ರಕ್ಷತಿ ರಕ್ಷಿತಃ. ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡುತ್ತೆ. ಸತ್ಯ ನ್ಯಾಯ ನೀತಿಗಳನ್ನ ನಾವು ಕಾಪಾಡಿದ್ರೆ ಮುಂದೊಂದು ದಿನ ಕಷ್ಟ ಕಾಲದಲ್ಲಿ ಅವು ನಮ್ಮನ್ನು ಕಾಪಾಡುತ್ತೆ. ಹೀಗೆ ತಾತ ಮುತ್ತಾತರ ಕಾಲದಿಂದಲೂ ನಡೆದುಕೊಂಡು ಬಂದ ಮನೆತನ ಈ ಬೆಟ್ಟಪ್ಪನ ಮನೆತನ. ಸುತ್ತು 40 ಹಳ್ಳಿಗಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ. ಇಲ್ಲಿ ನ್ಯಾಯ ಅಂತ ಬಂದವರಿಗೆ ಅನ್ಯಾಯವಾಗಿಲ್ಲ, ಹಾಗಕ್ಕೂ ಬಿಟ್ಟಿಲ್ಲ. ಹೀಗೆ ತಾತ ಮುತ್ತಾತರ ಕಾಲದಿಂದಲೂ ನಡೆಸಿಕೊಂಡು ಬಂದ ಪದ್ಧತಿನ ನಡೆಸಿಕೊಂಡು ತೂಗಿಸಿಕೊಂಡು ನೀಗಿಸಿಕೊಂಡು ಹೋಗಲು ಶಕ್ತಿ ಕೊಡುವಂತ ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಇದೇನಿದು? ನಮ್ಮ ಶ್ರೀಮತಿಯವರು 3 ಹೊತ್ತು ಬರೀ ದೇವಸ್ಥಾನ ದೇವಸ್ಥಾನ ಅನ್ನೋದೇ ಆಯ್ತು. ಮನೆಯಲ್ಲಿರೋ ಈ ದೇವರ ಬಗ್ಗೆ ಗಮನನೇ ಇಲ್ಲ. ಬರ್ಲಿ ಇವತ್ತು ಸರಿಯಾಗಿ ವಿಚಾರಿಸ್ತೇನೆ. ದೇವಸ್ಥಾನಕ್ಕೆ ಹೋಗಿದ್ದೆ. ಗರ್ಭಗುಡಿಯಲ್ಲಿರುವ ಆ ದೇವರ ಪೂಜೆನೇ ಆಯ್ತು, ಮನೆಯಲ್ಲಿರುವ ಈ ದೇವರ ಬಗ್ಗೆ ಗಮನನೇ ಇಲ್ವಲ್ಲ. ಆ ದೇವರ ಪೂಜೆ ಮಾಡುವುದು ನನಗೆ ಗೊತ್ತು, ಈ ದೇವರನ್ನು ಒಲಿಸ್ಕೊಳ್ಳೋದು ನನಗೆ ಚೆನ್ನಾಗಿ ಗೊತ್ತು. ಮಾತಿನಲ್ಲಿ ನಿಮ್ಮನ್ನು ಸೋಲ್ಸಕ್ಕಾಗತ್ತೆ? ಅಯ್ಯಯ್ಯೋ, ಹಾಡಿನಲ್ಲಿ ನಿಮ್ಮನ್ನು ಸೋಲಿಸೋದಕ್ಕಾಗತ್ತಾ? ಜಿಂಗು ಜಿಂಗಲೆ ಮಿಸು ಬೆಳ್ಳಿ ಬೆಂಡೋಲೆ ಮುತ್ತು ಮುತ್ತಿನ ಬಾರಿ ನಂಗೆ ಹೊತ್ತು ತಂದೋಳೆ. ಹರಿ ಜಿಂಗು ಜಿಂಗಲೆ ಮಿಚು ಬೆಳ್ಳಿ ಬೆಂಡೋಲೆ ಮುತ್ತು ಮುತ್ತಿನ ಬಾರಿ ನಂಗೆ ಹೊತ್ತು ತಂದೋಳೆ. ಪದದಾನ ಕೊಡಿಸೋಳೆ ಗಮದಾನ ಹಾಡ್ಯಾಳೆ. ಜಿಂಗಾಲೆ ಮಿಂಚು ಬೆಳ್ಳಿ ಬೆಂಡೋಲೆ ಮುತ್ತು ಮುತ್ತಿನ ಬಾರಿ ನಂಗೆ ಹೊತ್ತು ತಂದೋಳೆ. ನನ್ನೊಡತಿ ಮೆಚ್ಚಿದರೆ ಬಾಳಂದವೇ, ಕನ್ನಡತಿ ಬಾಯ್ತಿರಿಯೇ ಶ್ರೀಗಂಧವೇ. ಹೇ ಬಾಬಾರೆ ಮಿರಿಮಿರಿಯಾಗಿ ನನ್ನ ಅರಬಿರಿಯ ಸೆರಗಲ್ಲಿ ನಾಡಗಿ ಮುತ್ತಾಡುವೆ. ಏನೋ 3-4 ದಿವಸದಿಂದ ಕಾಣ್ತಾನೆ ಇಲ್ಲ, ಎಲ್ಲೋಗಿದ್ದೆ? ಅದು ನನ್ನ ಸ್ನೇಹಿತರು ಎಲ್ಲಾರು ಕೂಡ್ಕೊಂಡು ಗೊಡ್ಚಿ ಜಾತ್ರೆಗೆ ಹೋಗುನು ಬಾ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಆ ಕಡೆ ಹೋಗ್ಬಿಟ್ಟಿರಿ. ಜಾತ್ರೆಗೆ ಹೋಗಿದ್ದೆ? ಹ್ಞೂ. ನನಗೂ ಹೇಳಿದ್ರೆ ನಾನು ಬರ್ತಿದ್ದಲ್ಲೋ. ಅದಕ್ಕೆ ಅವಕಾಶನೇ ಕೊಡ್ಲಿಲ್ರಿ, ಹಂಗ ಟ್ರ್ಯಾಕ್ಟರ್ನಾಗ ಹತ್ತಿಸ್ಕೊಂಡು ಹೋಗೇ ಬಿಟ್ರಿ ಅವರು. ಹಾಗ ವಿಷಯ. ಸರಿ, ಊರ್ ಕಡೆ ಏನ್ ಸಮಾಚಾರ? ಅಪ್ಪರೇ, ಊರಿನ ಪರಿಸ್ಥಿತಿ ಬರ್ತಾ ಭಾಳ ಹದಗೆಡ್ತದ್ರಿಪ್ಪ, ಭಾಳ ಅಂದ್ರೆ ಏನಾಯ್ತು ರುದ್ರ? ಘಳ್ಯಾರ ಆ ಕಾಳಪ್ಪಣ್ಣನ ಮಗ ಕಾಳ ಅದಾನಲ್ರಿ, ಅವ ಹಿಂದಕ್ಕೊಮ್ಮೆ ಊರಾಗ ಕಳ್ತನ ಮಾಡಿದ್ದ, ಜೋಳದ ಗೂಡಿಗೆ ಬೆಂಕಿ ಹಚ್ಚಿದ್ದ. ಅವಾಗ ಊರಾಗಿನ ಜನ ಹಿಡ್ಕೊಂಡ್ಬಂದು ನಿಮ್ಮ ಕೈಯಾಗ ಕೊಟ್ಟಾಗ ನೀವು ಏನು ಹೇಳಿದ್ರಿ? ಹುಡುಗ
ತಿಳಿಲಾರ್ದ ತಪ್ಪು ಮಾಡ್ಯಾನ, ಇದೊಂದು ಸತಿ ದಂಡ ಹಾಕಿ ಕ್ಷಮಿಸ್ಬಿಡ್ರಿ ಅಂತ ಹೇಳಿದ್ರಿ. ಅವತ್ತೇನಾದ್ರೂ ಅವನಿಗೆ ದೊಡ್ಡ ಶಿಕ್ಷೆ ಕೊಟ್ಟಿದ್ರಿ ಅಂದ್ರೆ ಅವ ಇಂಥ ತಪ್ಪು ಇವತ್ತು ಮಾಡ್ತಿದ್ರಿ. ಈಗೇನು ಮಾಡಿದ್ದಾನವನು? ಅದು ಅದು ಆ ವಿಷಯ ನಿಮ್ಮ ಮುಂದೆ ಹೆಂಗೆ ಹೇಳಿದ್ರಿಪ್ಪ. ಆ ಹನುಮವನ ಮಗಳು ಕೇವಲ 12 ವರ್ಷದ ಕೂಸು ಐತ್ರಿ. ಆ ಕೂಸಿನ ಮ್ಯಾಗ ಬಲಾತ್ಕಾರ ಏನ್ ಹೇಳ್ತಿದ್ದೀಯೋ ನೀನು? ಈ ಬೆಟ್ಟಪ್ಪನ ಊರಲ್ಲಿ ಇಂಥ ಅನ್ಯಾಯವ? ಈಗೆಲ್ಲುತ್ತಾನವನು? ಊರಾಗಿನ ಜನ ಎಲ್ಲ ಅವನ ಕೈಗಾಲ ಕಟ್ಟಿ ಹೊರಗೆ ತಗೊಂಬಂದು ನಿಂದಿಸ್ಯಾರಪ್ಪ. ಮೊದಲು ಹೇಳ್ಕೊಂಡು ಬಾ ಅವನನ್ನಿಲ್ಲಿ. ಸರಿಯಪ್ಪ. ನೀನೇನು ಮನುಷ್ಯನೋ, ಮನುಷ್ಯ ರೂಪದಲ್ಲಿರುವ ರಾಕ್ಷಸನೋ? ಹೆಣ್ಣನ್ನ ನಮ್ಮ ದೇಶದಲ್ಲಿ ಪೂಜ್ಯತಾ ಭಾವನೆಯಿಂದ ಕಾಣ್ತಾರ, ನಡೆದಾಡೋ ಭೂಮಿ ತಾಯಿಗೆ ಹೋಲಿಸ್ತಾರ, ಮುಡಿಯೋ ಗಂಗಾ ಮಾತೆಗೆ ಹೋಲಿಸ್ತಾರ. ಅಂಥದ್ರಲ್ಲಿ ಹೆಣ್ಣಿನ ಮೇಲೆ ಅನಾಚಾರ ಕೆಲಸ ಮಾಡ್ತೀಯಲ್ಲ, ನಾಚಿಕೆಯಾಗುವುದಿಲ್ವೇನೋ? ಇಲ್ಲ ದಣಿ, ರುದ್ರ ಸುಳ್ಳು ಹೇಳ್ತಾ ಇದ್ದಾನೆ. ಮುಚ್ಚೋ ಬಾಯ್. ಯಾರ ಮುಂದೆ ನಿಂತು ಏನು ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಇದು ಬೆಟ್ಟಪ್ಪನ ಮನೆ. ಇಲ್ಲೇನಿದ್ರು ಸತ್ಯಕ್ಕೆ ಮಾತ್ರ ಬೆಲೆ, ಸುಳ್ಳಿಗಲ್ಲ. ಹೇಳ ರುದ್ರ. ನೋಡ್ರಿ ಹಣೆರ, ನಿಮ್ಮ ಎದುರಿಗೆ ಹೆಂಗೆ ಸುಳ್ಳು ಮಾತಾಡ್ತಾನ? ಆ ಹುಡುಗಿ ಮ್ಯಾಗ ಬಲಾತ್ಕಾರ ಮಾಡಿದ ಖರೇನೆ ಐತ್ರಿ. ಆ ಹುಡುಗಿ ಪರಿಸ್ಥಿತಿ ನೋಡ್ಲಾರ್ದ ನಾನು ಆ ಹುಡುಗಿನ ಕರ್ಕೊಂಡು ಹೋಗಿ ದವಾಖಾನೆಗೆ ಅಡ್ಮಿಟ್ ಮಾಡಿ ಬಂದಿದ್ರಿ ಅಪ್ಪ. ಹಣೆರ, ಈ ಸಲ ಇವನಿಗೆ ಎಂಥ ಶಿಕ್ಷೆ ಕೊಡ್ಬೇಕಂದ್ರ ಸುತ್ತು 40 ಹಳ್ಳ್ಯಾಗ ಇಂಥ ತಪ್ಪು ಮಾಡಾಕ ಎಲ್ಲರೂ ಹೆದರಿ ಸಾಯ್ಬೇಕ್ರಿ. ಅಂತ ದೊಡ್ಡ ಶಿಕ್ಷೆ ಇವನಿಗೆ ಕೊಡ್ಬೇಕ್ರಿ ಅಪ್ಪ. ಹೌದು ರುದ್ರ, ನಾಳೆನೆ ಊರಲ್ಲಿ ಡಂಗ್ರ ಸಾರ್ಸು. ಊರ ಜನರನ್ನೆಲ್ಲ ಊರು ಹೊರಗಿರೋ ಆಲದ ಮರದ ಹತ್ರ ಬರೋದು ಕೇಳು. ಎಲ್ಲರ ಕಣ್ಣೆದುರಲ್ಲಿ ಇವನನ್ನ ಹಾಕ್ಬಿಡು. ಬೆಟ್ಟಪ್ಪ ಕೊಡ. ಹೌದ್ರಿ ಅಪ್ಪ, ಹೌದ್ರಿ. ನ್ಯಾಯ ಅನ್ಬೇಕು ಇದಕ್ಕೆ. ಇಂಥ ದೊಡ್ಡ ಶಿಕ್ಷೆಗೆ ಈ ಶಿಕ್ಷೆ ಬರಬ್ಬರಿ ಐತಿ, ಬರಬ್ಬರಿ ಐತಿ. ಏನೋ ತಿಳಿಯೋದು ತಪ್ಪು ಮಾಡಿದ್ದೆ ನಾನು, ಕ್ಷಮಿಸ್ಬಿಡು. ಈ ಬೆಟ್ಟಪ್ಪನ ಇತಿಹಾಸದಲ್ಲಿ ಕ್ಷಮೆ ಅನ್ನೋ ಶಬ್ದಕ್ಕೆ ಅರ್ಥನೇ ಇಲ್ಲ. ಏನಿದ್ರು ತಪ್ಪಿಗೆ ಶಿಕ್ಷೆನೇ. ಬೆಟ್ಟಪ್ಪ, ಇದೇ ತಪ್ಪು ಈ ನಿನ್ನ ಮನೆಯಲ್ಲಿ ನಡೆದರೆ ಏನ್ ಶಿಕ್ಷೆ ಕೊಡುವೆ? ಅಂಥ ತಪ್ಪೇನಾದ್ರೂ ನಡೆದ್ರೆ ಈ ಬೆಟ್ಟಪ್ಪ ತನ್ನ ಚಂಡಿ ಕತ್ತರಿಸ್ಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ನ್ಯಾಯದ ತಕ್ಕಡಿ ಸಮಾನವಾಗಿ ತೂಗುತ್ತೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ. ರುದ್ರ, ಎಳ್ಕೊಂಡು ಹೋಗು ಅವನನ್ನ. ನೀನೇ ಸತ್ರ ನರಕದಾಗ ಬಿದ್ದು ಒದ್ದಾಡ್ತಿರ್ತೀವಿ ಮಗನ. ಇಲ್ಲಿ ನಡಿದಿ ಗಿಡಿದಿ ನೀವು ತಗೊಂಡು ಏನು ಮಾಡ್ತೀವೋ ಮಗನ? ನಡೆ. ಬೆಟ್ಟಪ್ಪ, ಇದೊಂದಿನ ಈ ಊರಾಚೆ ಹಾಕಿರ್ಬೋದು ನೀನು. ಮುಂದೊಂದಿನ ಇದೇ ಮನೆಯಲ್ಲಿ ಈ ಘಟನೆ ನಡೆದರೆ ಕಾಯ್ತಿರ್ತೀನಿ. ಅವನು ಹೇಳಿದಾಗೆ ಒಂದೊಂದು ದಿನ ನನ್ನ ಮನೆಯಲ್ಲಿ ಅಂಥ ಘಟನೆ ನಡೆದ್ರೆ ಏನು ಮಾತಾಡ್ತೀರಿ? ಅಲ್ರಿ, ಅವ ತಪ್ಪು ಮಾಡ್ಯಾನ. ಕೊಟ್ಟ ಶಿಕ್ಷೆಯಿಂದ ತಪ್ಪಿಸ್ಕೊಳಕ ಏನೇನೋ ಬಾಯಿಗೆ ಬಂದಂಗೆ ಮಾತಾಡಕತ್ತಾನ. ಅಲ್ರಿ ಧಣ್ಯರ, ಸುತ್ತು 40 ಹಳ್ಳಿಗೆ ನ್ಯಾಯ ನೀತಿ ಹೇಳುವ ನ್ಯಾಯವಂತರ ಮನೆತನ ಇದು. ದೇವಸ್ಥಾನ ಇದ್ದಂಗ ಈ ಮನ್ಯಾಗ ಅಂತ ಘಟನೆ ಆಗಕ್ ಸಾಧ್ಯ ಇಲ್ರಿಪ್ಪ. ಇದೆಲ್ಲ ನೀವು ತೆರಿಗೆ ಹಚ್ಕೋಬೇಡ್ರಪ್ಪ, ತೆರಿಗೆ ಹಚ್ಕೋಬೇಡ್ರಿ. ಅವಳೇ ಜಾತ್ರೆಗೆ ಹೋಗೇನೆ ಅಂತ ಹೇಳಿದ್ಯಲ್ಲ, ಪ್ರಸಾದ ತಂದಿಲ್ವೇನೋ? ತಂದಿಲ್ರಿಪ್ಪ. ಈ ಗದ್ದಲಾಗ ನಿಮ್ಗೆ ಕೊಡೋದ ಮರ್ತೀನಿ ನೋಡ್ರಿ. ಏನೋ ರುದ್ರ, ಇದು ದೇವರ ಪ್ರಸಾದನ ಯಾರಾದ್ರೂ ಎಡಗೈಯಿಂದ ಕೊಡ್ತಾರ? ಬಲಗೈಯಿಂದ ಕೊಡೋ. ಅದು ಅದು ಧಣ್ಯರ, ಈ ಕೈನು ನಂದ ಹೋದಲ್ರಿ, ಇದ್ರಲ್ಲೇ ಕೊಟ್ಟರು ನಡೀತಾ ತೋರಿ. ಮೊದಲು ಬಲಗೈಯಿಂದ ಕೊಡು. ಏನಾಗಿದೆ ಕೈಗೆ? ಏನಾಗಿದೆ ತೋರ್ಸು. ಏನಿದೆಲ್ಲ ಗಾಯ? ಏನಿಲ್ಲ, ನಾನು ಗೊಡ್ಚಿ ಜಾತ್ರೆಗೆ ಹೋಗಿದ್ದೆಲ್ರಿ. ಅಲ್ಲಿ ಬಂದು ಭಕ್ತಾದಿಗಳೆಲ್ಲ ಆ ತೇರಿನ ಮುಂದೆ ಕೈಯಾಗ ಕರ್ಪೂರ ಹಚ್ಚಿ ಬೆಳಗಾಕತ್ತಿದ್ರಪ್ಪ. ನಾನು ಕೇಳಿದೆ, ಇದನ್ನೇನು ಮಾಡಾಕತ್ತೀರಪ್ಪ ಅಂತೇಳಿ. ಅದಕ್ಕೆ ಅವ್ರು ಹೇಳಿದ್ರು, ನೋಡು, ಆ ತೇರಿನ ಮುಂದೆ
ಕೈಯಾಗ ಕರ್ಪೂರ ಹಚ್ಚಿ ಬೆಳಗಿದೆ ಅಂದ್ರೆ ನಿನ್ನ ಬೇಡಿಕೆ ಏನೇ ಇದ್ರು ವರ್ಷ ತುಂಬರೊಳಗಾಗಿ ಪೂರ್ತಿ ಆಗತ್ತಾ ಅಂತ ಹೇಳಿದ್ರಿ. ಅದಕ್ಕೆ ನಂದು ಒಂದು ಬೇಡಿಕೆ ಇತ್ರಿ, ಕೈಯಾಗ ಕರ್ಪೂರ ಹಚ್ಚಿ ಬೆಳಗ್ಬಿಟ್ರಿಪ್ಪ. ಅಲ್ವೋ, ಕೈಯಲ್ಲಿ ಕರ್ಪೂರ ಹಚ್ಚಿ ಬೆಳಗಿಸುವಂತ ಬೇಡಿಕೆ ಏನಿತ್ತು ನಿಂದು? ಇಲ್ಲ ಧನಿ, ನನ್ನ ಸಂಬಂಧ ಬೇಡ್ಕೊಂಡಿಲ್ಲ ಧನಿ, ನನ್ನ ಸಂಬಂಧ ಬೇಡ್ಕೊಂಡಿಲ್ಲ. ಸುತ್ತು 40 ಹಳ್ಳಿಗೆ ನ್ಯಾಯ ನೀತಿ ಹೇಳುವ ನ್ಯಾಯ ದೇವರು ನೀವು. ನಿಮ್ಮ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಆ ಭಗವಂತ ನಿಮಗೆ ಒಂದು ಸಂತಾನ ಭಾಗ್ಯ ಕೊಟ್ಟಿಲ್ಲ ಅನ್ನೋ ಕೊರಗು ನನ್ನ ಮನಸ್ಸಲ್ಲೇ ಕಾಡ್ತಿತ್ತಪ್ಪ, ನನ್ನ ಮನಸ್ಸಲ್ಲೇ ಕಾಡ್ತಿತ್ತು. ಅದಕ್ಕೆ ಆ ವೀರಭದ್ರ ದೇವರಿಗೆ ಬೇಡ್ಕೊಂಡಿರಿ, ನಮ್ಮ ಧನ್ಯರಿಗೆ ಮಕ್ಕಳ ಭಾಗ್ಯ ಕೊಡು, ಈ ಮನೆಗೆ ಸುತ್ತು 40 ಹಳ್ಳಿಗೆ ನ್ಯಾಯ ನೀತಿ ಹೇಳುವಂತ ಒಬ್ಬ ಭೂಪತಿನ ಕಳಿಸು ಅಂತ ಕೈಯಾಗ ಕರ್ಪೂರ ಹಚ್ಚಿ ಬೆಳಗ್ಬಿಟ್ಟಿರಪ್ಪ. ಎಂತ ಹುಚ್ಚದಿಯೋ ನೀನು. ಅದೆಲ್ಲ ಆ ದೇವರು ಕಣ್ಣು ಬಿಡಬೇಕು, ಆಗಬೇಕು ಅಲ್ವೋ. ಕೈಯಲ್ಲಿ ಕರ್ಪೂರ ಹಚ್ಚಿ ಬೆಳಗಿಸ್ಕೊಳ್ಳುವಂಥದ್ದು ಏನಿತ್ತು ಅಲ್ವೋ. ನಮ್ಮ ಬೇಡಿಕೆನ ಯಾವತ್ತಿದ್ರು ಭಕ್ತಿಯಿಂದ ಕೇಳ್ಬೇಕೆ ವಿನಃ ಈ ರೀತಿ ಮೂಢ ಭಕ್ತಿ ಇರಬಾರ್ದು. ಸ್ವಲ್ಪ ಮಾದೇವಿನ ಕರಿತೀನಿ. ಬ್ಯಾಡ್ರಿ, ಈ ವಿಷಯ ಅವ್ರಿಗೆ ಹೇಳಕ್ ಹೋಗ್ಬೇಡ್ರಿ, ಅವರಿಗೆ ಬ್ಯಾಡ್ರಿ. ನೀನ್ ಸುಮ್ನಿರೋ. ಮಾದೇವಿ, ಮಾದೇವಿ, ಅರಿಶಿನ ಎಣ್ಣೆ ತಗೊಂಬಾ. ಅಲ್ಲಿ ನೋಡು ರುದ್ರನ ಕೈಗೆ ಏನಾಗಿದೆ ಅಂತ. ಏನಿಲ್ಲ ಬಿಡ್ರಿ, ಅವರ ಸಣ್ಣ ಗಾಯ ಐತ್ರಿ. ಸಣ್ಣ ಗಾಯ. ಅವನೆಂತ ನಿಜ ಹೇಳಿದ್ದಾನೆ. ನಮಗೆ ಸಂತಾನ ಭಾಗ್ಯವಾಗ್ಲಿ, ಈ ಮನೆಗೆ ಒಬ್ಬ ಭೂಪತಿ ಹುಟ್ಟಿ ಬರ್ಲಿ ಅಂತ ದೇವರ ಮುಂದೆ ಅಂಗೈಯಲ್ಲಿ ಕರ್ಪೂರ ಹಚ್ಕೊಂಡು ದೇವರಿಗೆ ಬೆಳಗಿದ್ದಾನೆ ಪುಣ್ಯಾತ್ಮ. ರುದ್ರ, ಏನಪ್ಪ ನೀನು? ನಮ್ಮಿಬ್ಬರ ರಕ್ತ ಸಂಬಂಧ ಅಲ್ಲದಿದ್ರು ಕೂಡ ನನಗೋಸ್ಕರ ಎಂಥ ತ್ಯಾಗವನ್ನು ಮಾಡಿಬಿಟ್ಟೆ ನೀನು. ನಿಜವಾಗ್ಲು ಈ ಸಮಯದಲ್ಲಿ ನೀನು ಮಾಡಿದ ತ್ಯಾಗದ ಮುಂದೆ ನಾನು ಚಿಕ್ಕವಳಾಗ್ಬಿಟ್ನಪ್ಪ. ಅದಕ್ಕೆ ನಿಮಗೆ ಬಡ್ಕೊಂಡೆ, ಅವರಿಗೆ ಕೈ ತೋರ್ಸುದು ಬೇಡ ಅಂತ. ಯಾಕೇನಾಯ್ತು? ಈ ಸುಟ್ಟು ಗಾಯ ನೋಡಿ ಅವ್ರಿಗೆ ಅವರಿಗೆ ವಾಂತಿ ಬಂದ್ಬಿಡ್ತು. ಹಂಗೇನಿಲ್ಲ, ದೇವರ ಮೇಲೆ ಭಕ್ತಿ ಅಂತೇಳಿ ಮುಂಜಾನೆಯಿಂದ ಉಪವಾಸ ಇದ್ದು ಏನಾದ್ರೂ ತಿಂದಿರಬಹುದು, ಅದಕ್ಕೆ ಈ ರೀತಿ ಆಗಿರಬಹುದು. ಬರೀ ಇಂಥವ ಹೇಳ್ತೀರಿ ನೀವು. ಹೋರಿ ಅವರಿಗೆ ಏನಾಗೈತೆ ಕೇಳ್ರಿ. ಏನಾಯ್ತು ಮಾದೇವಿ? ರುದ್ರ, ಅಂತೂ ನಿನ್ನ ಹರಕೆ ಫಲಿಸ್ತಪ್ಪ. ಆ ದೇವರು ಕಣ್ಣು ಬಿಟ್ಟ. ಅಂದ್ರೆ ಈ ಮನೆಗೆ ಒಬ್ಬ ಭೂಪತಿ ಬರ್ತಿದ್ದಾನೆ. ಖುಷಿಗೆ ನಾನು ಊರಾಗಿರೋ ಎಲ್ಲಾ ದೇವ್ರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೀನಿ. ಅದೆಲ್ಲ ಬೇರೆ ಬೇಡ್ಕೊಂಡಿಲ್ರಿ ಅಪ್ಪರ. ಊರಾಗಿರೋ ಯಾವ ದೇವ್ರು ಉಳ್ದಿಲ್ರಿ ನನಗ. ಎಲ್ಲಾ ದೇವ್ರಿಗೆ ತುಪ್ಪದ ಅಭಿಷೇಕ ಮಾಡ್ತೀನಿ. ಇಡೀ ದಿನ ಊಟ ಮಾಡುದಿಲ್ರಿ. ಎಲ್ಲಾ ದೇವ್ರಿಗೂ ತುಪ್ಪದ ಅಭಿಷೇಕ ಮಾಡಿಸ ಆಮೇಲೆ ಊಟ ಮಾಡವ್ರ. ಆಯ್ತಪ್ಪ, ನಿನಗೆ ಹೆಂಗ್ ಇಷ್ಟ? ಹೋಗ್ಬಾ, ಎಲ್ಲ ಕೆಲಸವನ್ನ ನೀನೇ ಮಾಡ್ಬಿಡು. ಹಾ, ಮತ್ತೇನು ಇಲ್ಲ. ಅವರ ನಿಮ್ಗ ಇನ್ನೊಂದು ಸುದ್ದಿ ಗೊತ್ತಾಗಿರ್ಬೇಕು. ಇಲ್ಲ ಅದು ಅಪ್ಪರ, ಏನದು? ಇನ್ನು ಮುಂದೆ ಅವ್ರಿಗೆ ಒಟ್ಟ ಯಾವ ಕೆಲಸ ಹಚ್ಚಂಗಿಲ್ರಿ ನೀವು. ಅವ್ರ ಯಾವ ಕೆಲಸ ಮಾಡಂಗಿಲ್ಲ. ಅವರ ರೊಟ್ಟಿ ಮಾಡಂಗಿಲ್ಲ, ಪಲ್ಯ ಮಾಡಂಗಿಲ್ಲ, ಅನ್ನ ಮಾಡಂಗಿಲ್ಲ, ಸಾರು ಮಾಡಂಗಿಲ್ಲ, ಊಟ ಮಾಡಂಗಿಲ್ಲ, ಮಕ್ಕಳಂಗಿಲ್ಲ. ನಾನ ಇಲ್ಲ ಮಿಸ್ಟೇಕ್ ಐತ್ರಿ. ಊಟ ಮಾಡ್ರಿ, ಮಕ್ಕೋರಿ, ಕೆಲಸ ಮಾಡಕ್ ಹೋಗ್ಬೇಡ್ರಿ. ಗಣ್ಯಾರ, ಇನ್ನು ಮುಂದೆ ಅವ್ವಾರಿಗೇನು ಕೆಲಸ ಹೇಳಂಗಿಲ್ಲ ನೀವು. ಅವ್ವಾರ ಏನೇನು ಕೆಲಸ ಮಾಡ್ತಿದ್ರು ಅದನ್ನೆಲ್ಲ ನಾನ ಮಾಡ್ತೀನಿ. ಏನಪ್ಪ, ನನ್ನ ಕೆಲಸ ನೀ ಮಾಡ್ತೀಯ? ಎಲ್ಲಾನು ಮಾಡ್ತೀಯ? ಬ್ಯಾಡ್ರಿ ಅವರ, ಒಂದು ಕೆಲಸ ನೀವು ಮಾಡ್ರಿ, ಬಾಕಿ ನಾ ಮಾಡ್ತೀನಿ. ಆಯ್ತು, ಹೋಗ್ಬಾ, ದೇವ್ರು ಒಳ್ಳೇದು ಮಾಡ್ಲಿ. ಗೌರಮ್ಮ ಹೇಗಿದ್ದಾಳ? ಏನು ಹೆಂಡತಿನ ಕೇಳಿದ್ರೆ ಇಷ್ಟೊಂದು ಹಚ್ಕೊಂತೀಯ? ನಿಮ್ ಮುಂದೆ ಹೇಳೋದ ಮಾಡ್ತೀನಿ ಅಪ್ಪಲ್ಲ. ಏನದು? ನನ್ನ ಹೆಂಡ್ತಿನು ಈಗ ಬಸ್ರಾಗ ಹೇಳ್ರಿ. ಹ್ಞೂನ್ರಿ, ತುಂಬಾ ಒಳ್ಳೆ ವಿಚಾರ. ಆಕಿ ಹೋಟ್ಲಾಗ ಹೇಳ್ರಿ, ನಾ ಹೋಗಿ ಮಾತಾಡ್ಸೋದು ಒಂದೇ ತಡ ಹಿಂಗ
ಅವರ ನಾನು ಆಕಿಗೆ ಪ್ರೀತಿಯಿಂದ ಕೇಳ್ತೇನ್ರಿ ಹೊಟ್ಲಾಗಿಲ್ಲ ನಿನಗೇನಾರು ತಿನ್ನಾಕ ತರ್ಲೇನೋ ಅಂತೇಳಿ ಅದು ಹುಚ್ಚಿ ಏನ್ ಕೇಳ್ಬೇಕ್ರಿ? ಏನ್ ಕೇಳಿದ್ಲು? ಒಳಗಿನ ಬೂದಿ ತಂದು ಕೊಡು, ಕರಿ ಮಣ್ಣು ತಂದು ಕೊಡು, ಜೋಳದ ದಂಟು ಕಿತ್ತಿ ಅದಕ್ಕೆ ಮೆಂಟ್ಕೊಂಡಿರ್ತದವ್ರಿ ಆ ಮಣ್ಣು ತಂದು ಕೊಡು ಅಂತೈತಿ. ತಂದ್ಕೊಡಪ್ಪ, ಬೈಕ್ ಎತ್ತಿರ್ತಾವ, ಹಂಗೆಲ್ಲ ತಿಳ್ಕೋಬಾರ್ದು ನೀನು. ಅಂದ್ರೆ ಹೊಟ್ಲಿದ್ದ ಹೆಣ್ಮಕ್ಳೆಲ್ಲ ಬೈಕ್ ಇವು. ಆಕಿ ತಿಂತಾಳತ್ ನೀವು ತಿಂದ್ಗಿಂದ್ರಿ. ಆಕೆಯಲ್ಲಿ ಕರಿ ಹಾಕಿ ಇದ್ದಂಗ ಅದಾಳ, ತಿನ್ಲಕ್ಕಿ ಕರ್ರಂದು. ನೀವು ಮಾತ್ರ ಬೆಳ್ಳ ಬೆಳ್ಳಲ್ದ ತಿನ್ಬೇಕು. ಇವತ್ತಿ ತಿನ್ರಿ, ಕಡು ತಿನ್ರಿ, ಪೆನ್ಸಿಲ್ ತಿನ್ರಿ, ಇಂಥವೆಲ್ಲ ತಿನ್ರಿ. ಒಟ್ಟು ನಮ್ಮ ಧಣ್ಯಾರಕ್ಕಿಂತ ಬೆಳ್ಳ ಹುಟ್ಟಿರ್ಬೇಕ್ರಿ. ಧಣ್ಯಾರಕ್ಕಿಂತ ದೊಡ್ಡ ದೊಡ್ಡ ಮೀಸ್ ಇರ್ಬೇಕು. ಮೀಸ್ ಈಗಲ್ಲ, ಇಲ್ಲ ಹುಟ್ಟದ ಮೀಸೆನೆ ಬಂದಿರ್ತಾವ. ಇಲ್ಲ ಇಲ್ಲ ಇಲ್ಲ, ದೊಡ್ಡವಾದ್ರೂ ಬರ್ತಾವ. ಅವಾಗ ಬಲ್ರಿ ಅವರ ನಾ ಬಲ್ರಿ. ರುದ್ರ, ನೀನ್ ಹೆಂಡತಿನೂ ಗರ್ಭಿಣಿ ಅಂತ ಹೇಳ್ತಿದೀಯಾ, ಒಳ್ಳೆ ಆಸ್ಪತ್ರೆಗೆ ತೋರ್ಸು. ಅವ್ಳಿಗೆ ಎಷ್ಟೇ ಖರ್ಚಾದ್ರೂ ದುಡ್ಡಿನ ಬಗ್ಗೆ ವಿಚಾರ ಮಾಡಬೇಡ, ಆಸ್ಪತ್ರೆಗೆ ತೋರ್ಸೋದ್ ಮರಿಬೇಡ. ಏ ಇಲ್ರಿ, ಅವ್ರವ್ ಹೇಳಿ ಕಳ್ಸ್ಯಾಳ್ರಿ. ಏನಂತ? ಮೊದ್ಲೇ ಹೆರಿಗೆ ನನ್ನ ಮಗಳು ನಮ್ಮ ಮನೆಗೆ ಕರ್ಕೊಂಡ್ ಬಂದ್ಬಿಡು, ಅಲ್ಲೇ ಹೆರಿಗೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗಾಕತ್ತಿ ಅಂತ ಹೇಳಿ ಈಗ ನಾಳೆ ಕರ್ಕೊಂಡು ಹೊಂಟಿಲ್ರಿ ಅಪ್ಪ ನಾನು. ಹೌದಾ? ಹಾಗಿದ್ರೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆ ಮಾಡು. ಸರಿ. ಹಣ ಎಷ್ಟು ಬೇಕೋ ತೆಗೆದುಕೊಂಡು ಹೋಗು. ಇಲ್ರಿ ನಮ್ಮವರು ತುಂಬಾ ಬದಲಾಗಿದ್ದೀರಿ. ಬದಲಾಗೋದೇನು ಹಾಗೆ ಬಿಟ್ಟಿದ್ದೀನಿ, ನಾನೀಗ ಒಬ್ಬಳಲ್ಲ, ಇಬ್ರು. ಹೌದಲ್ವಾ? ಹೆಣ್ಣಾಗಿ ಹುಟ್ಟಿದರೆ ಶಿವನನ್ನು ಕೇಳುವುದು ಒಂದೇ, ಪತಿದೇವನೇನಾಗು ಎಂಬೇ. ಏಳು ಜನ್ಮ ಇದ್ದರೆ ಹೆಣ್ಣಾಗಿ ಹುಟ್ಟಿದರೆ, ಏಳು ಜನ್ಮ ಇದ್ದರೆ ಹೆಣ್ಣಾಗಿ ಹುಟ್ಟಿದರೆ ಶಿವನನ್ನು ಕೇಳುವುದು ಒಂದೇ, ಪತಿದೇವನೇನಾಗು ಎಂಬೇ. ಏಳು ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ, ಏಳು ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ ಶಿವನನ್ನು ಕೇಳುವುದು ಒಂದೇ, ಧರ್ಮಪತ್ನಿ ನೀನಾಗು ಎಂಬೇ. ನೀನು ಜೊತೆಯಲ್ಲಿದ್ದರೆ ಹೋಗಿ ಸ್ವರ್ಗವಾದರೆ, ನೀನು ಜೊತೆಯಲ್ಲಿದ್ದರೆ ಹೋಗಿ ಸ್ವರ್ಗವಾದರೆ ನಿನ್ನ ಪಡೆದ ನಾನೆಷ್ಟು ಧನ್ಯ, ನೀನಿರದ ಈ ಲೋಕ ಶೂನ್ಯ. ನೀನು ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ, ನೀನು ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ ನಾ ಕಂಡೆ ದೇವಯ ರೂಪ, ನನ್ನ ಬಾಳಿನ ನಂದ ದೀಪ. ನನಗೆ ಸಾವು ಬಂದರೆ ನೀನಿಲ್ಲ ತೊಂದರೆ, ನನಗೆ ಸಾವು ಬಂದರೆ ನೀನಿಲ್ಲ ತೊಂದರೆ, ನಿನ್ನ ಮುಂದೆ ಈ ಪ್ರಾಣ ಹೋಗಲಿ, ಮುಂದೆ ಭಾಗ್ಯ ನನಗೆ ದೊರಕಲಿ. ನೀನು ಇರದ ಈ ಜನ್ಮ ನನಗೇಕ ಬೇಕು ಬ್ರಹ್ಮ, ನೀನು ಇರದ ಜನ್ಮ ನನಗೇಕೆ ಬೇಕು ಬ್ರಹ್ಮ. ಜೊತೆಯಲ್ಲಿ ಈ ಪ್ರಾಣ ಹೋಗಲಿ, ಸ್ವರ್ಗದಲ್ಲಿ ನಮ್ಮ ಮಿಲನ
ಕ್ಷಣವಾಗಲಿ ಲಾಲ 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 ಕೂಡಗನ ಕೋಳಿ ನುಂಗಿತ್ತ ಹೇಳುವ ತಂಗಿ ಕೂಡಗನ ಕೋಳಿ ನುಂಗಿತ್ತ ಕೂಡಗನ ಕೋಳಿ ನುಂಗಿತ್ತ ಹೇಳುವ ತಂಗಿ ಕೂಡಗನ ಕೋಳಿ ನುಂಗಿತ್ತ ಆಡು ಬಾನಿಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಬಾನಿಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದಪ್ಪ ತರದವಳ ಮದ್ದಲಿ ನುಂಗಿತ್ತ ಕೂಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ಕೇಳುವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಒಳ್ಳುವನಿಕೆಯ ನುಂಗಿ ಕಲ್ಲು ಗೂಟವ ನುಂಗಿ ಎಲ್ಲರೂ ಬಂದ ಮುದುಕಿಯನ್ನೇ ಎಂದು ನುಂಗಿತ್ತ ಕೂಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ಕೇಳುವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೇಳುವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೇಳುವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಓಂ ನಮಃ ಶಿವಾಯ. ಮಾಲಾಶ್ರೀ ರಮ್ಯಾ ರಕ್ಷಿತಾ ಪೂಜಾ ಗಾಂಧಿ ಎಲ್ಲ ಸುಂದರಿಯರ ದೇವರಾಣಿ ಮಾಡಿ ಹೇಳ್ತೇವ್ರಿ ನಾವು ಸ್ವಾಮಿಗಳಲ್ಲ. ಸಾಲಗಾರರ ಕಾಟ ತಡಿಲಾರ್ದಕ್ಕೆ ಈ ಡ್ರೆಸ್ ಹಾಕೊಂಡು ತಿರುಗಾಡಕತ್ತೇನೆ. ಏನ್ ಕಾಡ್ತಾರ್ರಿ ಸಾಲಗಾರರು? ಕುಂತರೂ ಕಾಡ್ತಾರ, ನಿಂತರೂ ಕಾಡ್ತಾರ. ನಿಜವಾಗಲೂ ಗಂಡಸಿಗೆ ಗಂಡ ಅಂದ್ರೆ ಈ ಸಾಲ ಬಂದವು ನಾವು. ಅದ್ರಾಗ ನಮ್ಮ ಹುಡುಗಿ ಬ್ಯಾರೆ ಯಾವಂದ ಬೆನ್ನತ್ತಿ ತಿರುಗಾಡಕತ್ತಾಳ ಅಂತ ಸುದ್ದಿ ಬಂದತಿ. ಮತ್ತಾಕಿ ಅವನು ಬೆನ್ನತ್ತಿ ಆದ್ರೆ ಈ ಕಪನಿ ಕಾಯಮ್ಮ ಉಳಿಯಂಗ್ ಕಾಣತಾವ ನಮಗೆ. ಹುಡುಗಲ ಬೇಕಾದಾಗಲಿ ಇವತ್ತು ಅವ್ರ ಮನಿ ಅಂತೇಳಿ ಹೋಗಿ ಸುಳ್ಳೊಂದು ಸೊಟ್ಟೊಂದು ಭವಿಷ್ಯ ಹೇಳಿದಂಗ ಮಾಡಿ ನಮ್ಮ ಡಬ್ಬಿ ನಮ್ಮ ಕಡೆ. ಹೌದು, ನನಗೆ ಭವಿಷ್ಯನ ಹೇಳಕ್ ಬರುದಿಲ್ಲ, ಏನ್ ಮಾಡೋದೀಗ? ಸುಮ್ಮನೆ ಬುಡ್ಬುಡ್ಕೆ ಹೇಳ್ತಾರಲ್ಲ, ಹಂಗೆ ಹೇಳ್ಕೊಂತ ಈಗ ಯಾಕ ಆ ವಿಚಾರ? ಅವ್ರ ಮನಿ ಅಂತೇಳಿ ಬಾದಿಂದ ವಿಚಾರ ಮಾಡಿದ್ರ ಆತವ. ನಾವು ಹಾಕೊಂಡೇವಿ, ಮುಂಜಾಲಿಂದ ಏನು ತಿಂದಿಲ್ಲ ಬೆಟ್ಟಿಲ್ಲ, ಹೊಟ್ಯಾಗ ಗುಡು 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 ಅನ್ನಕ ಆಕಿ ಎಲ್ಲಿ ತಿರುಗಾಡಕತ್ತಾಳು, ಏನ್ ಮಾಡಕತ್ತಾಳು? ಆಕಿಗೆ ಹೋಗಿ ಏನಾರ ಸುಳ್ಳು ಒಂದು ಸೊಟ್ಟೊಂದು ಅಯ್ಯಯ್ಯ ಇತ್ತಾಗ ಬರಕತ್ತಲ್ಲ ಕಟಗಾಣಿ ಹಿಂಡಿ. ಬರ್ಲಿ 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 ಆ ಬುಡು ಅಂತ ಐತಿ, ಬುಡ ಮೇಲ ಆಗತೈತಿ. ಈ ಜಾಗದಲ್ಲಿ ಬಲವಿಲ್ಲ, ಮುಂದಿನ ಜಾಗದಾಗ ಬಲವೈತಿ. ಕೋಳಿಗೆ ಹಲ್ಲಿಲ್ಲ ಕತ್ತಿಗೆ ಕೂಡಿಲ್ಲ, ಕೋಳಿಗೆ ಹಲ್ಲಿಲ್ಲ ಕತ್ತಿಗೆ ಕೂಡಿಲ್ಲ. ಸತ್ತ ಮೇಲೆ ಸುಡುಗಾಡಕ್ಕೆ ಒಯ್ಯುತ್ತಾರಲ್ಲ ಬಿಡ್ರ. ಹಂಗಲ್ಲ ಬಾಲೆ, ಅದು ನಮ್ಮ ಮಂತ್ರ. ಮಂತ್ರದ ಜಠಾನು ಗೂಠ. ಮತ್ತೇನು ಬೆಕ್ಕ ಹಿಡಿಯೋರು ಕಂಡಂಗೆ ಕಾಣ್ತೇವೆ ನಾವು. ಸ್ವಾಮಿಗಳನ್ನ ಕೇಳ್ತೀಯಲ್ಲ ಬಾಲೆ, ಮಹಾ ಪ್ರಚಂಡ ಬಹುದೊಡ್ಡ ಸ್ವಾಮಿಗಳು. ಭವಿಷ್ಯ ಅಲೆ ಹುಚ್ಚಿ ಕೇಳ್ತೀಯಲ್ಲ, ಭವಿಷ್ಯ ಹೇಳ್ತೀಯ ಅಂತ. ಹಿಂದಾಗಿದ್ದು ಮುಂದಾಗೋದು, ಮ್ಯಾಲಿಂದು ಕೆಳಗಿಂದು ಸಹಿತ ಹೇಳ್ತೇವೆ ನಾವು. ಗಾಬರಿಯಾಗಿ ನೋಡಕ್ ಹೋಗ್ಬೇಡ. ಅಂಗಾಲನ್ ಗಿರಿ ಗಿರಿ ನೋಡಿ ಹೇಳಬಲ್ಲೆವು. ಹೆಣ್ಮಕ್ಳು ಆಟ ಏಟ ಅಂತ ಏನಿಲ್ಲ, ಏಟ ಐಟ ಆಡ್ತಾ. ಅಯ್ಯ ಕರ್ಮ 20 ಏನು 90 ಸಹಿತ ಬರುದಿಲ್ಲ ಇದಕ್ಕ. ಇರ್ಲಿ ಅಲ್ಲ, ಹೆಣ್ಮಕ್ಳು ಏಟ ಕೊಟ್ರು ಹೇಳ್ಬಿಡ್ತೇವ್ ನಾವು. ಕೈತಾ 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 ಅಯ್ಯ ಮಕ್ಕೊಂಡಿರ್ತಾವ ಅವು. ಕೈಯಾನ ಗೆರಿ ತಿಕ್ಕಿದ ಕೂಡ ಹೇಳ್ತಾವು, ಎದ್ದು ಕೂಡ್ಲೆ ನೋಡಿ ಹೇಳಿಬಿಡ್ತಾವ ನಾವು. ಅದ ಗೆರಿ ಗೆರಿ ತಿಂತೇವೆ, ನನ್ನ ಕೈ ಹಂಗ್ಯಾಕೆ ಮಾಡ್ತಿತ್ತ? ಆಹಾ ಬುಡು ಬುಡು ಅಂತ ಐತಿ, ಬಿಡು ಮೇಲ ಆಗ್ತಿತ್ತವ. ಅದು ಚಶ್ಮಾ ಬಿಟ್ಟು ಬಂದೇವ್ ನಾವು. ಬುಡು ಬುಡು ಅಂತ ಐತಿ, ಬಿಡು ಮೇಲ ಆಗತೈತಿ. ಈ ಜಾಗದಲ್ಲಿ ಬಲವಿಲ್ಲ, ಮುಂದಿನ ಜಾಗದಾಗ ಬಲವೈತಿ. ಈ ನಿನ್ನ ಕೈ ನೋಡಿ ಹೇಳ್ಬೇಕಂದ್ರ
ನಿನಗೆ ಮದುವೆ ಆಗು ಅಂತ ಇಬ್ಬರು ಹುಡುಗರು ಗಂಟು ಬಿದ್ದಾರ. ಹೌದಲ್ಲ? ಹೌದಲ್ಲ? ಎಟ್ ಕರೆಕ್ಟ್ ಹೇಳ್ತೇವ್ ನಾವು ಕರೆಕ್ಟ್ ಸ್ವಾಮಿಗಳದೇವ್ ನಾವು. ಒಬ್ಬನ ಹೆಸರು ಸಿದ್ಧ ಅಂತ. ಅವನು ನೀನು ಮದುವೆ ಆಗಬೇಡ. ಅವನು ನೀನು ಮದುವೆ ಆಗಿ ಬಿಟ್ರ ಪ್ರಥಮ ರಾತ್ರಿ ದಿವಸ ಕೋಳಿ ಕಾಲಾಗ ಸಿಕ್ಕಿ ಸಾಯ್ತಾನೆ. ಯಾರ್ಯಾರ ಮರಣ ಎಲ್ಲೆಲ್ಲಿರ್ತತಿ ಹೇಳಾಕ್ ಬರುದಿಲ್ಲ ಬಾಲಿ. ನಡಬರ್ಕ ಕೈ ಬಿಡಬಾರ್ದಂಗ ಮತ್ ಮಕ್ಕೊಂಡು ನೋಡಿ ಗೆರಿ ಒಂದ್ ಹಿಡ್ತಿರ್ತತಿ. ಅದ ಹಿಡ್ದಾಗ ಹೋಗ್ಬಿಟ್ರೆ ಹೋಗ್ಬಿಡ್ತತಿ. ಈಗ ನೋಡ ನರ ಹಿಚ್ಚಕ್ಬೇಕು ಮತ್ ನಾವೀಗ ಎಲ್ಲಿ ಮಾಡುವ ನರ ಅವು. ಬಂದ್ವಳ ಬಂದು ಇನ್ನೊಬ್ಬ ಮದ ನೋಡಿಲಿ ಶಿವಾನಂದ ಅಂತ ಹೇಳಿ. ಅವನು ನೀನು ಮದುವೆ ಆಗಿಬಿಟ್ರ ನಿನ್ನ ರೊಟ್ಟಿ ಜಾರಿ ತುಪದಾಗ ಬಿದ್ದಂಗ ಬಾಲಿ, ತುಪದಾಗ ಬಿದ್ದಂಗ. ಹೇಳತೀನಿ ಕೇಳ ಚಿನ್ನ ತಡಿ ಇನ್ನು ಸ್ವಲ್ಪ ದಿನ. ಹೇಳತೀನಿ ಕೇಳ ಚಿನ್ನ ತಡಿ ಇನ್ನು ಸ್ವಲ್ಪ ದಿನ. ನಿನ್ನ ಮುಂದೆ ಬಂದ ಗೆದ್ದಿ ಹಾಜರಕ್ಕೆನ ನಾ ಯಾವ ದಿನ ಬೇಕಲ್ಲಿ ಹೊರಗೊತ್ತಿನ ನನ್ನ ಸೋಲ ಕಿಮ್ಮತ್ತಿನ ಅರಿವಿ ತರ್ತೀನಿ. ಯಾವ ದಿನ ಬೇಕಲ್ಲಿ ಹೊರಗೊತ್ತಿನ ನನ್ನ ಸೋಲ ಕಿಮ್ಮತ್ತಿನ ಅರಿವಿ ತರ್ತೀನಿ. ಓಂ ನಮಃ ಶಿವಾಯ. ಊರೆಲ್ಲ ಹುಡುಕಾಡಕತ್ತೀನಿ, ಜಾತ್ರೆ ಮಾಡ್ಬೇಕತ್ತ. ಇಲ್ಲೇ ಏನ್ ಮಾಡತ್ತಿಲ್ಲ ಬೋಳಿ ಅನ್ನಂಗ ಇವ ಯಾವ ಹೇಳು ಹೇಳು ನಾವ್ ಯಾರು ಹೇಳು. ಯಾರು ಯಾರು ಯಾರವ್ರು? ದೊಡ್ಡ ಸ್ವಾಮಿಗಳು ಅಂತ ಹೇಳು. ಅದನ್ನು ಹೇಳ್ತಾರು ಸ್ವಾಮಿಗಳು. ಎಲ್ಲ ಹೇಳ್ತೇವ್ ನಾವು. ಏನೇನ್ ಹಿಂದಾಗಿದ್ದು ಮುಂದಾಗೋದು ಮ್ಯಾಲಿಂದು ಕೆಳಗಿಂದು ಸಹಿತ ಹೇಳ್ತೇವೆ. ಅಜ್ಜ ಅದು ಎಲ್ಲ ಗೊತ್ತಿದ್ದ ತೆಳಗಿಂದ ಗೊತ್ತಾಗ್ಲಿಲ್ಲ. ಅಂಗಾಲನ ಗೆರಿ ನೋಡಿ ಹೇಳ್ತೇವೆ. ಗಾಬರಿ ಆಗಬೇಡ. ಓ ಹಂಗಲ್ಲ ಗಿಡ್ಗೆರಿ ನಮಗೂ ಇಂತಾರ ಬೇಕಾಗಿದ್ರ. ಅದ ಗೆರಿ ನೋಡಿ ಹೇಳ್ತೀನಿ ಅಂದ್ರಲ್ಲ, ಕುಂದ್ರಿಸಿ ನೋಡ್ತಿರೋ ನಿಂದ್ರಿಸಿ ನೋಡ್ತಿರಿ? ಅದು ಅನುಕೂಲಕ್ಕೆ ತಕ್ಕಂಗಿರ್ತತಿ. ಒಟ್ಟು ಬಹುಶಃ ಹೇಳ್ತೀರಿ. ಅಲ್ಲಿ ಪೊಸಿಷನ್ ಹೆಂಗಿರ್ತೈತಿ ಹಂಗ ಹೇಳಿ ಬಂದು ಬಿಡ್ತೇವೆ ನಾವು. ಸುಮ್ಮನೆ ಗುದ್ದಾಡಕ್ ಹೋಗುದಿಲ್ಲ. ಅಜ್ಜಾರ ನನ್ನೊಂದ್ ಸ್ವಲ್ಪ ಹೇಳ್ತೀರನ? ಏನ ಬಹುಶಃ ಹೋಗಲಿ ನಿಮ್ಮ ಅವನು ತ್ಯಾಪಿ. ನಡಿ ನಡಿ ನಡಿ. ಯಾಕ್ರಿ ಗಂಡಸರ್ದು ಹೇಳಂಗಿಲ್ಲ ನೀವು? ಗಂಡಸೂರ್ದು ಒಟ್ಟ ಏನೇನೋ ಹೇಳುದಿಲ್ಲ ನಾವು. ಗಂಡು ಬಿರ್ಸುದು ಗಂಡು ಬಿರ್ಸ್ ಹತ್ತಂಗ ಕಾಣತ್ತ. ಅಳೆ ಹುಚ್ಚ ಆ ಹುಡುಗಿ ಕೈ ಮುಟ್ಟಿದಾಗ ಬೆಣ್ಣಿ ಮುಟ್ಟಿದಂಗ. ಇಟ್ಟು ಮಂದ್ಯಾಗ ಯಾರು ಗೊಂಡಿ ಸಿಡಂಗ್ ಹೊಡೆದಿಲ್ಲ ಅಂತ ಕಾಣಿಸತ್ತ. ಬೆಣ್ಣಿ ಮುಟ್ಟಿದಂಗ ಆಗತ್ತಂತ. ಬೆಣ್ಣಿ ಅದು ದುನಿಯಾ ಮುಟ್ಲಿ ನಂದು ಹೇಳಬೇಕ. ಹಿಂದೇನ್ ಹೇಳ್ತಾರಲ್ಲ, ನಿಂದ ಮುಟ್ಟಿದ್ರು ಕೊಡ್ಡ ಮುಟ್ಟಿದಂಗ ಆಕತಿ ಅದು. ಒಡ್ಡ ಹೇಳಪ್ಪ ಆಗುದಿಲ್ಲ. ಹಂಗ ಹೇಳ್ತಾರ ಕೊಡ್ಬೇಕು. ಒಂದ್ 500 ಬಂದು 1000 ಬಂದು 5000 ಬಂದು ಕೊಡ್ಬೇಕು. ಆಮೇಲೆ ಕೇಳ್ಬೇಕು. ಜುಜುಬಿ ಸ್ವಾಮಿಗಳಿಗೆ ಏನು ಖರ್ಚು ಇರೋದಿಲ್ಲ. ಆ ಖರ್ಚು ಈ ಖರ್ಚು ಚಿಲ್ಮಿ ಖರ್ಚು ಅದು ಇದು ಹುಡುಕಾಡೋದು ಅದು ಎಲ್ಲ ಇರ್ತಾವ. ನಿನಗೇನು ಓ ಖರ್ಚು? ಯಾಕಂದ್ರ ಹಜಾರ್ ಮನುಷ್ಯರಿಗೆ ಹುಟ್ಟಿರ್ತಾರಲ್ಲ, ಖರ್ಚು ಇರತ್ತಾವ, ಗೊತ್ತಿರ್ತೈತಿ. ಅದು ದೇವ್ರ ಮಕ್ಕಳಂತಾನ. 20 ಅಜ್ಜಿಗೇನು ಕಿಮ್ಮತ್ತಿಲ್ಲ. ಹುಚ್ಚಿ 20 ರೂಪಾಯಿ. ಅವನೇನು ಬಸ್ ಸ್ಟ್ಯಾಂಡ್ ಪೈಕಿ ನೀರ್ ಹಾಕೊಂಡ್ ಮಾಡ್ಯಾ? ಸುಮಿರಿ ನಾ ಎಲ್ಲ ನಿಮ್ಗೆ ಬಗ್ಗೆ ಹೇಳ್ತೀನಿ ಅಂತ ತಿಳಿಸಿ. ಅಜ್ಜ ನನ್ ಜಾತ್ರೆ ಕೋಡ್ ಕೆತ್ತವನ್ ಮಾಡ್ಯಾ? ಅಲ್ಲಿ ನೋಡ್ರಿ ನಿಮ್ಗೆ ಕಿಮ್ಮತ್ತಿಲ್ಲ. 20 ರೂಪಾಯಿ ಕೊಟ್ಟಾಳ. ಅದಕ್ಕಿಂತ ನಿಂದ ಬಾಳ ತ್ರಾಸ ಆಕತ್ ನನಗ. 20 ಕೊಟ್ಟದ್ ನೋವಾಗಿಲ್ಲ ನನಗ. ಇದು 50 ಕೊಟ್ಟು ಬೈದಂಗ ಆಗಾಕತ್ತ. ಏನೋ ತಿಳುವಳಿಕಿಲ್ಲ, ಏನೋ ಅಟ್ ಕೊಟ್ಟೈತ್ರಿ. ಇರ್ಲಿ ಇರ್ಲಿ, ಹೆಣ್ಮಕ್ಳು ಎಟ್ಟ ಕೊಟ್ಟರು ತೊಗೊಂಡ್ಬಿಡ್ತೇವ್ ನಾವು. ಏನ ಕೊಡ್ತೇನ್ರಿ. ನಿಮ್ಮಂತರ ಕಂಡ್ರೆ ಬಾಳ ನನಗ. ಒಟ್ಟ ನೀವ್ ಕಣ್ ಮುಚ್ಚ್ರಿ, ನಾ ಕೈ ಮುಚ್ಕೊಡ್ತೀನಿ. ಅಯ್ಯೋ ಕೊಡಪ್ಪ, ಮೊದಲು ದಕ್ಷಿಣ ಆಮೇಲೆ ಮುಂದಿನ ವಿಚಾರ. ಉಳಿದ ರೊಕ್ಕ ಕೊಡ್ರಿ ಹೊಳ್ಳಿ. ನಾನು ಜಾತ್ರೆ ಮಾಡಿ ಉಳಿದ ರೊಕ್ಕ ಏನಿದು 1 ರೂಪಾಯಿ ಅಕ್ಕೆಟ್ ಕೊಟ್ರಿ? 20. ನಾ ಎಟ್ ಕೊಟ್ಟಿನ್ರಿ? 1 ಏಟಾತ್ರಿ? 21 ಆತಲ್ರಿ ಕುರಿ. ನೋಡಿ ಸುದ್ದ ಆಗಬಾರ್ದ್ರಿ. ಇಷ್ಟ್ರ ಮೇಲೆ ಮುಗಿಸಿ ಕೈತಾ 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 ತೊಳ್ಕೊಂಡೇ ಇಲ್ಲ ಆಗಳೇ ತೊಳ್ದಿಟ್ರಿ. ಬಿಡುಬಿಡು ಅಂತ ಐತಿ, ಬಿಡ ಮೇಲಾಗತೈತಿ. ಈ ಜಾಗದಲ್ಲಿ ಬಲವಿಲ್ಲ. ಈಗ ಯಾಕೋ ಬಾಸ ಬಾ. ಯಾಕ ಆ ಜಾಗದಾಗ ಬಲ ಇಲ್ಲ ಅಂದಲ್ಲ, ಅಲ್ಲರಿ ಏನ್ ಮತ್ ನಾ ಮಾಡ್ಲಿ? ಬಂದ್ಬಿಡಿ ಈ ಕಡೆ. ಸಾಧು ಸತ್ಪುರುಷರಿಗೆ ಅಲ್ಲಿ ಬಾ ಇಲ್ಲಿ ಬಾ ಅಂತ ಒಂಟೆಕ್ಷರಲೆ ಕರಿತೀಯ.
ಶಾಪ ಕೊಟ್ಟರು ಸುಟ್ಟಬಹುದು ಯಾಕೆ ತೆಗಿಲೇನ ಮೂರನೇ ಕಣ್ಣು ಇದ್ ಎರಡು ಕಣ್ಣನ ನೋಡೋದಾಗೋಲ್ತ ಮೂರನೇ ಕಣ್ಣು ನಾ ಎಲ್ಲಕ್ಕೂ ಹೋಗ್ಲಿ ಮೂರನೇ ಕಣ್ಣು ತೆಗೆದ್ರೆ ಚಾಟಪಾಟ ತಂಡ್ಯಾಗ ಒದ್ದಾಡಿ ಸಾಯ್ತಿ ಮತ್ತೆ ತುಪ್ಪ ತುಪ್ಪ ಬುಡು ಬುಡು ಅಂತ ಐತಿ ಬಿಡ ಮೇಲ ಆಗತೈತಿ ಈ ಜಾಗದಲ್ಲಿ ಬಲವಿಲ್ಲ ಈ ನಿನ್ನ ಕೈ ನೋಡಿ ಹೇಳ್ಬೇಕಂದ್ರ ನೀನು ಮಧ್ಯಾಹ್ನ ಬಿಸಲಾಗ ಪಿರಿ ತಿರುಗಿ ಆಡಿ ಒಂದು ಹುಡುಗಿನ ಪ್ರೀತಿ ಮಾಡಿ ಹೌದಲ್ಲ ಹೌದು ನಿನ್ ರೊಕ್ಕ ಹೌದಲ್ಲ ಒಂದು 5 ಲಕ್ಷ ರೂಪಾಯಿನ ಕೊಟ್ಟಿ ನೋಡು ಮತ್ತೆ ಮುಡಿತ್ ನೋಡ್ರಿ ಅಂತ ಇನ್ನೂ ಸ್ವಲ್ಪ ಇಲ್ದರ್ಕ ಹೇಳ್ತಾನೆ ಮತ್ತೆ ಉಳಿದದ್ದು ಏನ್ ಹೇಳ್ತೀರಿ ನೀವು ಬರಬರಿ ಬೇರೆ ಯಾರು ಅಲ್ರಿ ಯಾರು ಅಲ್ರಿ ಇಲ್ಲಿ ಇತ್ತಲ್ರಿ ನೋಡ್ರಿ ಕಿನ 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 ಕೈ ತೆಗಿಲೆ ಕಾಲ್ ಮರಲೆ ಹೊಡೆದಾರ ಶಾಲೆನಾಗ ಇಟ್ಟು ಹೊಡೆದಂಗ ಆತಲ್ಲ 1000 ರೂಪಾಯಿ ಬೋಸಡಿಕೆ ನಾವೇನು ಮನುಷ್ಯರಲ್ಲ ನಾವೇನು ಹೊಟ್ಟಿಗೆ ಅನ್ನ ತಿನ್ನುದಿಲ್ಲ ನಮಗೇನು ಉಪ್ಪು ಹುಳಿ ಖಾರ ಬೆಟ್ಟಿನ ಆಗಿಲ್ಲ ಬರ್ರಿ ನಮ್ದು ಯಾಕೆ ತಿಳಿ ಕಲ್ಲಿಗೆಲ್ಲ ತೊಗೊಂಡು ಹಿಂಬ್ರಿಕೆ ಹೋಗದ ಬಿಡು ಮಗ ಎಲ್ಲರೂ ಕಲ್ತು ಒಂದು ಮುಂಬ್ರಿಕೆ ಹೋಗಿದ್ ನೋಡಿ ಇದೇನು ಹಿಂಬ್ರಿಕೆ ಮತ್ತೆ ನಾನು ಎಲ್ಲಾರ ಬಡದ್ ಸಾಯ್ತಾರ ನೋಡು ಮತ್ತೆ ನಮಗ್ ಗೊತ್ತಿಲ್ಲ ಅಂದ್ರ ಅವ್ರನ್ನ ಈ ಪಿತೃ ಪಿಲ್ಲಿ ಮಗನ ಬೋಸಡಿಕೆ ಅನ್ಬೇಕು ನಮ್ಮ ದೋಸ್ತ ಮಗ ಶಿವ ಅವ್ರು ಮುಂಜಾನೆ ಸುಟ್ಟೋದ ಮಗ ಕಾಣವಲ್ಲ ಯಪ್ಪ ಯಪ್ಪ ಹಿಡಿದನ ಎಲ್ಲಿದ್ರಿ ನಾವು ಕಪ್ಪತ್ತು ಗುಡ್ಡದಲ್ಲಿದ್ದೇವೆ ಕಪ್ಪತ್ ಗುಡ್ಡ ಹೌದು ಅಲ್ಲಿ ಏನ್ ಮಾಡ್ತಿದ್ರ ಕಪ್ಪತ್ತು ಗುಡ್ಡದಲ್ಲಿ 70 ವರ್ಷ ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗ ಇಟ್ಟು ಗಜಗದ ಮೇಲೆ ಗಜಮ್ಮ ನಿಂತು ತಪಸ್ಸು ಮಾಡಿ ಅವನು ಹೇಳಿದ್ಯಾ 70 ವರ್ಷ ಕಪ್ಪತ್ತು ಗುಡ್ಡದ 70 ವರ್ಷ ಗಂಟ್ಲೆ ಅವನ ಸೂಜರ ಹೆಂಗ್ ನಿಂತಿರ್ಬೇಕು ಕಪ್ಪೆರ ಹೆಂಗ ತಡೆದಿರ್ಬೇಕು ನಡಬರ್ಕ್ ಸಿಕ್ಕ ಗಜಗದ ಗತಿ ಏನಾಗಿರ್ಬೇಕು ಅದನ್ನು ವಿಚಾರ ಮಾಡು ಬರಬರಿ ಐತ್ರಿಪ್ಪ ಯಾಕ್ರಿಪ್ಪ ಆಕಿ ಗುಣ ನಾನು ಗುಣ ಹೊಂದಂಗಿಲ್ಲ ಅನ್ನತ್ತೀರನ ಅದು 36 66 ಕತಿ ಬ್ಯಾಡ ಒಂದ್ ಕೆಲಸ ಮಾಡ್ರಿ ಆಕಿದ 63 ಮಾಡ್ರಿ ನಂದ 36 ಆಗುದಿಲ್ಲ ಅವೆಲ್ಲ ಸುಮ್ಮನೆ 21 ರೂಪಾಯಿ ದಕ್ಷಿಣ ಯಾಕೆ ಕೊಟ್ಟಿವ್ರಿ ನಾವು 1 ರೂಪಾಯಿ ಕೊಟ್ಟಿದ್ವಿ ಮತ್ತೆ 21 ಅಂತ 20 ರೂಪಾಯಿ ರೀ ಜೋಡಿ ನೋಡ್ರಿ ಸ್ವಾಮಿಗಳು ಮುಂದೆ ಅಂತಾವೆಲ್ಲ ಮಾಡ್ಬಾರ್ದು ಕೈ ತೆಗಿ ಬೋಸುಡಿಕೆ ಕೈ ಮೇಲೆ ಮೇಲೆ ಬೂಸುಡಿಕೆ ಅಂತಾನ ಕೇಳಿದ್ರ ಆಚೆ ಮನುಷ್ಯರ್ ಹುಟ್ಟಿಲ್ಲ ಏನಂತಾನ ಅದು ಭಯಗಳಲ್ಲ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಗೂಢ ಎಲ್ಲೆಲ್ಲಿ ಬರಾಕತ್ತದ ಅದು ಗೂಟ್ ಯಾರಿಗ ಗೊತ್ತ ಅಚ್ಚ ನಿನ್ನೊಂದು ಸೆಲ್ಫಿ ಕೊಡ್ತೀಯನ ನಾವು ಮೂಡುದಿಲ್ಲ ಯಾಕ ಫೋಟೋದಾಗ ಮೂಡುದಿಲ್ಲ ಅದೃಶ್ಯ ಆಗಿಬಿಡ್ತೀವಿ ಅದಕ್ಕೆ ನಮ್ಮ ಮಠಕ್ಕೆ ಬಂದ್ಬಿಡ್ರಿ ಒಂದು 8 ಕ್ಯಾಲೆಂಡರ್ ಮಾಡಿಸಿಟ್ಟೇನೆ ಈಗಿಗೆ 1 2 ಶ್ರೀಕಾಂತ್ 1 2 ನಿನಗೊಂದು 2 ಮತ್ತೆ ಯಾರು ಖಾಲಿ ಇದ್ದವ್ರಿಗೆ 1 2 ಕೊಟ್ಟು ಬೆಳ್ಳನಾಗ ಹೋಗ್ಬೋದಲ್ಲ ಒಟ್ಟ ಇಟ್ಟು ಪೂಜಾ ಮಾಡ್ರಿ ಒಳ್ಳೇದಾಗ್ತದೆ ಹೋರಿ ಅದೇಲ್ ಬಿಡ್ರಿ ದೊಡ್ಡದಾಗ ಒಂದು ದರ್ಶನ ಕೊಡ್ರಿ ಸಾಕು ಹಾಳ ಮಾಡಿಟ್ಟೆ ಟೆಂಗೆ 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 ಯಾರ ಮಗ ಕೂಣತ್ಲಿಲ್ಲ ನೀ ಏನ್ ಜರ್ಸಿ ಹಾಕೊಂಡು ನಿಂತಂಗ ನಿತ್ಯ ಕೂಣ ಸಿಕ್ಕಿ ಯಾಕಂತವ್ರ ಗುರುತಿಡಿದಿಲ್ಲ ನನ್ನ ಹೌದಾ ಸಾಲ ಕೊಟ್ಟಿದ್ರಲ್ಲ ನನಗ ಅವ್ರವ್ರ ಒಟ್ಟ ಗುರುತಡಿವಲ್ರ ಅವ್ರು ಹೌದು ಇದೇನ್ ನಿನ್ ವೇಷ ಅದ ವೇಷ ದೊಡ್ಡ ಸ್ವಾಮಿಗಳೊಬ್ರು ಯಾರು ಕಳ್ಳು ಸ್ವಾಮಿಲಿ ಅವ ಅದು ಹಳ್ಳದ ದಂಡ್ಯಾಗ ಇವನ್ನೆಲ್ಲ ಬೆಚ್ಚಿಟ್ಟು ಓಂ ನಮ ಶಿವಾಯ ಅಂತ ಹೇಳಿ ನೀರಾಗ ಮುಳುಗಕತ್ತಿದ್ದ ನಾ ಓಂ ನಮ ಹರಾಯ ಅಂತ ಹಾರಿಸ್ಕೊಂಡ್ ಬಂದೆ ಓಂ ನಮ ಹರಾಯ ಅಂತ ಹೊಡ್ಕೊಂಡ್ ಬಂದ್ಬಿಟ್ಟಿ ಮತ್ತ ಅವನ ಗತಿ ಅವ ಯಾತ್ರ ಅವನ ಗತಿ ಗಂಗಾವತಿ ದೋಸ್ತ ಜಗಳ ಬೇಡ ಆಕಿ ನಮ್ಮಾಕಿ ನಾ ಮಾಡ್ಕೊಳ ನಮ್ಮಾಕಿ ನಮ್ಮಕ್ಕೆ 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 ನಮ್ಮಾಕೆ ನಮ್ಮಕ್ಕೆ ಜಗಳ ಬೇಡ ನೋಡಿದ್ದ ಯಾಕೆ ಸುಮ್ಮನೆ ನಾನು ನೀನು ಹೆಂಗದೇವಿ ಮೊದ್ಲಿಂದ ದೋಸ್ತಿ ನಮ್ದು ಹೌದಲ್ಲಪ್ಪ ಒಂದು ಯಾಕಾಚೀತ್ ಹುಡುಗಿ ಸಲುವಾಗಿ ಯಾಕಲೆ ಜಗಳ ಬೇಡ ಕೆಳ ಮೇಲೆ ಹುಡುಗಿ ಸಲುವಾಗಿ ಜಗಳ ಮಾಡಬಾರ್ದು ಬೇಡ ಒಂದ್ ಕೆಲಸ ಮಾಡೋಣ ಇಬ್ರು ಕೂಡ ಏಕೆನ ಮದುವೆ ಆಗ್ಬಿಡೋಣ ಇಬ್ರು ಕೂಡ ಸನ್ನಿಲಿ ನಾನು ಅವಟ್ ಆಗುದು ಒಟ್ಟಿಬ್ರು ಕೂಡ ಮದುವೆ ಆಗೋನಲ್ಲಿ
ದೊಡ್ಡ ಗುಣ ನಂದ, ಹೌದಲ್ಲ? ದೊಡ್ಡ ಗುಣ. ಮೊದಲ 3 ತಿಂಗಳು ನನ್ನ ಮನ್ಯಾಗ ಇರಲಿ, ಆಮೇಲೆ 9 ತಿಂಗಳು ನಿನ್ನ ಮನ್ಯಾಗ ಇರಲಿ. ಇದ ಮಾತಲ್ಲ ಅಜ್ಜ, ಇದ ಮಾತಲ್ಲ. 3 ತಿಂಗಳು ನಂದೈತಿ ತಡಿ ಅಜ್ಜ, ನಡಿ. ತೊಟ್ಲ ಬಟ್ಲ ನಾವತ್ತರು ನಾನು ಕುಂಚಿಗಿನ ತಗೊಂಡ್ಬಂದ್ಬಿಡು ಮತ್ತೆ. ಅಜ್ಜನ ಪ್ಲಾನ್ ಹೆಂಗೈತ್ ನೋಡ ಮಗ. 3 ತಿಂಗಳ ಲೋಡ್ ಮಾಡಿ ಕಳ್ಸವ, ನಾನ್ ಲೋಡ್ ಮಾಡಿ ಕಳ್ಸಿ ಮತ್ ನಿನ್ ಕಡೆ ಕಳ್ಸ್ಲ. ಬೇಡ ಅಂದ್ಯಾ? ಅದ್ ಬೇಡ, ಬೇಡ ಅಂದ್ರೆ ಬೇಡ. ನಾ ಇನ್ನೊಂದ್ ಹೇಳ್ತೀನಿ. ಹೇಳಿ ಈಕೆನಾ ಉದ್ದ ಸೀಳು ಹೆಂಗ? ಉದ್ದ ಒಪ್ಪರಿ ನೀ ತಗೋ, ಒಪ್ಪರಿ ನಾ ತಗೋತೀನಿ. ಎದಕ್ ಬಂತದ? ಲೈಟಿನ ಕಂಬ ನೋಡ್ಕೊಂತ ನಿಂತಂಗ ಆಕತಿ. ಬೇಡ, ಹುಚ್ಚಿ ಉದ್ದು ಸೀಳುದು ಬೇಡ. ಹಾ. ಹಿಂಗ ಅಡ್ಡ ಸೀಳು. ಅಡ್ಡ. ಹಾ, ಅಡ್ಡ ಸೀಳುನು ಮ್ಯಾಲಿಂದ ನೀ ತಗೋ, ತಳಗಿಂದ ನನಗಿರ್ಲಿ. ಹೋಗ್ ಜಗಳ ಮಾಡೋ ಮಂದಿ ಅಲ್ಲ ನಾವು. ದೊಡ್ಡ ಗುಣ, ದೊಡ್ಡ ಮನುಷ್ಯ. ಎಲ್ಲಿ ಹೊಡೆದ್ರ ಸಾಯ್ತಿ? ಯಾಕ್ರೆ? ಮತ್ತೆ ಎಲ್ಲೇ ವರ್ಷ ಪೂರ್ತಿ ಅಲ್ಲೇ ಗುಡ್ಗಾಡ್ದಾಗನ ಕಲ್ಲು ಹರ್ಸೋದ್ ಬೀಳನ. ನೀ ನೀರಾವರಿ ಹೇಳ ಭತ್ತ ಬೆಳೆದ್ನೆ, ಜೋಳ ಬೆಳೆದ್ನೆ ಬೆಳೆವನ. ಬೇಡಲೇ, ಹಂಗೂ ಬೇಡ. ಹಾ. ಇಬ್ರು ಕೂಡಿ ಆಕಿನ ಮದುವೆ ಆಗಿಬಿಡ. ಆಕಿಗೆ ಮನಿ ಆಗಿ ಬರುದಿಲ್ಲ. ಊರ್ವರೆಗೂ ಒಂದು ಗುಡಿಸಲ ಹಾಕಿಡೋನು. ಗುಡಿಸ್ಲಾ? ಗುಡಿಸಲ ಇಬ್ರು ಸೇಮ್ ಚಪ್ಪಲ್ ತಗೊಳ್ಳೋದು. ಹಾ, ಸೇಮ್ ಕಲರ್, ಸೇಮ್ ಚಪ್ಪಲ್. ನಿನ್ನ ಚಪ್ಪಲ್ ಹೊರಕಂಡ್ರೆ ನಾ ಒಳಗ್ ಬರುದಿಲ್ಲ, ನನ್ನ ಚಪ್ಪಲ್ ಹೊರಕಂಡ್ರೆ ನೀ ಒಳಗ್ ಬರಬೇಡ. ಓ, ದಟ್ಸ್ ಗುಡ್ ಐಡಿಯಾ. ವೆರಿ ಸಿಂಪಲ್, ವೆರಿ ಸಿಂಪಲ್. ಸಿಂಪಲ್. ಹಾ. ಮತ್ ನಮ್ ತರ ಚಪ್ಪಲ್ ಇನ್ನೊಬ್ಬ ಯಾವಾರ ಹೊಲ್ಸಿದಂದ್ರ ವಾಟ್ ಈಸ್ ಪ್ರಾಬ್ಲಮ್? ಏನ್ ಮಾಡಕ್ಕಾಕತಿ? ಅವನು ಒಬ್ಬ ನಮ್ ತಮ್ಮ ಅಂತ ತಿಳ್ಕೊಂಡ್ಬಿಡುದು. ಅಂದ್ರೆ ನೀ ದೊಡ್ಡವ ದೊಡ್ಡ ಪಿಂಡ್ರಿ ಮಗ, ಸಣ್ಣವ ಸಣ್ಣ ಪಿಂಡ್ರಿ ಮಗ. ಅವನ್ ನಡುವಿನ ಪಿಂಡ್ರಿ ಮಗ ಅವ. ಬ್ಯಾಡ ಬಿಡ್ಲೇಪ್ಪ, ಬರೀ ಹೊಡೆದಾಡ್ಯ ಸಾಯ್ಬೇಕಾಕತ್ತಿದು. ಅದೇನ ಯಾಕಾಗೋದಕ್ಕ ದೋಸ್ತ? ಮಾತಿರ್ಬೇಕು. 3 ತಿಂಗಳ ನಮ್ಮ ಹಾಕಿ ಅವಾಗಲೇ ಅದೆಲ್ಲ ಆಗಂಗಿಲ್ಲ. ಒಟ್ಟ ಇನ್ನ ತೊಗೊಂಡ್ ಹೋಗ್ಬಿಡ. ತೊಗೊಂಡೋಕಿಲೆ ನಮ್ಮಾಕಿ. ನಮ್ಮಕ್ಕೆ ಅವನ ಸೈಜರ ಗೊತ್ತಾಕತಿಲ್ಲೇ ಅಜ್ಜ. ಅದು ನೋಡ, ಇಷ್ಟ ಆಯ್ಕೆ ಕೆಲಸ. ಇಷ್ಟ ಅಲ್ಲ ಆಯ್ತು. ಮೂಗಿಗೆ ಬೆಣ್ಣೆ ವಾಸನೆ ತೋರಿಸಿದಂಗ್ ಮಾಡಿಬಿಡ್ತಾಳ. ನೀನು ಮದುವೆ ಆಗಬೇಡ, ನಾನು ಆಗಂಗಿಲ್ಲ. ಬ್ಯಾಡ ದೋಸ್ತ, ನಾವಿಬ್ರು ಮದುವೆ ಆಗೋದು ಬೇಡ. ಜಂಗ್ ಹತ್ತಿ ಹೋಲಿಕ್ಕೆ ಇರ್ಲಿಲ್ಲ. ನೀ ಏನಾತು, 1 ವಾರ ಆತ ಭೇಟಿನಾಗಿಲ್ಲ, ಯಾಕ? ಅಜ್ಜ ಹೇಳ್ಬಿಟ್ಟಲ್ಲಪ್ಪ, ಒಂದ್ ಫಿಕ್ಸ್ ನಂಬರ್. ಫಿಕ್ಸ್ ಓಸಿ ನಂಬರ್ ಹೇಳಿದ್ನಲ್ಲ. ಹೊಲ ಹೋತ್, ಮನಿ ಹೋತ್, ಅಂಗಿ ಹೋತ್, ಚೇಡ್ ಹೋತ್, ಪ್ಯಾಂಟ್ ಹೋತ್. ನಿನ್ ಹೆಣಕತ್ ಊರನ್ ಸಾಲ್ಗಾರೆಲ್ಲ ಚಪ್ಪಲಿ ಹೊಡ್ಯಾಕತ್ತಾರ. ಯಾವಾರ ಆಡಿದ್ದೀನಿ ನಾನು? ರವಿವಾರ ಆಡಿದ್ದೆ. ಗುರುವಾರ ನಂಬರ್ ಹೇಳಿನಿ, ರವಿವಾರ ಆಡ್ಯಾನ. ರವಿವಾರ ಚಾಲೂನರ ಇರ್ತಾವನ್ಲಿ. ನಿಷೇಧಾಗ ಹೋಗಿ ಯಾರಿಗೆ ಕಟ್ಟಿದ್ವಿ, ಅವ ಏನ್ ಬರ್ಕೊಂಡು ನೀ ಏನ್ ಬರ್ಸಿದ್ವಿ ಬಂದ. ಹೋಗ್ಲಿ ಬಿಡ್ಲಿ. ಎಷ್ಟಾಗೈತೆ ಸಾಲ? 77 ಲಕ್ಷ ರೂಪಾಯಿ. ಎಷ್ಟು? 77 ಲಕ್ಷ. 77 ಜುಜುಬಿ ಚಿಲ್ರ. 77 ಚಿಲ್ಲರ? ನಿನಗೇನು ಒಂದ್ ಸೀಸನ್ ಏನ್ ರೊಕ್ಕ ಮಗನ? ಈ ಎಲ್ಲ ನಿನ್ ಚಿಲ್ಲರ ಮಗನ? ನಂದು ಎಷ್ಟೈತೆ ಅಂತ ಮಾಡಿ ಸಾಲ? ಎಷ್ಟಾಗೈತಿ? 1,66,00,000 ಮ್ಯಾಲೆ 58 ರೂಪಾಯಿ. ಇದೇನಜ್ಜ ಮ್ಯಾಲೆ 58 ರೂಪಾಯಿ ಸ್ಪೆಷಲ್? 90 ಸಾಲ ಮಾಡುದ್ ದ್ವಾರದಲ್ಲಿ. ಸಾಲ ಮಾಡುದ್ ದ್ವಾರದಲ್ಲ. ಸಾಲಗಾರರು ಕೇಳಾಕ ಬಂದಾಗ ಕರೆದು ಕುಂದಿರಿಸಿ ಚಾ ಕುಡಿಸಿ ಮತ್ತೊಂದು 50,000 ಇಸ್ಕೊಂಡು ಕಳಿಸ್ತೇವಲ್ಲ, ಆ ಟೆಕ್ನಿಕ್ ದ್ವಾರದ ಮಗನ. ಆ ಟೆಕ್ನಿಕ್ ನಿನ್ನಂತಲ್ಲಿ ಇರಲಿ ಮಗನ. ಒಲ್ಬಿಳೆ, ನಿಂದು ಸಾಲ ಆಗೈತಿ, ನಂದು ಸಾಲ ಆಗೈತಿ. ಇನ್ನೀ ಊರಾಗಿರೋದು ಬೇಡ. ಊರ್ ಬಿಟ್ಟು ಯಾವ್ದಾರ ಒಂದು ಸಣ್ಣ ಹಳ್ಳಿಗೆ ಹೋಗೋಣ. ಊರ್ ಹೊರಗ ಬಿದ್ದ ದೇವಸ್ಥಾನ ಅಂತೂ ಇದ್ದ ಇರ್ತಾವ. ಅದ ದೇವಸ್ಥಾನಕ್ಕ ಸುಣ್ಣ ಬಣ್ಣ ಹೊಡೆದು ಅದನ್ನ ನಮ್ಮ ಮಠ ಮಾಡ್ಕೊಂಬಿಡ. ಮಠ? ಅಲ್ಲಿ ನಾನೇ ಗುರು, ನೀನೇ ಶಿಷ್ಯ. ಅಲ್ಲಿ ಶಿಷ್ಯಾಗಿ ನಾ ಏನ್ ಮಾಡ್ಲಿ? ಮುಂಜಾನೆ ಎದ್ದು ಕೂಡಲೇ ಊರಾಗ ಹೋಗ್ಬೇಕು ನೀ. ಯಾಕಂತೇಳಿ ಪ್ರಚಾರ ಮಾಡ್ಕೊಂಬ. ಆ ಪ್ರಚಾರ ಏನಂತ? ನಿಮ್ಮೂರಿಗೆ ಶ್ರೀ 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 ಶಿವಾನಂದ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಯಾರಿಗೆ ಯೌವನ ಬಲ, ತಾರುಣ್ಯ ಬಲ, ಪುತ್ರ ಪ್ರಾಪ್ತಿ, ವರ್ಕ ಕನ್ಯಾಕ ವರ ಬೇಕಾದವರು ನಮ್ಮ ಅಜ್ಜಾರ ಮಠಕ್ಕೆ ಬರ್ಬೇಕ್ರಿ. ಇಷ್ಟು ಪ್ರಚಾರ ಮಾಡ್ಬೇಕು ನೀ. ಅಜ್ಜ ಎಲ್ಲ ಗೊತ್ತಾತು. ಇದೇನೋ ನಡು ಅಂದಲ್ಲ, ಪುತ್ರನ್ ಪಾತ್ರೆ ಹಿಂಗಂದ್ರಿ? ಪುತ್ರವನ್ ಪಾತ್ರೆ? ಪುತ್ರವನ್ ಪಾತ್ರೆ ಅಲ್ಲ, ನಿಮ್ಮ ಅಮ್ಮನ ಡಬುರಿ. ಪುತ್ರವನ ಪಾತ್ರೆ ಅಲ್ಲದು, ಪುತ್ರ ಪ್ರಾಪ್ತಿ. ಹಂಗಂದ್ರ ಮಕ್ಕಳ ಫಲ. ಮಕ್ಕಳ ಫಲ ನೀ ಕೊಡ್ತಿ?
ನೋಡಾಕಲಿ ಹಂಗ ಕಾಣೋದಿಲ್ಲ ಏನ್ ನಾನು ನೀನು ಎಲ್ಲಿ ಕೊಡ್ತಿ ಲೇ ಸನ್ಯಾಸಿಗಳಂದ್ರೆ ಏನಂತ ತಿಳ್ಕೊಂಡಿ ದೇವ್ರ ಎಜೆಂಟ್ರ್ ಇದ್ದಂಗ ಹಾ ಸಾಕ್ಷಾತ್ ದೇವ್ರ ಸಮಾನ ದೇವ್ರ ಸಮಾನ ದೇವರ ಸಮಾನ ಹಾ ಅದೇ ಲೇ ಆರ್ಡರ್ ಹಿಡಿದು ಅಟ ನಮ್ ಕೆಲಸ ಕೊಡೋದು ಬಿಡೋದು ಅವನ ಕೆಲಸ ನೀ ಪ್ರಚಾರ ಒಂದು ಮಾಡಿ ನೋಡಪ್ಪ ನಾವು ಮಠದಾಗ ಕುಂತು ಅವ್ಲಿ ಬಂದ್ ಜಗಳ ಆಡಕತ್ತಾರಂದ್ರ ಸುಮ್ಮ ಸಮಾಧಾನ ಅಕ್ಕವು ತಡ್ರಿ ಎಲ್ಲ ಬಗೆಹರಿತದ ತಡ್ರಿ ಅನ್ಕೊಂತ ಒಂದ್ ದಿವ್ಸ ನಾವ ಮ್ಯಾಲಿ ಹೋಗ್ಬಿಡ್ತೀವಿ ನೀ ಪ್ರಚಾರ ಮಾಡಿ ನೋಡ್ನಿ ಒಟ್ ಪ್ರಚಾರ ಮಾಡ್ಬೇಕ ಮಠಕ್ಕ ಹುಡುಗಿಯಾರ್ ಬರ್ತಾರ ಬರ್ತಿದ್ದ ಆಂಟಿಯರ್ ಬರ್ತಾರ ಮುದುಕಿಯರ್ ಬರ್ತಾರ ಈ ಆಂಟಿಯರಿಗೆ ಮುದುಕಿಯರಿಗೆ ನೀ ಹೆಸರಿರೋದು ಹುಡುಗಿಯರಿಗೆ ಮಾತ್ರ ನಾ ಮಾಡ ಗುರುಗಳು ಯಾರಲ್ಲಿ ಶಿಷ್ಯ ಯಾರು ಫಸ್ಟ್ ನಮ್ಮ ಆಶೀರ್ವಾದ ಸೆಕೆಂಡ್ ನಿಮ್ಮ ಆಶೀರ್ವಾದ ಫಸ್ಟ್ ನಾನು ಪ್ರಚಾರ ಮಾಡ್ಕೊಂಡ್ ಬಂದಿರ್ತೀನಿ ಅಂದಲ್ಲಿ ಬರ್ತಾರ ಮುಂಜಾಲಿಂದ ಸಂಜೆ ಮಠ ಕುಂತು ಕಾಯವ ನಾನಲ್ಲಿ ನಮ್ದು ಫಸ್ಟ್ ನಾ ಬೆಳಗಿಂದ ಹೋಗಿರ್ತೇನೆ ಇನ್ನು ಮಠನ ಕಟ್ಟಿಲ್ಲ ನಾವು ಮೊದಲು ಮಠ ಕಟ್ಟಣ ಪ್ರಚಾರ ಮಾಡು ಜನ ಸೇರ್ಲಿ ಆಮೇಲೆ ಮುಂದಿನ ವಿಚಾರ ಇವತ್ತಿನಿಂದ ದೋಸ್ತಿ ಎಲ್ಲಾದ್ರೂ 50 ಕೆಲವೊಂದ್ರಾಗ ಮಾತ್ರ ಎಲ್ಲಾದ್ರಾಗ ಅನ್ಬೇಡ ಇವತ್ತಿನಿಂದ ನಾನೇ ಕಳ್ಳಗರು ನಾನೇ ಸುಳ್ಳ ಶಿಷ್ಯ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನಿನ್ನಿಂದ ನನ್ನ ದೂರ ಮಾಡಲು ಎಂದು ಊರೊಂದು ಏತಕ್ಕೆ ಬೇಕು ಮನೆಯೊಂದು ಹೇಗಿರಬೇಕು ಎಲ್ಲಿರಲಿ ನಮ್ಮ ಊರಲ್ಲೇ ಎಲ್ಲಿ ಯಾರ ಬಾಳಲ್ಲ ನನ್ನ ನೋಡು ನಾ ಹೃದಯ ಕದಿಯುವ ಅನ್ಯಾಯ ಬದಿಯುವ ಸುಳ್ಳ ಜೊತೆಯಾಗಿ ನಾವು ಇದ್ದರೆ ಎದುರಲ್ಲಿ ನಮಗೆ ಎದುರಲ್ಲಿ ನಿಲ್ಲೋರು ಯಾರು ಕಾಲವನ್ನು ತಡೆಯೋರು ಯಾರು ಇಲ್ಲ ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ನಿನ್ನಿಂದನಲ್ಲ ದೂರ ಮಾಡಲು ಎಂದು ನೋವಿಗಿಲ್ಲಿ ನೋವ ಬಂದಿದೆ ವಿಧಿಯೇ ನಿನಗೆ ಇದು ಸರಿಯೇ ವಿಧಿಯೇ ನಿನಗೆ ಇದು ಸರಿಯೇ ಕಣ್ಣೀರಿಗೆ ಕಣ್ಣೀರೇನೋ ಬಡತನಕ್ಕೆ ಬಡತನವೇನೋ ಕಷ್ಟಕ್ಕಿಲ್ಲಿ ಕಷ್ಟ ಬಂದಿದೆ ನೋವಿಗಿಲ್ಲಿ ನೋವ ಬಂದಿದೆ ವಿಧಿಯೇ ನಿನಗೆ ಇದು ಸರಿಯೇ ವಿಧಿಯೇ ನಿನಗೆ ಇದು ಸರಿಯೇ ನಾನೇನು ತಪ್ಪು ಮಾಡಿದೆ ಅಂತ ಇಂಥ ದೊಡ್ಡ ಶಿಕ್ಷೆ ಕೊಟ್ಟು ಸಣ್ಣವನಾಗಿದ್ದ ಧನ್ಯರ ಮನ್ಯಾಗ ಧನ್ಯರ ಸೇವೆ ಮಾಡ್ಕೊತಾರ ನನಗೆ ಮದುವೆಯನ್ನು ಭಾಗ್ಯ ಕೊಟ್ಟು ಹೆಂಡತಿಯನ್ನು ಸುಖ ಕೊಟ್ಟೆ ಈಗ ಈ ಮಗುನ ಕೊಟ್ಟು ನನ್ನ ಹೆಂಡತಿನ ಕಸ್ಕೊಂಡ್ಬಿಟ್ಟೆಲ್ಲೋ ತಂದೆ ಕಷ್ಟದಾಗ ಸುಖದಾಗ ನಿಮ್ಮ ಜೊತೆಗೆ ಇರ್ತೀನಿ ಅಂತ ನನಗೆ ಮಾತು ಕೊಟ್ಟು ನಡುವುದಾರಾಗ ನನಗೆ ಕೈ ಕೊಟ್ಟು ಹೋಗ್ಬಿಟ್ಟಿಲ್ಲ ನನ್ನ ಒಬ್ಬಟ್ಟಿಯಾಗಿ ಮಾಡಿ ಹೋಗಾಕ ನಿನಗೆ ಮನಸ್ಸಾದ್ರೆ ಹೆಂಗ ಬಂತಲ್ಲೇ ನಾನು ನಿನ್ನ ಜೊತೆ
ಜೊತೆಗೆ ಬರಬೇಕು ಆದ್ರ ಈ ಮಗುನ ನನ್ನ ಕೈಯ ಕೊಟ್ಟು ನನ್ನ ಕೈ ಕಟ್ಟಿ ಹಾಕಿಬಿಟ್ಟಿಲ್ಲೇ. ನಮ್ಮ ದಣಿಯರಿಗೆ ಮಾತು ಕೊಟ್ಟಿದ್ದೆ, ನನ್ನ ಹೆಂಡತಿ ಮಕ್ಕಳ ತಗೊಂಡು ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ಅಂತ. ಈಗ ನನ್ನ ಹೆಂಡತಿ ಇಲ್ಲಾರ್ದ ನಮ್ಮ ದಣಿಯರ ಮನೆಗೆ ಹೆಂಗ ಹೋಗ್ಲಿ, ನನ್ನ ಮಕ್ಕ ಹೆಂಗ ತೋರಿಸ್ಲಿ? ಏನೋ ರುದ್ರ, ಮಗುನ ಮಾತ್ರ ಕರ್ಕೊಂಡ್ ಬಂದಿದ್ಯಾ? ಎಲ್ಲಿ ನಿನ್ನ ಹೆಂಡತಿ ಗೌರಮ್ಮ ಎಲ್ಲಿ? ನನ್ನ ಹೆಂಡತಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೊರ್ಟೋದ್ರು. ಅಲ್ಲೋ, ನಿನ್ನ ಹೆಂಡತಿನ ಒಳ್ಳೆ ಆಸ್ಪತ್ರೆಗೆ ತೋರಿಸು ಅಂತ ನಿನ್ಗೆ ಎಷ್ಟು ಸಾರಿ ಹೇಳಿದ್ದೆ ನಾನು. ಅದಕ್ಕೆ ಅವಕಾಶನೇ ಸಿಗ್ಲಿಲ್ಲ ಸರಿ. ಅದೇನು ಹಡ್ದುಕುಳೆ ಮಾಸ ಎದಿಗೇರಿ ನಿನ್ನ ಹೆಂಡತಿ ಸತ್ತು ಹೋದ್ಲು ಅಂತ ಡಾಕ್ಟರ್ ಕೊನೆ ಸಾರಿ ಆಕೆ ಜೊತೆ ಒಂದೆರಡು ಮಾತಾಡಕ್ಕೂ ನನಗೆ ಅವಕಾಶ ಸಿಗ್ಲಿಲ್ಲ ಅಂತೇಳಿ. ಸಮಾಧಾನ ಮಾಡ್ಕೋ ರುದ್ರ, ಸಮಾಧಾನ ಮಾಡ್ಕೋ. ಹೆಣ್ಣು ಮಗು ಹುಟ್ಟಿ ನನ್ನ ಹೆಂಡತಿನ ಕಸ್ಕೊಂಡ್ಬಿಡ್ತು. ರುದ್ರ, ಹಾಗೆಲ್ಲ ಮಾತನಾಡಬಾರ್ದು ರುದ್ರ. ಯಾರ ಹುಟ್ಟಿಗೂ ಯಾರ ಸಾವಿಗೂ ಯಾರೂ ಕಾರಣರಲ್ಲ ರುದ್ರ. ಇದನ್ನೆಲ್ಲ ಮರ್ತು ಬಿಡು, ಮರ್ತು ಬಿಡು. ಆ ವಿಧಿ ನನ್ನ ಬಾಳಾಗ ಬಾಳ ಕೆಟ್ಟ ಆಟ ಆಡಿದ. ಬಡತನದಾಗ ಸಂಸಾರ ಜಕ್ಕೊಂಡು ಹೋಗೋದು ಕಷ್ಟ ಅಂತ ಗೊತ್ತಿದ್ರು ಗಂಡ ಹೆಂಡತಿ ಕೂಡಿ ಸಂಸಾರ ಅನ್ನೋ ಬಂಡಿನ ಜೋಡಿ ಎತ್ತಿನಂಗೆ ಜಕ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಆ ಬಂಡಿಯ ಒಂದು ಗಾಲಿನ ಕಸ್ಕೊಂಡ್ಬಿಟ್ಟ. ನನ್ನ ಹೆಂಡತಿ ಇಲ್ಲಾರ್ದ ನಾನು ಹೆಂಗ್ ಬದುಕಲಿ, ಹೆಂಗ್ ಬದುಕಲಿ? ಆಗಿದ್ದನ್ನೆಲ್ಲ ಮರ್ತು ಬಿಡು ರುದ್ರ, ಮರ್ತು ಜೀವನ ಸಾಗಿಸ್ಬೇಕು, ಮರ್ತು ಬಿಡು. ಏನು ಮಾತಿನ ಅರ್ಥ? ನನ್ನ ಹೆಂಡತಿನ ಮರಿಬೇಕು ಅಂತ ಹೇಳ್ತೀರಾ? ಮರಿಲೇಬೇಕು ರುದ್ರ. ಆ ದೇವರು ಮನುಷ್ಯನಿಗೆ ಕೊಟ್ಟ ಮಹಾವರದಾನ ಮರೆವು. ಆಗಿದ್ದ ಕಹಿ ಘಟನೆಗಳನ್ನ ಮರಿಲೇಬೇಕು, ಮುಂದೆ ಜೀವನ ಸಾಗಿಸಲೇಬೇಕು. ಯಾಕಂದ್ರೆ ಈಗ ಈ ನಿನ್ನ ಮಗುನ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ನ 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 ಮೇಲಿದೆ. ಅದನ್ನೆಲ್ಲ ಮರೆತು ಮಗುನ ಸುಖವಾಗಿ ನೋಡ್ಕೋ ರುದ್ರ. ತಡಿ, ನನ್ನ ಹೆಂಡತಿ ಇರ್ಲಾರ್ದ ಈ ಮಗುನ ಹೆಂಗ್ ಜೋಪಾನ ಮಾಡ್ಲಿ? ತಡಿ, ಮಾಡ್ಲಿ? ರುದ್ರ, ಆ ಮಗುನ ನನಗೆ ಕೊಟ್ಬಿಡು. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀನಿ. ಕೊಡು ರುದ್ರ. ಬೇಡ ದಣಿ, ದಣಿ, ನಮ್ಮ ಅಜ್ಜ ನಮ್ಮಪ್ಪ ನನ್ನ ನಿಮ್ಮ ಮನ್ಯಾಗ ಇಟ್ಕೊಂಡು ಮಕ್ಕಳ ಹಂಗ ಜೋಪಾನ ಮಾಡೀರಿ. ನಿಮ್ಮ ವಂಶದ ಋಣ ನನ್ನ ಮ್ಯಾಗ ಭಾಳ ಐತಿ ದಣಿ, ಭಾಳ ಐತಿ. ಆದ್ರೆ ದಣಿ, ಮಾಂತೇಶ್ ದಣಿಯರು ಸಿಕ್ಕಾಪಟ್ಟಿ ಹಠ ಮಾಡ್ತಾರ. ಅವ್ರನ್ನ ಸಂಭಾಳಿಸ್ಬೇಕಾದ್ರೆ ಅವ್ವಾರಿಗೆ ಸಾಕಾಗಿ ಹೋಗುತ್ತೆ. ಅಂತಂದ್ರಾಗ ಈ ಮಗುನ ಒಯ್ದು ಅವ್ವಾರ ಕೈಯಾಗ ಕೊಟ್ರ ಅವ್ವಾರಿಗೆ ಬಹಳ ಕಷ್ಟ ಆಕೈತ್ರಿ ದಣಿ. ಅದಕ್ಕೆ ದಣಿ, ಈ ಮಗುನ ನಾನು ಈ ಊರಾಗ ಇಟ್ಕೊಳ್ಳೋದೇ ಇಲ್ರಿ. ಬೆಂಗಳೂರಾಗ ನನ್ನ ತಂಗಿ ಗಂಡ ಕೂಲಿ ಹಂಗ ಕೆಲಸ ಮಾಡ್ತಾರ್ರಿ. ನನ್ನ ತಂಗಿಗೂ ಒಂದು ತಿಂಗಳ ಹಿಂದ ಮಗು ಹುಟ್ಟಿತ್ರಿ. ಈ ಕೂಸನ್ನ ಒಯ್ದು ಅಕ್ಕಿ ಮಡಿಲಾಗ ಹಾಕಿಬಿಡ್ತೀನಿ ರೀ. ಎರಡೂ ಕೂಸು ಎದಿ ಹಾಲು ಕುಡ್ಕೊಂಡು ಬೆಳಿತಾವ್ರಿ ಅಪ್ಪ. ಒಳ್ಳೆ ನಿರ್ಧಾರ ರುದ್ರ, ಒಳ್ಳೆ ನಿರ್ಧಾರನೇ ಮಾಡಿದ್ಯಾ. ನಿನ್ನ ತಂಗಿ ಕೂಡ ಈ ಮಗುನ ನನ್ನ ಅಣ್ಣನ ಮಗಳು ಅಂತ ಪ್ರೀತಿಯಿಂದ ಜೋಪಾನ ಮಾಡ್ತಾಳೆ. ಒಳ್ಳೆ ನಿರ್ಧಾರ. ನೋಡು, ನಿನ್ನ ಖರ್ಚಿಗೆ ಹಣ ಕಾಸು ಏನಾದರೂ ಬೇಕಾದ್ರೆ ಬಂದು ತೆಗೆದುಕೊಂಡು ಹೋಗು, ಮರಿಬೇಡ. ಉಡಿಯಕ್ಕಿ ಹಾಕತಾರ, ಊರ ಬಿಟ್ಟು ಕಳಿಸುತ್ತಾರ. ಉಡಿಯಕ್ಕಿ ಹಾಕತಾರ,
ಯಾಕಂತ ಕೇಳ್ತಿಲ್ಲ ನೀನ ದ್ಯಾಮವ್ವನ್ ಗುಡಿಗೆ ಹೋಗ್ಬೇಕ್ ಬಾ. ದ್ಯಾಮವ್ವ ದುರ್ಗವ್ವಾತು ನೀ ಯಾವಾಗ ಆಗಿಕ್ಕೆ ಅವ್ವ ನಾನಾರ ಏನು ಮಾಡ್ಲೋ ಮಾರಯ್ಯ. ಹಾ. ಕಂಡ ದೇವ್ರಿಗೆ ಕೈ ಮುಗದೆ ಬರ್ಮಪ್ಪಗೆ ಎಣ್ಣೆ ಬತ್ತಿ ಕೊಟ್ಟೆ, ಹನುಮಪ್ಪಗ ಕಾಯಿ ಹೊಡೆದೆ. ಇದೆಲ್ಲಾ ಸಾಲದಂತ ನಮ್ಮ ಓಣ್ಯಾಗ ಆಡ್ತಿರ್ತಾವ ಹುಡುಗರು. ಅವಕ್ಕರು ಬೆನ್ನಿನ ಮೇಲೆ ಕ್ಯಾರ್ ಹಾಕಿದೆ, ಹಾವು ತಿಂದೆ, ಚೋಳ್ ತಿಂದೆ. ಸಣ್ಣ ಹುಡುಗ ಜಾತ್ರೆ ಅಡ್ಡಾಡಕತ್ತೀವಿ, ಆದ್ರೂ ನನ್ನ ಮಕ್ಕಳನ್ನ ಕೊಡಲ್ಲ. ಕೊಡೋಳಗನ ಸಣ್ಣ ಹುಡುಗರ ಮ್ಯಾಲ ಕ್ಯಾರ್ ಹಾಕ್ರೆ ಮಕ್ಳು ಅಕ್ಕಾವತ್ತು ಯಾವಕ್ಕೆ ಕೇಳ್ದಕ್ಕೆ ಬೊಬ್ಬಣಿ ಓಪಣಿ ಗೀಪಣಿ ಅನ್ಬೇಡ, ನಮ್ಮ ಅವ್ವ ಹೇಳ್ಯಾಳ. ನಿಮ್ಮವ್ವ ಅಲ್ಲಕ್ಕೆ ನನ್ನ ಪಾಲಿಗೆ ದೊಡ್ಡ ದೆವ್ವಕ್ಕೆ. ಯಾಕ ದೆವ್ವ ಅಂತೇಳಿ ನಿನಗೆ ನಿನಗೊಂದ್ ಸೀರೆ ಕೊಡ್ಸಿನ್ಲೆ ದೀಪಾವಳಿಯಾಗ ಕೊಡ್ಸಿದ್ದೆ. ಅದು ನನ್ನ ನಿಮ್ಮವ್ವ ಉಟ್ಕೊಂಡ್ ನಿತ್ತಾಳ, ಆ ಕಡೆ ವರ್ಷದ ಮೇಲೆ ನಿತ್ತಾಳ. ಹೋಗಿ ಹಿಂಗ್ ಟ್ಯಾಕ್ ಬಿಡಿದ್ನ. ನಮ್ಮ ಅವ್ವನ್ ತೆಕ್ಕಿ ಬಿಡ್ದೆ. ಸುಮ್ಮ ಇದ್ಲ ಸುಮ್ಮನೆ ಎಲ್ಲಿರ್ತಾಳ ಲಬ ಲಬ ಹೊಯ್ಕೊಂಡ ಮಂದಿನ ಕೊಡ್ಸಿಳ. ಈ ಮರ್ಯಾ ಹೆಂಗ ಅನ್ನೋದು ಗೊತ್ತಲ್ಲ ಮಂದಿಗೆ, ಊರಾಣ ಮಂದಿಗೆ. ಸಮಾಧಾನ ಪಾಪ ಹಂಗೇನಿಲ್ಲ ಅಂತ ಹೇಳಿ ಬಿಟ್ಟು ಕಳಿಸಿದ್ರ. ಇಟ್ಟೆಲ್ಲ ಮಾಡಿದ್ರು ಸುಮ್ಮನೆ ಇದ್ಲ ನಮ್ಮವ್ವ. ಸುಮ್ಮನೆ ಎಲ್ಲಿ ಬರ್ತಾಳ ಒಟ್ಟ ಮಂದಿನ ಒಟ್ಟ ಹೊಯ್ಕೊಳ್ದು. ಕಾಲ್ ಯವ್ವ ತಪ್ಪಾಗೈತಿ ಅತ್ತಿ ಹೋಗಿ ಬರ್ತಾನೆ ಅಂತೇಳಿ ಕಾಲು ಯವ್ವ ನನ್ ಮರ್ಯಾ ಕೆಡ್ಸಾಕ್ ಬಂದಾನ ಅಂತೇಳಿ ಮತ್ ಹೊಯ್ಕೊಂಡು ಮಂದಿ ಕೊಡ್ಸಿಳ. ಮಾತಾಡಪ್ಪ ನೀನು. ಆಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡೆ ನಮ್ಮವ್ಗ. ಅಲ್ಲೇನ್ ಬುದ್ಧಿ ಬರ್ತೈತಿ ನಿಮ್ಮವ್ಗ? ಬುದ್ಧಿನ ಇಲ್ಲ ನಿಮ್ಮ ಅವ್ಗ. ಬುದ್ಧಿ ಇದ್ರ ನಿನಗೆ ಯಾಕೆ ಹಾವು ತಿನ್ನು ಚೋಳು ತಿನ್ನು ಅಂತ ಹೇಳ್ತಿಳಕ್ಕೆ? ಯಾಕಂದ್ರ ಮಕ್ಕಳ ಹಡೆಯೋದ್ರ ಸಲುವಾಗಿ. ಮಕ್ಕಳ ಹಡದ್ರ ಹಾವು ಚೋಳು ತಿಂದ್ರ ಮಕ್ಕಳ ಹಿಡಿತೀಯ ನೀನು ಅವನು? ನೋಡು ಮಾರಯ್ಯ, ನಾನ್ ನಂಜೇರಿ ಸತ್ರು ಚಿಂತಿಲ್ಲ, ಮಕ್ಕಳ ಹಡದ ಸಾಯಕ್ಕೆ. ಓಹೋ ಅವ್ವಾರ ಭಾರಿ ಪ್ಲಾನ್ ಮಾಡ್ಯಾರ. ನೀಚ ನಂಜೇರ್ ನೀ ಸಾಯ್ಬೇಕ್, ಬ್ಯಾರೆ ಮದುವೆ ಆಗ್ಬೇಕ್, 4 ಮಕ್ಕಳ ಹಡಿಬೇಕ್, ನೀ ಮ್ಯಾಲ ಕೂತ್ ಅವ್ವ ಅನ್ಸ್ಕೋಬೇಕ್. ಯಾವಾಗ ಸಾಯ್ತಿ ಯಾವಾಗ ಸಾಯ್ತಿ ಯಾವಾಗ ಸಾಯ್ತಿ? ದೊಡ್ಡ ಆಸೆ ಇಟ್ಕೊಂಡೆ ಮತ್ ನೀನು. ನೀವು ಇನ್ನ 4 ಲಗ್ನ ಹಾಕನ್ನ ಬಿಟ್ರೆ ಯಾಕೆ 1 ಡಜನ್ ಆಗಮದಿ. ನಾ ಸಾಯ್ಬೇಕು, ನೀ ಇನ್ನೊಂದ್ ಮದ್ವೆ ಆಗ್ಬೇಕು. ನಾನ್ ಮ್ಯಾಲ ಹೋಗಿ ನನ್ನ ಮಕ್ಕಳು ನೋಡ್ತಿರ್ಬೇಕು. 4 ಕೂತ್ ಅವ್ವ ಅನ್ಸ್ಕೊಳಕಿನಿ. ತಾವ್ ಹಿಂಗ ಜಾತ್ರೆ ಅಡ್ಡಾಡಬೇಕು. ಅಡ್ಡಾಡೋರು ಬಾ ಮನಿ. ಮದ್ವಿ ಮಾಡ್ಕೊಳ ನೀನ ತಿಂಡರ ಏಟೈತಿ ನೋಡ್ತೀನಿ. ಬಾ ಇಲ್ಲ ಬಾ ಬೇಡ ಶುಟ್ಟಿಗೆ ಬೇಡ ಸಿಟ್ಟಿಗೆ ಹೇಳ್ಬೇಡ, ಹಿಂಗ ನಕ್ಕೊಂತಿದ್ರ ಆಗತ್ತಂತ ತಿಳ್ಕೊಂಡ. ಬಾರ ಬೇಡ ಬೇಡದು ಏನು ಮಾಡೋದು ಬೇಡ. ನೀ ನನಗ ಕೂಸಾಗು, ನೀನ್ ನನಗ್ ಕೂಸಕ್ಕನು, ಇಬ್ರು ಕೂಡ ಕೂಸನ ಮಾಡ್ಕೊಳ್ಳ. ಕಡಬಲ ಕಟ್ಟಿ ಬಸ್ ಸ್ಟ್ಯಾಂಡಿನ್ಯಾಗ ತಾಳ ಕಡಿ ಬಿಡಿಕಿ, ತಾಳ ಕಡಿ ಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ನನ್ನ ಹೆಂಡತಿ ಬರ್ತಾಳ ನನ್ನ ಹುಡುಕಿ. ಕಡಬಲ ಕಟ್ಟಿ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ, ನಿಂತಾಳ ಕಡಿ ಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಹುಡುಗಿ ಬರ್ತಾಳ ನನ್ನ ಹುಡುಗಿ. ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ, ಹೊಳದಂಗ ಚಿನ್ನ ತಿತ್ತಿರನ್ನ ಕೋಲಾರದ ಮೀನ. ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ
ಕಾಣೇನ ನಿನ್ನ ಬನ್ನ ಹೊಳದಂಗ ಚಿನ್ನಾನ ತಿತಿರನ್ನ ಕೋಲಾರದ ಮೀನ ಮುತ್ತಿನೊಳಗ ಮೆತ್ತಗ ಮಾಡಿದಿ ಕರೇಳ ನೀನ ಕಡ್ದಿ ಇಲ್ಲ ಬೆನ್ನ ಲಾಲಲ 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 ಲಾಲಲ. ಮನೆಗೆ ತಕ್ಕ ಮಗನಾಗಬೇಕೆಂಬ ಬಯಕೆ ಹೆತ್ತವರ ಮನದಲ್ಲಿ ನಿತ್ಯ ಕೊರಗ್ತಾ ಇದ್ರೆ ಈ ಮಾಂದೇಶನ ಕಣ್ಣಲ್ಲಿ ಕಾಣುವುದು ನಿತ್ಯ 10 ಮನೆಗಳನ್ನ ಮಸನ ಮಾಡುವ ಮಹಾಮರ್ಕಟದ ಕಾಳಗ. ನಿತ್ಯ ಹೆತ್ತವರು ಸತ್ಯ ನ್ಯಾಯ ನೀತಿ ಧರ್ಮವನ್ನ ಪೂಜಿಸಬೇಕಾದ್ರೆ ಅವರ ರಕ್ತ ಹಂಚಿಕೊಂಡು ಹುಟ್ಟಿರುವ ಮಾಂದೇಶ ಮಾಡುವುದು ನಿತ್ಯ ಹೆಂಡ ಕಂಡ 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 ಹೆಣ್ಣಗಳ ಸಹವಾಸ. ಹೆತ್ತವರಿಗೂ ಹೆತ್ತ ಮಕ್ಕಳಿಗೂ ಎಷ್ಟೊಂದು ಅಂತರ ಅಲ್ವಾ. ಹೆತ್ತವರು ಕಾಣುವುದು ಬಹಿರಂಗದ ಕನಸನ್ನ, ಆದ್ರೆ ಈ ಮಾಂದೇಶ ಕಾಣುವುದು ಅಂತರಂಗದ ಕನಸನ್ನ. ಈ ಮಾಂದೇಶನ ಅಂತರಂಗದ ಕನಸಿಗೆ ಅಡ್ಡಿ ಆಗ್ತಾ ಇದ್ದಾಳಲ್ಲ ಅಂಬಿಕಾ. ಅಂಬಿಕಾ ನಾನು ಕಣ್ಣಿಟ್ಟ ಕನ್ಯಾಮಣಿ. ಅವಳನ್ನು ದಕ್ಕಿಸಿಕೊಳ್ಳಬೇಕೆಂಬ 3 ವರ್ಷದ ಬಯಕೆಯನ್ನು ಇವತ್ತು ತೀರಿಸಿಕೊಳ್ಳಕ್ಕ ಬೇಕಾ. ನಾ ಬಯಸಿದ ಅಂಬಿಕಾ ಈ ಕಡೆನ ಬರಕತ್ತಾಳ. ಅರೆ ನನಗೋಸ್ಕರವಾಗಿ ಇಲ್ಲೇ ಬಂದು ವೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರು ಇಲ್ಲಿ ಕಾಣಿಸ್ತಾನೆ ಇಲ್ಲ. ನಾನು ಬರೋದು ತಡವಾಯಿತು ಅಂತ ತಿಳಿದುಕೊಂಡು ಹಾಗೆ ಹೊರಟೋಗಿರ್ಬೋದೆ. ಸಾಧ್ಯನೇ ಇಲ್ಲ. ಯಾಕಂದ್ರೆ ನನಗೋಸ್ಕರವಾಗಿ ಜೀವನ್ ಪೂರ್ತಿ ಕಾಯುವಂಥ ವ್ಯಕ್ತಿ ಅವರು. ಇಲ್ಲೇ ಎಲ್ಲಾದರೂ ಇರಬಹುದು. ನಾನೇ ಹೋಗಿ ಕರ್ಕೊಂಡು ಬಂದ್ರೆ ಆಯ್ತು. ಮನೆಯ ಕಣ್ಣಂಚಲ್ಲಿ ಕಲ್ವೊಂದನ್ನ ಕೆತ್ತಿ ಆ ಕಲ್ಲನ್ನ ಶಿಲೆ ಮಾಡಿ ಆ ಶಿಲೆಗೊಂದು ಓಲೆ ತೊಡಿಸುವ ಕಲೆಗಾರ ನಾನು. ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಆ ಶಿಲ್ಪಿ ಯಾರು? ಆ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನೋಡಿ ನಮನ. ಅಂಬಿಕಾ, ಈ ಕಲೆಗಾರ ನೋಡಿ ಎದೆಯಲ್ಲಿ ಭಯ ಹುಟ್ಟಿತ? ಭಯ ಪಡ್ಲಿಕ್ಕೆ ನಾನೇನು ದಿಕ್ಕಿಡಿ ಹಕ್ಕಿ ಅಲ್ಲ ಮಿಸ್ಟರ್. ಹೆತ್ತವರ ಆಶ್ರಯದಲ್ಲಿ ಅನ್ನ ತಿಂಬಕ್ಕಿರುವ ಒಲವುಳ್ಳ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡ್ತಿರುವ ಹಕ್ಕಿಗಳನ್ನ ಕಂಡು ಅವುಗಳ ರೆಕ್ಕೆನ ಕುಕ್ಕಲಿಕ್ಕೆ ಪ್ರಯತ್ನ ಪಡುತ್ತಿರುವ ನಿನ್ನಂತ ರಣ ಹದ್ದುಗಳ ರೆಕ್ಕೆನ ಕತ್ತರಿಸಾಕ್ಲಿಕ್ಕೆ ಹುಟ್ಟಿರುವ ಹಠಮಾರಿ ಹಕ್ಕಿ ನಾನು. ಮಾತೇಶ್, ನಾನು ನಿಮ್ಮನ್ನು 3 ವರ್ಷಗಳಿಂದ ನೋಡ್ತಾನೆ ಇದ್ದೀನಿ. ಮಾತಿಗೂ ನನ್ನ ನಿಮ್ಮ ಕಾಮದ ದೃಷ್ಟಿಯಲ್ಲಿ ಹಾಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಾ. ಹೆಜ್ಜೆ ಹೆಜ್ಜೆಗೂ ನಾನು ನಿಮ್ಮ ಆಧೀನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕೆ ನಿಮ್ಮಲ್ಲಿ ಇಂತಹ ದುರಾಸೆ? ಈ ನಿಮ್ಮ ಮಾತಿಗೆ ಮನ್ನಣೆ ಕೊಡುವ ಹೆಣ್ಣು ನಾನಂತ ಭಾವಿಸ್ಕೋಬೇಡಿ. ಇಷ್ಟಕ್ಕೂ ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಬಾಜಾರದಲ್ಲಿ ಈಟು ಮಾರುವ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ? ಅಥವಾ ನೀವು ನಡೆದಾಡುವ ಕಾಲಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಜರ್ಮನಿ ಬೋಗಾನ್ಯಾಗ ಹಾಕಿಟ್ರುವ ಬೆಣ್ಣೆ ಅಂತ ತಿಳಿದೇನೆ. ಆ ಬೆಣ್ಣೆ 3 ವರ್ಷದ ಹಿಂದೆ ಪವಿತ್ರವಾದ ಹಾಲಾಗಿತ್ತು. ಆ ಹಾಲಿಗೆ ನಾನು ಒಂದು ಹನಿ ಹೆಪ್ಪು ಬಿಡೋಣ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗ ಅರವಿಂದ ಪ್ರೀತಿಯನ್ನು ಹೆಪ್ಪಾಕಿ ಮೊಸರು ಮಾಡಿ ಮಜ್ಜಿಗೆ ಕಟ್ಟದ ಬೆಣ್ಣೆ ಮಾಡ್ಯಾನ. ಆ ಬೆಣ್ಣೆನ ಅಪ್ಪಕ್ಕಂತ ನುಂಗಬೇಕು ಅಂತ ಆಸೆ. ನಾ ಬಯಸಿದ ಬೆಣ್ಣೆ ಬಂದು ನನ್ನ ಬಾಯಿಗೆ ಬಿದ್ರೆ ಸರಿ, ಇಲ್ಲವಾದ್ರೆ ಕದ್ದು ತಿನ್ನುವ ಕಟುಕಾಕಿನೇ. ನಿನ್ನಂತ ಕಟಕರ ಮಾತಿಗೆ ಹೆದರುವಾಗಿ ಹೇಳಿ ಹೆಣ್ಣು ನಾನಂತ ನೀನು ಭಾವಿಸ್ಕೋಬೇಡ ಮಿಸ್ಟರ್ ಮಾಂತೇಶ್. ಕದ್ದು ತಿನ್ನುವ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮೇಲೆ ಮುಚ್ಚಿರೋ ಪಾತ್ರೆಯ ಮುಚ್ಚಳ ತುಂಬಾನೇ ಭದ್ರವಾಗಿದೆ. ನಿಲುಕದೇ ಇರುವ ಬೆಣ್ಣೆಗೆ ಕೈ ಹಾಕಿದ್ರೆ ನಿನಗೆ ಸಿಗೋದು ಬೆಣ್ಣೆ ಅಲ್ಲ, ಮೈ ತುಂಬಾ ಬೆತ್ತದ. ಅದಕ್ಕೆ ನಿನಗೆ ರಣಚಂಡಿಯಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಸ್ವಲ್ಪ ಎಚ್ಚರದಿಂದ ಬದುಕು. ನನಗೆ ಎತ್ತರ ಹೇಳುವ ಹುಚ್ಚರ್ ರಣಚಂಡಿ. ನೀನು ಕೊಡುವ ಬೆತ್ತದ ಬರಗಳಿಗೆ
ಬಿಟ್ಟು ಹೋಗೋದಕ್ಕೆ ನಾನೇನು ಆರ್ಡಿನರಿ ಮನುಷ್ಯ ಅಲ್ಲ. ರಾಜವಂಶದಲ್ಲಿ ಹುಟ್ಟಿದ ರಾಜವಂಶದ ಕುಡಿ ನಾನು. ಆಫ್ಟರ್ ಆಲ್ ಒಂದು ಹೆಣ್ಣು ಹುಳಾಲೆ ಮೋಶೆ ಬಾಯಿ ಮೂಢ, ವಿಷದ ಅಕ್ಷರಗಳಿಂದ ನುಡಿಯದಿರು ನಿನ್ನೊಂದು ಕೆಟ್ಟ ಜಾತಿಯ ಹುಳುವು ಅಂತ. ಒಂದ್ಸಾರಿ ಹೆಣ್ಣಿನ ಇತಿಹಾಸದ ಪುಟವನ್ನ ತಿರುವಿ ನೋಡು, ಹೆಣ್ಣು ಏನು ಅಂತ ನಿನಗೆ ಚೆನ್ನಾಗಿ ಅರ್ಥವಾಗುತ್ತೆ. ಹಿಂದೆ ಅಮೃತ ಯುಗದಲ್ಲಿ ವಿಶ್ವಾಮಿತ್ರನೆಂಬ ಮಹಾರುಣಿ ನಾನೊಬ್ಬ ಶ್ರೇಷ್ಠ ಮುನಿ ಅಂತ ಮೆರೆದಾಡ್ತಾ ಇದ್ದ. ಆದ್ರೆ ಮೇನಕೆ ಒಂದು ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೋದ. ಯುಗದಲ್ಲಿ 10 ತಲೆಯನ್ನು ಹೊತ್ತಿರುವ ರಾವಣ ನಾನೊಬ್ಬ ಶ್ರೇಷ್ಠ ಶಿವಭಕ್ತ ಅಂತ ಮೆರೆದಾಡ್ತಾ ಇದ್ದ. ಆದ್ರೆ ಸೀತೆ ಒಂದು ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ತಾನೇ ಒಬ್ಬ ಬಾಹು ಬಲಿಷ್ಠ ಅಂತ ಮೆರೆದಾಡ್ತಾ ಇದ್ದ ದುಷ್ಟ. ದ್ರೌಪದಿ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಕ್ಕಿ ಹೋದ. ಈ ಕಲಿಯುಗದಲ್ಲಿ ಎಷ್ಟೋ ಜನರು ಆಸ್ತಿ, ಅಂತಸ್ತು, ಐಶ್ವರ್ಯವನ್ನು ಕಳೆದುಕೊಂಡು ಬೀದಿ ಬಿಕಾರಿಗಳಾಗಿದ್ದಾರೆ. ಅದು ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ. ನೀನಂದು ನರಪಸವು ನಿನ್ ಮುಂದೆ ಮಾತನ್ನು ತಿಳಿಸಿಳೋದು ತುಂಬಾನೇ ದೂರ ಉಳಿಯಿತು. ಮಿಸ್ಟರ್ ಮಾಂತೇಶ್, ಒಂದು ಹೆಣ್ಣನ್ನ ಸೃಷ್ಟಿಸಿರುವ ಬ್ರಹ್ಮನಿಗೆ ಗೊತ್ತಿಲ್ವಂತೆ ಹೆಣ್ಣಿನ ದೇಹದಲ್ಲಿ ಎಷ್ಟೊಂದು ನರನಾಡಿಗಳಿದ್ದಾವೆ. ಅದಕ್ಕೆ ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಐ ಸೇ ಗೆಟ್ ಭವ್ಯ ಭಾರತದ ಹೆಣ್ಣಿನ ಕಥೆಯನ್ನು ಹೇಳಿ ಒಳ್ಳೆ ಹೆಣ್ಣಿನಂಗ ಸೋಗ ಹಾಕುವ ಸೋಗಲಾಡಿ ಇದೇ ಇತಿಹಾಸದ ಪುಟದ ಹೆಣ್ಣಿನ ಕಥೆಯನ್ನು ಒಂದ್ಸಾರಿ ನಾನು ಹೇಳ್ತೀನಿ, ಕೇಳಿಸ್ಕೋ. 12ನೇ ಶತಮಾನದಲ್ಲಿ ಅಕ್ಕ ಮಾದೇವಿ ತನ್ನ ಬೆತ್ತಲೆ ಶರೀರವನ್ನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣು ಅವಳ ಪಾದ ನೋಡುತ್ತಿತ್ತೆ ವಿನಃ ಅವಳ ದೇಹವನ್ನಲ್ಲ. ಯಾಕೆ? ಅವಳಲ್ಲಿ ಭಕ್ತಿ ತುಂಬಿತ್ತು, ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು. ಆದ್ರೆ ನೀನು ಹಾಕಿದೆಯಲ್ಲ ಈ ಕರಿ ಜಾಕೆಟ, ತುಂಡು 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 ಬಟ್ಟೆ, ಈ ಬಟ್ಟೆಗಳನ್ನು ನೋಡಿದ್ರೆ ನನ್ನಂತ ಹರೆದೊಡಗಲ್ಲ. ಇಂದ ನಾಳೆ ನಿಗರಿ ಹೋಗು ಮುದುಕನು ಎಗರ್ ನಿಂದಿರ್ತಾನ. ಬಾರ್ಲೆ ಬುಬ್ಬಿನೇ ಕಾಮಿನಿ ಅದನ್ನ ಕಣ್ಣಿಗೆ ಅದೆಲ್ಲ ಹಳದಿಯಾಗೇ ಇರುತ್ತಂತೆ. ಅಜ್ಞಾನವನ್ನು ಮರೆತು ಸುಜ್ಞಾನಿಗೆ ವರ್ತನೆ ಮಾಡಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಇಲ್ಲಿ ಹೋದ್ರೆ ನನ್ನ ಕೈಲಿ ನಿನ್ ಸಾವಂತೂ ಕಟ್ಟಿಟ್ಟ ಬುತ್ತೀನೆ. ಕೆಂಪು ಮಂಗ್ಯಾನಂತಕಿನ ಇದನ್ನ ನಮ್ಮಪ್ಪ ನಮ್ಮವ್ವ LKG ಹಿಡಿದು ಡಿಗ್ರಿ ತನ ಓದಿಸಿದ್ರೂ ತಲೆಯಾಗ ಹೋಗಿಲ್ಲ. ಇನ್ನು ನಿನ್ನ ಮಾತು ನನ್ನ ತಲೆಯಾಗ ಹೋಗವನ ಬಾ ಕರಿ ಗೋರ್ಲನ್ ಹಂತವನೇ. ನಿನ್ನಂತ ಕತ್ತೆಗೆ ಲತ್ತೆ ಪೆಟ್ಟಿದ್ರೆ ತಾನೇ ಮನೆಯೋದು. ಕೆಣ್ಣಿಗೆ ಹೊಡೆದಾಕಿ ಜೋಡಿ ಸೆಲ್ಫಿ ಹೊಡ್ಕೊಂಡು 3 ಬಿಟ್ಟು ಮಗನ ಅಂಬಿ. ಏನು ನಿನ್ನ ಸೌಂದರ್ಯ! ಈ ನಿನ್ನ ಸೌಂದರ್ಯವನ್ನು ನೋಡ್ತಾ ಇದ್ರೆ ಕನಸು ಕಾಣಬೇಕು ಅನ್ಸತ್ತೆ. ಎಷ್ಟೊತ್ಕೊಂಡಿದ್ ನನ್ನ ಕನ್ಸ. ಆ ಕನಸು ಮುಂದೊಂದಿನ ನನಸಾಗ್ಬೇಕು. ಅಂಬಿ, ನೀ ನನ್ನ ಕೆನ್ನೆ ಮುಟ್ಟಿದ್ಯಲ್ಲ, ಮುಂದೊಂದಿನ ನಾನು ನಿನ್ನ ಜೀವನನೇ ಮುಟ್ತೀನಿ. ಆಗ ನಿನಗನ್ಸ್ಬೇಕು, ಯಾಕೆ ಮಹಾಂತೇಶನ ತಂಟೆಗೆ ಹೋದೆ, ಮಹಾಂತೇಶನ ಕೆನ್ನೆ ಮುಟ್ಟಿದ್ಯಾ ಅಂತ ಪ್ರತಿದಿನ ಪ್ರತಿ ಕ್ಷಣ ನರಳಾಡಿ ಸಾಯ್ಬೇಕು. ಹಂಗ್ ಮಾಡ್ಲಿಲ್ಲ ನನ್ನ ಹೆಸರು ಮಹಾಂತೇಶ್ ಅಲ್ಲ. ರಾತ್ರಿ ಹೊತ್ತು ಸ್ನೇಹಿತರ ಜೊತೆ ಸುತ್ತಾಡ್ಕೊಂಡು ಬೆಳಗ್ಗೆ ಎದ್ದು ಸ್ವಲ್ಪ ಆರಾಮಾಗಿ ಮಲ್ಗೋಣ ಅಂದ್ರೆ ಬೆಳಗ್ಗೆ ಎದ್ರೆ ಸಾಕು ಮಹಾಂತೇಶ ಮಾಂತು ಇದೆ ಆಯ್ತಲ್ಲ. ನೀನು ಬೆಂಗಳೂರಿನಿಂದ ಬರೋದೇ ಅಪರೂಪ, ಬಂದ್ರೆ 4 ತಾಸು ಮನೇಲಿ ಇರುವುದಿಲ್ಲ. ಯಾವಾಗ್ಲೂ ಮಲಗೋದು, ಹೊರಗೆ ಅಡ್ಡಾಡೋದು, ಬರೀ ಇದೇ ಆಯ್ತಲ್ಲೋ ನಿನ್ಗೆ.
ಇವತ್ತೊಂದಿನ ಆದ್ರೂ ಮನೇಲಿರು. ತೆಗೆದುಕೋ ಈ ಹಾಲು ಕುಡಿ. ಹಾಲು ಕುಡಿದಕ್ಕೆ ನಾನೇನು ಚಿಕ್ಕ ಮಗು ಏನಮ್ಮ? ನೀನ್ ಎಷ್ಟೇ ಬೆಳೆದ ದೊಡ್ಡವನಾದ್ರು, ದೊಡ್ಡ ಸ್ಥಾನದಲ್ಲಿ ಇದ್ರು ಕೂಡ ಹೆತ್ತವರ ಕಣ್ಣಲ್ಲಿ ನೀನಿನ್ನೂ ಚಿಕ್ಕವನಪ್ಪ. ನೀನು ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳೀಲಿ ಅಂತ ನಿತ್ಯ ನಿನಗಾಗಿ ನಾನು ಹಾಲು ಕುಡಿಸ್ತಾ ಇದ್ದೆ. ಅದರ ಅಭ್ಯಾಸ ನಾನು ಇನ್ನೂ ಬಿಟ್ಟಿಲ್ಲ. ನೀನು ಈ ಮನೇಲಿ ಇರೋಷ್ಟು ದಿನ ಹಾಲು ಕುಡಿದು ಚೆನ್ನಾಗಿ ಇರಬೇಕು. ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿದ್ರೆ ಯಾವತ್ತೂ ಕೆಡುಕಾಗುದಿಲ್ಲ. ಅಮ್ಮ ನನಗೆ ಹಾಲು ಅಂದ್ರೆ ಅಲರ್ಜಿ ಅಮ್ಮ. ಏನಪ್ಪ ನಿನ್ಗೆ? ಅಮ್ಮ, ರಾತ್ರಿ ನಾನು ನಿನ್ನೆ ಕುಡ್ಕೊಂಡು ಮನೆಗೆ ಲೇಟಾಗಿ ಬಂದಿದ್ದು ಅಪ್ಪಾಜಿ ಗೊತ್ತಾಯ್ತಾ? ನಿನ್ನೆ ರಾತ್ರಿ ನೀನು ಬರುವ ಸಮಯದಲ್ಲಿ ನಿಮ್ಮಪ್ಪ ಮನೆಯಲ್ಲಿ ಇರಲಿಲ್ಲ. ನೀನು ಕುಡಿದು ಅಳಗಾಡುತ್ತಾ ಒಳಗಡೆ ಬಂದೆ. ನಾನೇ ನಿನ್ನ ಕೈ ಹಿಡಿದು ರೂಮಿನಲ್ಲಿ ಮಲಗಿಸಿದೆ. ನೀನು ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ನಿನ್ನ ಘನತೆಯ ಅರಿವು ಕೂಡ ನಿನಗಿರಲಿಲ್ಲ. ಒಟ್ಟಾರೆ ನಿನ್ನ ಕೆಟ್ಟ ಚಟ ನಿಮ್ಮಪ್ಪನ ಕಣ್ಣಿಗೆ ಬೀಳಲಿಲ್ಲವಲ್ಲ, ಅದು ನನ್ನ ಪುಣ್ಯ. ಅಲ್ಲಮ್ಮ, ಈ ವಯಸ್ಸಿನಲ್ಲಿ ಕುಡಿಯೋದು ಕೆಟ್ಟ ಚಟ ಅಂತ ಯಾರಮ್ಮ ನನಗೆ ಹೇಳಿದ್ದು? ಹಾಗಂತ ನೀ ತಿಳಿದುಕೊಂಡಿದ್ಯಪ್ಪ. ನಾವು ತಿಳಿದುಕೊಳ್ಬೇಕಲ್ಲ. ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆ. ಈ ಮನೆಯಲ್ಲಿ ಯಾವತ್ತಿಗೂ ತಪ್ಪಿಗೆ ಆಸ್ಪದವಿಲ್ಲ. ತಪ್ಪು ಮಾಡಿ ಈ ಜಾಗದಲ್ಲಿ ನಿಂತವರು ಯಾರೇ ಆಗಿರಲಿ, ಅಂಥವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಅಂಥವರ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ತಪ್ಪು ಮಾಡಬಾರದು. ಒಂದು ವೇಳೆ ತಪ್ಪು ಮಾಡಿದ್ದೇ ನಿಜವಾಗಿದ್ರೆ ನಿನ್ನ ಬಾಳಿಗೆ ಕುತ್ತು ಬರುವುದು ಎಚ್ಚರ. ನಾನು ಮಾಡುವ ಕೆಟ್ಟ ಚಟದಲ್ಲಿ ಮಣಿತನದ ಗೌರವ, ತಂದೆಯವರ ಘನತೆ ಅಡಗಿದೆ ಅಂತ ನನಗೆ ಅರಿವು ಆಗ್ಲಿಲ್ಲ. ತಿಳಿದಿದ್ದು ಒಂದ್ಸಲ ತಪ್ಪು ಮಾಡಿಬಿಟ್ಟಿದ್ದೀನಿ. ಕೋಪ ಇದ್ರೆ 2 ಬಾರಿಸ್ಬಿಡಮ್ಮ. ಈ ಮನೆಗೆ ನೀನೊಬ್ಬನೇ ಮಗನಪ್ಪ. ಹೆಣ್ಣೆಂದ್ರು ನೀನೇ, ಗಂಡೆಂದ್ರು ನೀನೇ. ನಮ್ಮಿಬ್ಬರ ಗಂಡರ ಪಾಲಿಗೆ ಕಣ್ಣಾಗಬೇಕಾದನ್ನು ನೀನೇ. ನಿನ್ನ ಕೆನ್ನಿಗೆ ಹೊಡೆಯುವಷ್ಟು ಸಣ್ಣಗೊಳ್ದು ನಾನಲ್ಲಪ್ಪ. ನಿನ್ನ ನಡೆ, ನುಡಿ, ರೀತಿ, ನೀತಿ ಯಾವಾಗಲೂ ಚೆನ್ನಾಗಿರ್ಬೇಕೆಂಬುದೇ ನನ್ನ ಆಸೆ. ನೀನು 100 ತಪ್ಪು ಮಾಡಿದರೂ ಕೂಡ ಮುಚ್ಚಿಕೊಳ್ಳುವ ಮನೋಭಾವನೆ ನಿನ್ನ ಹೆತ್ತ ತಾಯಿಗೆ. ಆದ್ರೆ ನಿಮ್ಮಪ್ಪ ಅಂಥವ್ರಲ್ಲಪ್ಪ. ದುಷ್ಟರನ್ನು ಕಂಡ್ರೆ ಕೆಟ್ಟ ಕಾಡ್ತಾರೆ, ಕಳ್ಳರನ್ನು ಕಂಡ್ರೆ ಕೈಕಾಲುಗಳನ್ನೇ ಮುರಿತಾರೆ, ಕೊಲೆ ಗಡುಕರನ್ನು ಕಂಡ್ರೆ ಅವರ ಕತ್ತನ್ನೇ ಕತ್ತರಿಸ್ತಾರೆ. ಅಂಥವರ ಮಗನಾದ ನೀನು ಕೂಡ ಅಷ್ಟೇ ನಿಷ್ಠೆಯಿಂದ ಇರಬೇಕು ಅಂತ ನಾನು ಹೇಳಿದ್ನಲ್ಲ, ಇನ್ನು ಮುಂದೆ ಯಾವತ್ತೂ ತಪ್ಪು ಮಾಡೋದಿಲ್ಲ. ಈ ವಿಷಯ ಇಲ್ಲಿಗೆ ಬಿಟ್ಬಿಡು ಅಮ್ಮ. ನಾಳೆ ನಂದು ಬೆಂಗಳೂರಲ್ಲಿ ಎಕ್ಸಾಮ್ ಇದೆ. ಇವತ್ತೇ ಬೆಂಗಳೂರು ಹೋಗ್ತಾ ಇದ್ದೀನಿ. ಅಪ್ಪಾಜಿ ಬಂದ ತಕ್ಷಣ ಒಂದು 50,000 ಹಣ ಬೇಕು ನನಗೆ. ಹೌದಾ? ಅಲ್ಲೋ ಅಡಿಗೆ ಮಾಡಿಟ್ಟಿದ್ದೀರಿ, ಬಿಸಿ ಬಿಸಿ ನಿನಗೋಸ್ಕರ. ಮೊದಲು ಊಟ ಮಾಡು, ಆಮೇಲೆ ಹೋಗುವಂತೆ. ಅಡಿಗೆನಾ ಏನ್ ಮಾಡಿದೀಯಾ? ಹೋಳಿಗೆ, ತುಪ್ಪ, ಅನ್ನ, ಸಾರು. ಯವ್ವ, ನೀನ ಆಗಲೇ ಬದ್ನಿಕಾಯಿ ಅನ್ನ ತಿಂದು ಬಂದಿಯಲ್ಲಿ. ನಾ ತಿಂದಿಲ್ಲಪ್ಪ. ಇಲ್ಲ, ನನಗದು ಯಾವ್ದು ಇಷ್ಟನೇ ಇಲ್ಲ. ಮತ್ತೆ ಏನ್ ಬೇಕು ನಿನಗೆ? ನನ್ಗೆ ಏನ ಯಾಕೋ ನೆನಪಾರ್ದೇನು? ಕೋಳಿ ಮಾಡಮ್ಮ. ಕೋಳಿನಾ? ಅಯ್ಯೋ ಶಿವ ರಾಮ ಕೃಷ್ಣ, ನಾವೆಲ್ಲ ಅದು ತಿನ್ನ ಇವತ್ತಿ ಕಾಣೋದಿಲ್ವೇನೋ? ತಿನ್ಬಾರ್ದ? ತಿನ್ಬಾರ್ದಪ್ಪ, ಮಗನೇ. ಹಾಗಾದ್ರೆ ಚಿಕನ್ ಮಾಡು. ಚಿಕನ್? ಏನದು ಚಿಕನ್ ಅಂದ್ರೆ? ಎಣ್ಣೆ ಬದ್ನಿಕಾಯಿ ಮ್ಯಾಮ್. ಓ ಹೌದಾ? ಒಂದ್ ಕೆಲ್ಸ ಮಾಡು. ಏನು? ನೀನು ಚಿಕನ್ ಮಾತ್ರ ತಿನ್ನು, ಕೋಳಿ ತಿನ್ಬೇಡಪ್ಪ. ತಿನ್ಬೇಡ, ಅದನ್ನ ತಿನ್ಬಾರ್ದು. ಚಿಕನ್ ತಿನ್ನು, ಕೋಳಿ ತಿನ್ಬೇಡ. ಅಮ್ಮ, ಹಾಗೆ ಮೀನಾ ಮಾಡ್ತೀಯಾ? ಏನೋ ನೀನು, ನಮ್ಮ ಮನೆತನ ಏನು, ನೀನು ಮಾತಾಡೋದೇನು? ಮೀನಾ ಬೇಡವಾ? ಎಲ್ಲ ಕುಲ್ಗಡಿಸ್ಬಿಡ್ತೀಯ ನಮ್ದು. ಹಾಗಾದ್ರೆ ಫಿಶ್ ಮಾಡು. ಫಿಶ್? ಏನದು ಫಿಶ್ ಅಂದ್ರೆ? ಬೆಂಡೆಕಾಯಿ ಫ್ರೈ ಮಾಡು. ಓ ಅದನ್ನ ದಿವಸ ಮಾಡ್ತೀನಿ ಅದು. ಹೌದಾ? ನೀನು ಒಂದ್ ಕೆಲಸ ಮಾಡು, ಏನು? ಫಿಶ್ ಮಾತ್ರ ತಿನ್ನು. ಆದ್ರೆ ಈ ಮೀನಾ ಅದೆಲ್ಲ ಅದು ತಿನ್ಬೇಡಪ್ಪ. ಅದು ನಡೀತೈತೆ ಆಕಿಗೆ. ಅರ್ಧ ಕಿಲೋ. ಮಮ್ಮಿ, ನಾ ಏನ್ ವಿಚಾರ ಮಾಡತ್ತೇನೆ ಗೊತ್ತನ? ಏನ್ ಹೇಳಪ್ಪ? ನಮ್ಮ ಅಪ್ಪ ನಿನ್ನ ಜೋಡಿ ಹೆಂಗಾರ ಜೀವನ ಮಾಡಾಕತ್ತಾನ. ಏನು ತಾಯಿ ಮಗ ಏನೋ ಗಹನವಾದ ವಿಚಾರದಲ್ಲಿದ್ದೀರಿ? ನನ್ನ ಬಂಗಾರದಂಥ ಮಗನ ಬೆಂಗಳೂರು ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೆ, ದುಡ್ಡು ಬೇಕಂತ. ಗೊತ್ತಾಯ್ತು. ಅಮ್ಮನ ಸೀರೆ ಸೆರಗ ಗಂಟು ಹಾಕೋದ್ರಲ್ಲೇ ಗೊತ್ತಾಯ್ತು ಇವನಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ. ಬಂಗಾರದಂತ ಮಗು, ಚಿಕ್ಕ ಮಗು, ಪಾಪ ಗಡ್ಡ ಮೀಸೆ ಬಂದಿರೋ ಮಗು, ತೊಟ್ಲಲ್ಲಿ ಮಲಗಿಸಿ ಜೋಗಳ ಹಾಡು ಮಗು ಅಂತೆ. ನೋಡೋ ಮಾಂತೇಶ, ನಮ್ಮಲ್ಲಿ ಹಣ ಇದೆ,
ಆಸ್ತಿ ಇದೆ, ಅಂತಸ್ತಿದೆ ಅಂತ ಸಿಕ್ಕ ಹಾಗೆ ಖರ್ಚು ಮಾಡಬಾರ್ದು. ಬಡವರನ್ನ ಕೀಳಾಗಿ ನೋಡಬಾರ್ದು. ಈ ಬೆಟ್ಟಪ್ಪನ ಮಗ ತಪ್ಪು ಮಾಡಿದಾನೆ ಅಂತ ಯಾರು ಬೆರಳು ಮಾಡಿ ತೋರಿಸಬಾರ್ದು. ಹಾಗೆ ಬೆಳಿಬೇಕು. ನೋಡೋ, ನೀನೇನು ಚಿಕ್ಕವನಲ್ಲ. ನಮ್ಮ ವಯಸ್ಸು ಕಳೀತಾ ಇದೆ, ನಿನ್ನ ವಯಸ್ಸು ಬೆಳೀತಾ ಇದೆ. ಈ ಬೆಳೆಯೋ ವಯಸ್ಸಿನಲ್ಲಿ ಮನೆಯ ಜವಾಬ್ದಾರಿಯನ್ನ ಹೆಗಲೇರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬಾಯ್ಲಿ, ನಿಮ್ಮಪ್ಪ ಒಳ್ಳೆ ಬುದ್ಧಿವಾದ ಮಾತು ಹೇಳಿದ್ದಾರೆ. ಅದಕ್ಕಾಗಿ ಹೇಳುದು, ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗೆಳಿ ಹುಟ್ಟಬೇಕೆ ವಿನಃ ಎಲುಬು ತಿನ್ನುವ ನಾಯಿ ಹುಟ್ಟಬಾರ್ದು. ಬೆಳಿ ಅಪ್ಪಾಜಿಯವರ ಘನತೆಗೆ, ಈ ಮನೆತನದ ಗೌರವಕ್ಕೆ ಕೊಂದು ತರುವ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ. ಅಪ್ಪಾಜಿ, ಆಶೀರ್ವಾದ ಮಾಡಿ. ಎಲ್ಲೇ ಹೊಂಟಕ್ಕೆ ಅಂತಾರೆ ಚಿಕ್ಕದಳ್ಯಾರು? ನಾಳೆ ನಂದು ಎಕ್ಸಾಮ್ ಇದೆ. ಬೆಂಗಳೂರು ಹಾ. ಏನ್ ಮಾತಾಡ್ತೀರಿ ಧಳ್ಯಾರ? ಯಾಕ್ರಿ? ಅಲ್ರಿ ನೀವು ಬರುದ ವರ್ಷಕ್ಕೊಮ್ಮೆ 6 ತಿಂಗಳಿಗೊಮ್ಮೆ ಬರ್ತೀರಿ. ಹಾ. ಬಂದು 2 ದಿನ ಆಗಿಲ್ಲ, ಆಗ್ಲೇ ಹೋಗ್ತೀನಿ ಅಂತೀರಲ್ರಿ ಧಳ್ಯಾರ? ಎಕ್ಸಾಮ್ ಐತ್ರಿ. ಎಕ್ಸಾಮ್ ಹಾ. ಹಂಗಂದ್ರಿ? ಪರೀಕ್ಷೆ ಪೇಪರ್ ಓ ಅದರಿ. ಹಂಗಾರ ಒಂದ್ ಕೆಲಸ ಮಾಡ್ರಿ, ಫೋನ್ ಹಚ್ಚಿರಿ ಅವ್ರಿಗೆ. ಏನಂತ? ಫೋನ್ ಹಚ್ಚಿ 1 ವಾರ ಮುಂದೆ ಹಾಕತ್ ಹೇಳಿ. ಏಯ್, ಏನು ಪರೀಕ್ಷೆನ ಯಾರಾದ್ರೂ ಮುಂದೆ ಹಾಕ್ತಾರ? ಹಾಕ್ಬೇಕ್ರಿ. ಗೌಡ್ರ ಮಕ್ಳು ಅಂದ್ರೆ ಕಿಮ್ಮತ್ತಿಲ್ಲ. ಗೌಡ್ರ ಮಕ್ಳ ಸಂಬಂಧ ಮುಂದೆ ಹಾಕ್ಬೇಕು. ಅದ್ ನಾನು ಊರ್ ದುರ್ಗನ್ ಜಾತ್ರೆ ಮಾಡ್ರಿ. ಹಂಗ ಬರಂಗಿಲ್ರಿ ಅದ. ಇಡೀ ರಾಜ್ಯಕ್ಕೆ ಒಂದ ಸಲ ಇರ್ತದೆ. ಗೌಡ್ರ ಮಕ್ಳು ಆದ್ರೆ ಗೌಡ್ರ ಮನಿಗೆ ಅಷ್ಟ ಸಂಬಂಧ, ಅವ್ರಿಗೇನ್ ಸಂಬಂಧ? ಇರ್ಲಿ ಬಿಡ್ರಿ ಧನ್ಯರ. ನೀವು ಬೆಂಗಳೂರಾಗ ಅದಿರಲ್ಲ, ನನ್ನ ಮಗಳು ಅಲ್ಲೇ ಬೆಂಗಳೂರಾಗ ಶಾಲೆ ಕಲಿತಾಳ್ರಿ. ಹೌದಾ? ಓ ದೊಡ್ಡ ಶಾಲೆ ಐತ್ರಿ. ಹಾ. ಆಕಿ ಏನಾರ ನಿಮ್ಗೆ ಭೇಟಿ ಅಂತಂದ್ರೆ ನಿಮ್ಮ ಅಪ್ಪ ಆರಾಮದಲ್ಲ ಅಂತ ಹೇಳಿ. ಅಂಕಲ್, ಬೆಂಗಳೂರು ಅಂದ್ರೆ ಸಣ್ಣದಲ್ರಿ ಅದು. ಇಂಥ ಸಾವಿರಾರು ಹಳ್ಳಿಗಳು ಸೇರಿ ಒಂದು ಬೆಂಗಳೂರು ಸಿಟಿ ಅಂತ ಆಗಿರುತ್ತೆ. ಅಲ್ಲಿ ಆಕಿನ ನಾ ಎಲ್ಲಿ ಅಂತ ಹುಡುಕ್ಲಿ? ಬೇಕಿದ್ರೆ ಆಕಿದ ಫೋನ್ ನಂಬರ್ ಕೊಡ್ರಿ, ನಾ ಕಾಂಟ್ಯಾಕ್ಟ್. ಆ ಫೋನ್ ನಂಬರು ನನ್ನ ಮಗಳು ಕೊಟ್ಟಿದ್ದಿಲ್ರಿ. ಅದು ಜಳಕ ಮಾಡುವಂತಾಗ ಅಲ್ಲೇ ಮಾಡ್ಯಾಗ ಮರ್ತು ಬಂದ್ಬಿಟ್ಟಿಲ್ರಿ. ಸಾಬೂನ್ ಅದು ಎಲ್ಲ ಅಲ್ಲೇ ಬಿಟ್ರಿ. ಒಂದ್ ಕೆಲಸ ಮಾಡ್ತೇಳ್ರಿ, ಹಾ ರೀ. ದೊಡ್ಡ ಧನ್ಯರ ತಂದು ಕೊಡ್ತೀರಿ, ಅವ್ರ ಫೋನ್ಯಾಗ ನಿಮ್ಗೆ ಹೇಳ್ತಾರೆ. ಸಾಯಂಕಾಲ ಅಪ್ಪಾಜಿ ಕೈ ಕೊಡಿ. ನನ್ ಮುದ್ದು ಬಂಗಾರ, ಹೋಗು ಊರಿಗೆ. ಸರಿಯಾಗಿ ಓದಪ್ಪ. ಮೊಬೈಲ್ ಹಿಡ್ಕೊಂಡು ಕುಂದ್ರಬೇಡ. ಆಯ್ತಮ್ಮ. ಮೊಬೈಲ್ ಇತ್ತಿತ್ಲಾಗ ಬಿಟ್ಟೆ ನಮ್ಮ ಹುಡುಗಿಯರ್ ಜೋಡಿ ಅಂತೂ ಮೊದ್ಲೇ ಮಾತಾಡ್ಬೇಡ. ಆಂಡ್ರಾಯ್ಡ್ ಫೋನ್ ತೆಗೆದು ಕೀಪ್ಯಾಡ್ ತಗೊಂಡ್ಬಿಟ್ಟೆ ನಮ್ಮ. ಓ ಚಲೋ ಮಾಡಿರ್ಬೇಡ. ಅದನ್ನು ಏನು ನೋಡೋದಿರಂಗಿಲ್ಲ, ಬಿಡೋದಿರಂಗಿಲ್ಲ. ಬಾ, ಹೋಗ್ಬರ್ಲಾ? ಮಗ ಮಗ ಅಂತ ಹೊಂಟಲ್ಲ, ಹೋಗಿ ಬೆಂಗಳೂರು ಮುಟ್ಟಿದವನು. ಇನ್ನು ಮಗನ್ ಚಿಂತನೆ ನನಗೆ. ಮತ್ತೆ ನಿಮ್ ಅಲ್ಲ ಮಾದೇವಿ, ಇಷ್ಟು ದಿನ ಆಯ್ತು, ಇನ್ನೊಂದ್ ಮಗ ಬೇಕಾ ಅಂತ ನಿನಗೆ ಅನಿಸ್ಲಿಲ್ವಾ? ಇನ್ನೊಂದ್ ಮಗುನ ಎಲ್ಲಿದ್? ಇನ್ನೊಂದ್ ಮಗು ರೀ. ಈಗಾಗ್ಲೇ 2 ಅದಾವಲ್ಲ. 2 ಮಕ್ಕಳ? ಒಂದ್ ಅವ, ಒಂದು ನೀವು. ನನಗಾಗಿನಿ ನಿನಗಾಗಿನ ಕೊನೆವರೆಗೂ ಬದುಕಬೇಕು. ನೀನೇ ಜೀವನ, ನೀನೇ ಜೀವನ, ನೀನೇ ಜೀವನ, ನೀನೇ ಜೀವನ. ನನಗಾಗಿನಿ ನಿನಗಾಗಿನ, ನನಗಾಗಿನಿ ನಿನಗಾಗಿನ ಕೊನೆವರೆಗೂ ಬದುಕಬೇಕು. ನೀನೇ ಜೀವನ, ನೀನೇ ಜೀವನ. ದೇವತೆಯಾಗಿ ಬಂದಿರುವೆ, ಈ ಮನೆಯನ್ನು ತುಂಬಿರುವೆ. ದೇವತೆಯಾಗಿ ಬಂದಿರುವೆ, ಈ ಮನೆಯನ್ನು ತುಂಬಿರುವೆ. ಕಣ್ಣನು ನೀನೇ, ಕನಸನು ನೀನೇ, ನೀನಿರದೆ ಇರಲಾರೆ ನಾನು. ಕನದಲ್ಲಿ ನೀನು ನೆನೆಸಿರುವಾಗ ನೀನಿರದೆ ಇರಲಾರೆ ನಾನು. ನನಗಾಗಿನಿ ನಿನಗಾಗಿನ, ನನಗಾಗಿನಿ ನಿನಗಾಗಿನ ಕೊನೆವರೆಗೂ
ಬದುಕಬೇಕು ಲರ 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 ನಾಳೆ ನಡೆಯೋದಿತ್ತಾನೆ ತಾನೆ ಕೋಳಿ ಕೂಗೋಕ್ ಮುಂಚೆನೆ ತಾನೆ ನಾಳೆ ನಡೆಯೋದಿತ್ತಾನೆ ತಾನೆ ಕೋಳಿ ಕೂಗೋಕ್ ಮುಂಚೆನೆ ತಾನೆ ಸಾಧು ಬಂದಾರು ಸಾಧುಗಳು ಸಿದ್ಧ ಶಿವಾನಂದ ಸಾಧುಗಳು ಸಾಧು ಬಂದಾರು ಸಾಧುಗಳು ಸಿದ್ಧ ಶಿವಾನಂದ ಸಾಧುಗಳು ಆರತಿ ಭಾರತಿ ಆರತಿ ಭಾರತಿ ರಮ್ಯ ರಕ್ಷಿತ ಸನ್ನಿಲಿಯೋ ಇವರೇ ನಮ್ಮ ಕಲಿಯುಗದ ಪಚ್ಚೆ ಕನ್ನೆಯರು ಇವರೇ ನಮ್ಮ ಕಲಿಯುಗದ ಪಚ್ಚೆ ಕನ್ನೆಯರು ತಾಟ್ ಕೊಟ್ಟವ್ರು ಇದ್ದ ಮಗ್ಗಲ ಮನೆಯವ್ರು ಕೊಟ್ಟವ್ರು ಕಾಲ್ ಬರ್ಲಿ ಹೊಡಿತಾರ ಕೇಳ್ರಪ್ಪ ಕೇಳ್ರಿ ನಿಮ್ಮೂರಿಗೆ ಗಳಮಟ್ಟದ ಗುದ್ಲ್ಯಾಪ ಸ್ವಾಮಿಗಳು ಅಂತಾರ ಕೇಳಿದವ್ರ ಬೇಡಿದವ್ರ ಯವನ ಬಲ ತಾರುಣ್ಯ ಬಲ ಇನ್ನೊಂದು ಏನೋ ಹೇಳಿದ್ದಾವ ಪುತ್ರ ಪ್ರಾಪ್ತಿ ಮಕ್ಕಳ ಕೊಡ್ತಾನಂತ ಮಕ್ಕಳ ಫಲ ಯಾರಿಗೆ ಮಕ್ಕಳಾಗಿಲ್ಲ ಅವ್ರ ನಮ್ಮ ಮಟ್ಟಕ್ಕೆ ಬಂದು ಮಕ್ಕಳ ಇಸ್ಕೋಬೇಕಾಗಿ ವಿನಂತಿ ಒಂದು ಮುಂಜಾನೆ ಸುಟ್ಟೋತ್ ಇಟ್ಟ ಹೊಯ್ಕೊಳಕತ್ತೀನಿ ಒಬ್ಬರ ಭಕ್ತರು ಒಬ್ರರ ನನ್ನ ನೋಡಿ ಕರ್ದ ಬರ್ತಾರ ನೋಡ್ತಾರ ನಗತಾರ ಹೋಗ್ತಾರ ನೀನು ನಗತಿಯಲ್ಲೋ ಮರ ಬರ್ತಾರ ನಗತಾರ ನಾನೇನು ಮಂಗ್ಯ ನಾಡ್ಸೋನ್ ಮಾಡ್ಯಾರೆ ಸಿಂಗಲ್ ಚಾ ಕುಡಿಸಣ್ಣ ರೋಡ್ ಮೇಲೆ ಬಿಟ್ಟಾನ ಭೋಸಡಿಕೆ ಮಠದಾಗ ಕೂತ್ ಏನೆಲ್ಲ ತಿನ್ಬಾರ್ದನ್ನೆಲ್ಲ ತಿನ್ನಕತ್ತ ಹೊಟ್ಟೆ ನೋಡಿಲ್ಲ ನೋಡು ಮುಂಜೆ ಸುಟ್ಟು ಇಟ್ಟ ಹೊಡ್ರಕತ್ತೇನೆ ನೋಡ್ತೇನೆ ಇನ್ನೊಂದು ತಾಸು ಪ್ರಚಾರ ಮಾಡ್ತೀನಿ ಯಾವರ ಭಕ್ತರು ಸಿಕ್ಕರಂದ್ರೆ ಕಾಪಾಯ್ಕೆ ಹೋಗಿ ಮಠಕ್ಕೆ ತಗೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲಿ ಬಿಡ್ತೀನಿ ಆ ಮಗನ ಹೋಗಿ ಕಾಲು ಹೊಡಿತೀನಿ ನೆನದಾರ ಮಠದಲ್ಲಿ ಯಾರೋ ಭಕ್ತರು ಬರಕತ್ತಾರಲ್ಲೋಪ ಬರ್ಲಿ ಯಾರವ್ರು ನೈಟಿ ಸ್ವಾಮಿಗಳ ನಮಗೆ ಅವೆಲ್ಲ ಆಗಿ ಬರಂಗಿಲ್ಲ ನಾವ್ ಏನಿದ್ರು ಮಾಡರ್ನ್ ಸ್ವಾಮಿಗಳು ಮಾಡರ್ನ ವೆರೈಟಿ ಐತಿ ವೆರೈಟಿ ರೀ ಸ್ವಾಮಿಗಳ ಕಿಮ್ಮತ್ತಿಲ್ಲ ಕರಿ ಬೋಸುಡಿಕೆ ಅಜ್ಜಾರ ಬೇ ಬೊಸಡಿಕೆ ಯಾಕ ಆಚಾರ ಮನುಷ್ಯರಿಗೆ ಹುಟ್ಟಿ ವಾಟಿಗೆ ಅನ್ನ ಉಣ್ಣಂಗಿಲ್ಲ ಬೇಕತ್ತೀನಿ ಅನ್ನ ಹೋಗ್ಲಾಕತ್ರಿ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ನೀವು ಸ್ವಾಮಿಗಳು ಅಂತೀರಿ ಆ ನಮ್ನಿ ಹೊಡ್ಯದ ತಾಟ್ ತಗೊಂಡು ಪಾಪ ಅದು ಕೂಸಿದ್ದಂಗ ಐತಿ ಆ ನಮ್ನಿ ಮಾಡೋದು ಮಾಡಾಕತ್ತೀರಿ ನೀವು ಹೋಯ್ ಬಿಡ ಖಾಲಿ ಬಿಡು ಪಾಪ ಅವ್ರಿಗೆ ಇದು ಕೂಸ ನಿಪ್ಪಲ್ ಬಾಟ್ಲೆ ಕುಡಿತೈತೋ ಏನ ನೆಬ್ಬೆ ಕುಡಿತೈತು ಇಟ್ಟು ನೋಡ್ರಿ ಬಾಯಾಗ ಎದ್ರಲ್ಲಿ ಕುಡಿತೈತಿ ನಿಮಗ ಗೊತ್ತಾಕೈತಿ ಕುಡಿಯಂಗ್ ಕಾಣಂಗಿಲ್ಲ ಮಗ ಕಡ್ಕೊಂಡ್ ತಿನ್ನೋ ಕಾಣ್ತ ನೀವು ಏನ್ರಿ ಅದ ಏನ್ರಿ ಯಾರಿಗ್ ಗೊತ್ತು ಮತ್ತ ಮುಟ್ಟು ಮಾತಾಡ್ಸ್ತಿಲೆ ಕರಿ ಮಾರಿ ಸೊಳ ಮಗಲ್ ಅಜ್ಜಾರ್ದ ಆಶೀರ್ವಾದ ತೊತ್ತ ನಾ ಅಂದಾಗ ನೀವ್ ಯಾರು ಅಜ್ಜಾರ ಮತ್ತೆ ಹೇಳಕತ್ತೀನಿ ಮುಟ್ಟು ಬೇಡ ನಮ್ಗ ಗಂಡಸರನ್ನ ಆಗಿ ಬರಂಗಿಲ್ಲ ಏನು ಮಾತಾಡ್ತಿಲ್ಲ ಬಂದ್ ಗಡೆನ ತಗಿಲೇನ ಮೂರನೇ ಕಣ್ಣ ಬೇಡಯಪ್ಪ ಇವ ಎರಡು ಕಣ್ಣು ನೋಡುದಾಗಲ್ದಪ್ಪ ನಿಂದ ಮತ್ತ ಥಂಡ್ಯಾಗ ಅದು ಕಣ್ಣು ಇಟ ಆಗೈತಿ ನಿಮ್ಮ ಕಣ್ಣು ತೆಗೆದು ತೋರಿಸ್ಬಾರ್ದು ತಂಡ್ಯಾಗ ಏನೇನಾರ ಯಾಕೆ ಬೇಕಾದ ಅಂದಾಗ ನೀ ಇಬ್ರು ಯಾರು ಗಂಡ ಅಂತೀರಿ ಯಾರು ಇವ್ ನಾಲ್ಕನ್ರಿ ಗಂಡ ನಾ ಹೆಂಡತಿ ನೀನು ನಾ ಗಂಡ ಅನ್ಕೇನ್ ಮತ್ತೆ ನಾನು ಏನ್ ಅಂದ ನೋಡ್ರಲ್ಲ ಬಾಯಾಗ ಲೆಗ್ ಪೀಸ್ ಮಾಡಿಲ್ಲ ಬಾಯಾಗಿಡಕ ಮೊಳಕೈ ಸ್ವಾಮಿಗಳಿಗೆಲ್ಲ ಅಂತ ಮಾತಾಡ್ಬಾರ್ದು ಅಂದಾಗ ನೀ ಇಬ್ರು ಗಂಡ ಅಂತೆ ಮರ್ತಿದ್ಯಾ ಏನ್ರಿ ಗಂಡಸೂರ್ದು ಬಿಡಂಗಿಲ್ಲ ಅಂತಾನಲ್ಲ ಮರ ಓ ನಾನ
ಅಲ್ಲಿ 20 ರೂಪಾಯಿ ನೋಟ್ ತೆಗಿ. ಅಲ್ಲ ಕಾಣಕತ್ತೀರಲ್ಲ ಮಕ್ಕಳು ಹೋದ್ರಿ ಇಬ್ರು. ಏಯ್ ನೀನೇ ನಾ ಮಾರಾಯ ಯಪ್ಪ ಏನು ಬರ್ದೈತಿ ಇದ್ರೊಳಗ ಓದಾಕ್ ಬರಲ್ತ? ಏನಿದು ಓದ್ತಾಂತಡಿ ಅವ ಓದ್ತಾನ. ಅಲ್ಲ ಇದು ಏನಿದು ಏನ್ ಚಂದ ಫೋಟೋ. ಒಬ್ರರ ಕಟಕ್ ಪಂಚ್ಕೊಡ್ರಿ ಅಕ್ಕಿದ್ರ ಏನಂತ ಕೇಳ್ತಾಳೆ ಇದು. ಹಕ್ಕಿ ಹಕ್ಕಿ ಹೊಡೆದಂಗ್ ಮಾಡ್ತೇನೆ ಹೊಯ್ಕೊಲ್ಲ ಪುಣ್ಯ ತಾಟ್ ಕೊಟ್ಟಾರ ನೋಡಿಲ್ಲ. ಅದು ಏನ್ ಗೊತ್ತನೋ? ಏನ್ರಿದ ಹ್ಯಾಂಡ್ ಬಿಲ್. ಎಂಡ್ರ ಬಿಲ್ರಿ ನೋಡಿ ಎಲ್ಲ ದಿಗ್ಲ ಬಿಡಂಗ್ ಕಾಣ್ತಾನಪ್ಪ. ಅಲ್ಲೇ ನಿಮ್ಮವ್ನು ಕರೆಂಟ್ ಬಿಲ್ಲ. ಮತ್ತೆ ಓದುದ್ಲಿ ಓದುದು ಊದುದ್ರ್ಯಾ ಅಲ್ಲ ಅಲ್ಲಿ ಓದ್ಬೇಡ ಬಾಯ್ ಹಿಂಗ್ ಊದುದ್ ಹೇಳ್ತೀನಿ. ಹಿಂಗ್ ಊದುದ್ರ್ಯಾ ಓದುದಲ್ಲ ಓದುದ ಓದುದ್ರ್ಯಾ ಮಾಡ್ತಾರ್ರಿ ನೀವು ಗೊತ್ತಾಗೈತಿ ನನಗೆ. ಯಪ್ಪ ನಮಗ ಓದಕ್ ಬರುದಿಲ್ಲ ನಮ್ಮನ್ನ ಏನ ತಿಳ್ಕೊಂಡಿರಿ? ಯಾಜ ನಾ ತಣಪೋಸ್ರಿ. ಯಾವ್ದು? ನಾ ತಣಪೋಸ್ರಿ. ಅನ್ನಕ್ಕೂ ಬರಲ್ಲ ತಗೊಂಡ್ ಮಂಗ್ಯಾನ್ ಮಗ. ಈಗ ಪೆಪ್ಸಿನಿ ಅಕ್ಕಿ ಪೆಪ್ಸಿ ನಾ ನೀ ತಣಪೋಸ್ರಿ. ನಿಮ್ ಇಬ್ಬರು ಕೈಯಾಗ ಸಿಕ್ಕ ನಾನ ಸ್ಟಿಂಗ್ ಎನರ್ಜಿ ಆಗಿನ್ರಲ್ಲು. ನಿಮ್ಗೆ ಓದಾಕ್ ಬರಂಗಿಲ್ಲ ಮೊದಲ ಹೇಳ್ಬೇಕಿಲ್ಲ ಪಿಂಡ್ರಿ ಮಕ್ಕಳ್ರಿ. ಓದಾರ ಹೇಳ್ತಿದ್ದೆ ಓದುದಲ್ರಿ ಅದ ಓದಾಕ್ ಬರಂಗಿಲ್ಲ. ಓದಾಕ್ ಬರಂಗಿಲ್ರಿ. ಮತ್ತೆ ಯಾಕೆ MBBS ಕಲ್ತಾರ ನಿಂದ್ರಿ ಓದಂಗಿಲ್ಲ ಮೊದಲ. ಯಾಜ ಹಸುವಾಗೈತೆ ಅಂದಿಟ್ಟು ಪಚ್ಚಾದ 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 ಪರ್ಚದ ಹಾ ಪರ್ಚದ ಇದ್ರ ಚಲಂಗಿಲ್ಲ. ಟವಲ್ ಟವಲ್ ಏನ್ ಹೊಡಿತೀರಿ ಪಾಪ ಖುಷಿಗೆ? ಇವತ್ತು ಸಿಕ್ಕ ಅದಕ್ಕ ಹೊಡ್ಯಾಕತ್ತಾರ. ಗುಮ್ಮ ಮಾಡ ಅನ್ನ ಸಾರದು ಹರ್ಕೊಂಡಿ ಕಡೆ ಹೋದಿತ್ತ. ಎಲ್ಲಿದ್ ಬಂದ್ರಿ ಒಟ್ಟ ಹಣ್ಣಿ ಕೂಲಿಲ್ಲ ನಾವು ಯಪ್ಪ ಗಟ್ಲೆ ಅನ್ನ ಸಾರಿತ್ತು ತಿನ್ನೋದು ಬಿಟ್ಟು ಇಲ್ಲಿ ಬಂದು ಉಪವಾಸ ಅಂತಿರಲ್ಲ ಅಪ್ಪ. ಆಯ್ತಾ ನಮ್ದು ಪ್ರೋಗ್ರಾಮ್ ಫಿಕ್ಸ್. ಒಂದು ಹೊಸ ತಾಟ್ ಕೊಡ್ಸ್ಬೇಕು ನೀ ಅವ್ರಿಗೆ. ನೆಟ್ಲೆ ಹೊಡಿತಾರ. ಉಪ್ಪಿಟ್ಟು ತಿನ್ನಾಕ ಬರ್ತದ ಬಿಡಿಯಪ್ಪ ನಮಗೆ ಇದು. ಉಪ್ಪಿಟ್ಟು 3 ದಿನದ ಹೊತ್ತಾತವನು ನಮ್ಗ ಹೊಟ್ಟೆ ಕೂಲಿಲ್ಲ ನಾ ಹೊಯ್ಕೊಳಕತ್ತೀನಿ. ಕರೆ ಮಾರಿ ಸುಳಿ ಮಗ ಉಪ್ಪಿಟ್ಟು ಹಾಕದನ್ನ ಬ್ಯಾಡ ಬ್ಯಾಡ ಕೊಟ್ಬಿಡ ಒಳ್ಳೆ ಪಾಪ ಎಲ್ಲಿಂದ ಹೇಳ್ಕೊಂಡ್ ಬಂದವ. ನಮ್ಗ ಓದಾಕ್ ಬರಂಗಿಲ್ಲ ಅಂದ್ರೆ ನಮ್ಮ ಹತ್ರ ತಿಳಿದಾರ ಇರ್ತೀವಿ ಕೇಳ್ಬೇಕು. ಏನ್ ಕೇಳ್ಬೇಕು? ಏನ್ ಕೇಳ್ಬೇಕ್ರಿ? ಎಲ್ಲ ಮಾತಾಡ್ತೇವೆ ಕರೆಕ್ಟ್ ಆಗಿ ಒಂದ್ರ ಪಂಚ್ ಕೊಡು. ಮಾತಾಡ್ತಾ ನಶೀನ ನಿನ್ ತಾಮಿ ತುಡುಗಬೇಕು ನೋಡ್ಲಿ. ಅಲ್ಲಪ್ಪ ನೀನು ಉದ್ರಸು. ಯಾವ್ರಿ? ಏನಂದ್ರೆ ನನಗ ಗೊತ್ತಿಲ್ಲ. ನನಗೂ ತಿಳಿತ್ರಿ ಅದ. ಹೇಳ್ರಿ ಓದ್ ಹೇಳ್ತೀನಿ. ಊರಿಗೆ ಗಳಂ ಮಠದ ಗುಡ್ಲಾಪ್ ಸ್ವಾಮಿಗಳು ಬಂದಾರ್ರಿ. ಕೇಳಿದವ್ರಿಗೆ ಬೇಡಿದವ್ರಿಗೆ ಬೇಡಿದವ್ರ ಯೌವನ ಬಲ ತಾರುಣ್ಯ ಬಲ ಪುತ್ರ ಪ್ರಾಪ್ತಿ ಕೊಡ್ತಾರ. ಯಜ ಎಲ್ಲ ತಿಳಿತು. ಇದೇನು ಪುತ್ರನ್ ಪ್ರಾತಿ? ನಿಮ್ಮ ಅವನ್ ನೀರ್ ಕಾಸು ಬೋಗಾನಿ ಮಕ್ಕಳ ಪಲ್ಲೆ ಮಕ್ಕಳ ಕೊಡ್ತಾರ. ಮಕ್ಕಳ ಕೇಳಿ ಮಕ್ಕಳ ಕೇಳ. ಅಲ್ಲಪ್ಪ ಎಂದೆಂದು ಮಕ್ಕಳ ಆಗ್ಲಾರ್ದಾರ ಮಕ್ಕಳ ಫಲ ಕೊಡ್ತಾರೆ. ಅದು ಬರಿಗೆಟ್ಟನ ಕೊಡ್ತಾನವ. ಹೌದ್ರಾ? ಹಂಗಾರ ಕೇಳಿ ನೀ ಕೇಳ. ನೀ ಕೇಳ. ನೀ ಅವಾಗ ಕೇಳು. ನೀ ಅಪ್ಪ ನೀ ಅವಾಗ ಕೇಳು. ಹೆಣ್ಮಕ್ಳು ಸೊಡಿ ಗುದ್ದಾಡ್ತಿಲ್ಲ ಬಾ. ಸೊಡಿ ಗುದ್ದಾಡಕ. ಹೌದು ಯಾಕೆ ಗುದ್ದಾಡಕತ್ತೀರಿ? ಮಕ್ಕಳ ಸಲುವಾಗಿರಿ. ಮಕ್ಕಳ ಸಂಬಂಧ. ಹ್ಞೂ ರೀ. ಮಕ್ಕಳ ಸಂಬಂಧ ಇಲ್ಲಿ ಮಕ್ಕಳಕ್ಕವ. ಹ್ಞೂ ರೀ. ಹೇಳ್ರಿ ಏನ್ರಿ ಮಕ್ಕಳ ಸಲುವಾಗಿ ಹೇಳ್ರಿ ಎಲ್ಲದಕ್ಕೆ ಹೇಳ್ರಿ. ಮಕ್ಕಳು ಇಲ್ಲಿ ನಿಂತು ಗುದ್ದಾಡಿದ್ರೆ ಮಕ್ಕಳು ಹಂಗಿಲ್ಲ. ಹ್ಞೂ ರೀ. ಮನೆಗೆ ಹೋಗ್ಬೇಕು, ಕದ ಹಾಕಬೇಕು, ಚಿಲ್ಕ ಹಾಕಬೇಕು,
ಗಾದೆ ಹಾಸ್ಬೇಕು ಗುದ್ದಾಡಕತ್ರ ಪಾಟಿ ಕಲ್ಲಟ್ಟ ಚೂಕ್ 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 ಕಾಟ ಸೌಂಡ್ ಬರ್ಬೇಕು ಹಾಗೆ ಗುದ್ದಾಡ್ಲಿ ಮಕ್ಕಳ ಕಾಲೇ ಕರಿ ಯಪ್ಪ ನಾವು ಗುದ್ದಾಡೋದು ನಿಮ್ಗೆ ಇನ್ನೂ ಗೊತ್ತಿಲ್ಲ ಹಾ ನಾವು ಗುದ್ದಾಡಕ ನಮ್ಮ ಮನೆ ಪಾಟಿ ಕಲ್ಲು ಟಳ್ಳ 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 ಹೊಡೆದೋಗ್ಯಾವ ಮತ್ತ ಪತ್ರ ಸಾರಿ ಹೋಗಿ ಬಸ್ ಸ್ಟ್ಯಾಂಡ್ದಾಗ ಬಿದ್ದವ್ರಿ ಆದ್ರೂ ಮಕ್ಕಳಾಗಿಲ್ಲ ಅಜ್ಜ ನಮಗ ಕೇಳಿಲಿ ನಿನ್ನ ಮನಿ ಪತ್ರ ಸೋಗಿ ಯಾದಗಿರಿ ಬಿದ್ದವಂತ ಹೇಳಿಲಿ ಯಾದಗಿರಿಯಾಗ ಯಾಕೋ ಅಜ್ಜ ಒಟ್ಟೆಲ್ಲ ಗುದ್ದಾಡಿದ್ರೆ ಸೋ ವಾಟಿಂಗ್ ಬೇಬಿ ನಾಟ್ ಯಾ ಇಟ್ ಇಸ್ ಸಿಂಪಲ್ ಯಾ ಸಮಸ್ಯೆ ಏನ ನಾ ಏನಂದ್ಲೆ ಕರಿ ಬೋಸಡಿ ನನಗೂ ಗೊತ್ತಿಲ್ರಿ ಗೊತ್ತಿಲ್ರಿ ಮತ್ತೆ ಅಂತಿಲ್ಲ ನಿನಗ ಪಂಚ್ ಬಂದ್ರ ಮಾತಾಡಿಲ್ಕಂದ್ರ ಸರಿ ಮತ್ತ ಅದಕ್ಕೂ ಹೂವ ಹೇಳಿಲ್ಲ ಮಾತಾಡ್ಬೇಡ ಮತ್ತ ಯಪ್ಪ ಹೋಗ್ಬಿಡೆ ಸುಮ್ನಿಂದ್ರ ಮರೆ ಹೋಗ್ಲಿ ಆ ಕಡೆ ಆ ಸ್ವಾಮಿ ತಾಟ ನೋಡಿ ತೂತು ಬೀಳಿಸ ಹೋಗಾನ ಗೊತ್ತಾಗೈತ್ ನಮಗ ಬೈಬ್ಯಾಡ್ರಿ ಕೊಡಿಸ್ತಾನೆ ಇಲ್ಲ ಅವನ್ನ ತಗೊಂಡ್ರ ಮಕ್ಕಳಾಗಿಲ್ಲ ಅಂದ್ರಲ್ಲ ಸಮಸ್ಯೆ ಐತಿ ಏನ್ ಸಮಸ್ಯೆ ರೀ ಏನೋ ಒಂದ್ ಸಮಸ್ಯೆ ಅದು ನಿಮಗ್ ಗೊತ್ತಿಲ್ಲ ಇಲ್ಲೇ ಐತಲ್ಲ ಬತ್ತಿದ ಬೋರ್ನ್ಯಾಗ ನೀರ್ ಬಂದ್ರೆ ಎಲ್ಲಿಂದ ಬರ್ತದೆ ಅವೇ ಅವ್ನ್ ರಿಚಾರ್ಜ್ ಖಾಲಿ ಆಗೈತಿ ನಾ ಹಾಟ್ಸ್ಪಾಟ್ ಕೊಡ್ತೀನಿ ಬಾ ಏರ್ಟೆಲ್ ಟು ಏರ್ಟೆಲ್ ಫ್ರೀ ಇಲ್ಲ ಸರಿ ಎಂದಕ್ಕ ಅಲ್ಲಪ್ಪ ಮಕ್ಳು ಕೊಡ್ತಾರ ಅಂತಾರಲ್ಲ ಒಟ್ಟಟ್ಟ ಮಕ್ಳು ಆಗ್ಲಾರ್ದ ಮಕ್ಳು ಕೊಡ್ತಾರ ದೊಡ್ಡ ದೊಡ್ಡ ಪವಾಡ ಪುರುಷ ನಮ್ಮ ಅಜ್ಜ ಹೌದ್ರಿ ಎಂದಿಗೂ ಮಕ್ಕಳಾಗ್ಲಾರ ಸಹಿತ ಮಕ್ಕಳ ಕೊಟ್ಟ ಏನ್ರಿ ಏನ್ ಪವಾಡ ಮಾಡ್ಯಾರ ಅಂದ ಪವಾಡ ಅಲ್ಲ ಅವನು ಎಂತ ಅಕ್ಕಿಲಿ ಅನ್ನ ಮಾಡ್ಯಾನ ಏನ್ ದೊಡ್ಡ ಸೋದಿ ಅಕ್ಕಿಲೆ ಅನ್ನ ಆಕತಿ ಮತ್ತ ಅನ್ನದ್ಲೇನ್ ಅಕ್ಕಿ ಆಕತ್ತಾನ ಅದ್ರಾಗ ಮಾಡುವ ವಿಧಾನ ಬೇರೆ ಅದಾವ ನೀವ್ ದಿನ ಎದ್ರಾಗ ಮಾಡ್ತೀರಿ ಬೋಗಣ್ಯಾಗ ಅವ್ ಕಡಾನಿಗೆ ಹೆಂಗ್ ಮಾಡ್ಯ ವೆರೈಟಿ ಐತಿ ಇಲ್ಲಿ ಮತ್ತಿದು ಮತ್ತ 75 ವರ್ಷದ ಮುದುಕಿಗೆ ಅವಳಿ ಜೋಳಿ ಮಕ್ಕಳ ಕೊಟ್ಟ 75 ವರ್ಷ ಮುದುಕಿ ಯಪ್ಪ ಮುದುಕಿ ಸತತನ್ ಬದುಕೈತ ಏ ಬದುಕ್ಯಾಳಕಿ ಬದುಕ್ಯಾಳ ಎಲ್ಲಿ ಅದಳಪ್ಪ ಮುದುಕಿ ಅಮೇರಿಕಾದ ಅಪ್ಪರ ಎಲ್ಲಿದ್ರು ಇಲ್ಲೇ ಎಲ್ಲಾರು ಇರ್ತೈತ ಅವ್ರು ಅಲ್ಲಪ್ಪ ಮುದುಕಿ ಅಲ್ಲಿ ಅಪ್ಪ ಇಲ್ಲೆಲ್ಲೇ ಮಕ್ಕಳಲ್ಲಿ ಅದೇನಾಗೈತಂದ್ರಿ ಇವ ಅಜ್ಜ ವಾಟ್ಸಪ್ನ್ಯಾಗ ಸೆಂಡ್ ಮಾಡ್ಯಾನ ಆಕಿ ಮಾಡ್ಕೊಂಡಾಳ ಒಟ್ಟು ಹೆಂಗಾಕಲ್ ಮಕ್ಕಳಾಗ್ಯಾವಲ್ರಿ ಹೆಂಗದು ಎಲ್ಲಿಂದ ಬಂದು ಹಿರಿದಿರ್ದ ಕೊಡಕ್ಕೆ ಬೆಕ್ಕಿಟ್ಟಾನ ಒಟ್ಟ ಆಗ್ಯಾವಿಲ್ಲ ಬಗೆಹರಿತ್ತು ನಿನ್ನ ಪಂಚ ಸುಮ್ಮನೆ ತಂದು ನಿಂತು ಬಿಡ್ದನ ಪಂಚಲ್ಲ ಅವ್ರ ಬ್ಯಾಗ್ನಾಗ ಇಟ್ಟು ಬಂದನ್ರಿ ಹೋಯ್ ಬಿಡಪ್ಪ ಎಟ್ರ ಬಡಿತೀರಿ ಇನ್ನೊಂದು ನಮ್ಮ ಅಜ್ಜನ ಅಂತೇಳಿ ಬೇರೆ ಐತಿ ಬೇರೆ ಬೇರೆ ಇದು ಒಂದ ಪಂಚ ನಿಂದ ಇದು ಒಂದ ನಿಮ್ಮ ಅಜ್ಜಾರ ನಿಂದೈತಿ ಬಾಯ್ಲೆ ನಿಂದೈತಿ ಬಾ ಬಾನಲ್ಲೇ ಬಂದ್ಬಿಡ್ದಲ್ಲ ನಮಗ ಗಂಡಸ್ರಂದ್ರೆ ಒಟ್ಟಾಯ ಹಳ್ಳೆ ಮುಳ್ಳೆ ಬಿಪಿ ಅಬಸ್ ಬೇಡ ಅದು ನಮ್ಮ ಅಜ್ಜನ ಅವ್ವ ನನ್ನ ಸುಸೂತ್ರಿ ಕಳ್ಸಂಗಿಲ್ಲ ಅವ್ರವ್ರು ಏನೋ ಆಂಬುಲೆನ್ಸ್ ಕೊಡ್ರಿ ಹಚ್ಚಿರು ಅಲ್ಲ ನಾನು ಮಾತು ಹೇಳ್ತೀನಪ್ಪ ಒಳ್ಳೆ ಮಳ್ಳೆ ಅದ್ರಲ್ಲಿ ಯಾಕೆ ಬಡ್ಕೊಳಕತ್ತೀರಿ ನಾನು ಒಂದು ಕೊಡ್ತೀನಿ ಅದ್ರಲ್ಲೇ ಅದು ಸತ್ಪುರುಷರಿಗೆ ಚಪ್ಪಲ್ ತಗೋತೇಳಿ ಏಕವಚನ ಮಾತಾಡ್ತಿಲ್ಲ ಮಗನ ಅಜ್ಜಾರ ಬೈಯಾಗ ಬೋಸಡಿಕೆನಾ ಮತ್ತ ಬೇದ್ನೇನ ಏ ಬೇಗ ಅಲ್ಲೂ ಸಂಸ್ಕೃತ ನಮ್ಮ ಮಂತ್ರ ಜಟಾನು ಅಲ್ಲಪ್ಪ ಅಪ್ಪರ ಅದರಲ್ಲ ಅವರು ಮಕ್ಕಳಿಗೆ ಕೊಡ್ತಾರಂದ್ರಲ್ಲ ಬೇರು ಎಂತದೈತಿ ನಿಂದಿತ್ತ ಪಂಚಿಲ್ಲ ನೀನ್ ಪಂಚಿಲ್ಲಿತ್ತ ಏನಂದೇವ ಬೇರಲ್ಲ ನಿಂಗೆ ಆಟ ಬರಲ್ಲೇ ಪಂಚ್ ಹೋಗ್ಬಿಡ್ತಾವ ಈ ದೇಶದಲ್ಲದ ಅಲ್ಲೊಂದು ನೋಡಲ್ಲಿ ಎಲ್ಲಿ ಆ
ಅಲ್ಲೊಂದು ಮಲೆನಾಡು ಅದ್ರ ಕೆಳಗೊಂದು ಕೊತ್ತಂಬರಿ ತೋಟ ಮುಂದ ನೋಡಾಕ ಎಲ್ಲಿ ಕಾಣಕದ್ರಲಿ ಕೊತ್ತಂಬರಿ ತೋಟದ ನಟ್ಟು ನಡ್ಬರ್ಕ್ ಒಂದಂದ್ರ ಒಂದ ಬೆಳೆದೈತಿ ಒಂದ ಬೇರೆ ಅದನ್ನ ತಂದ ಹ್ಮ್ 21 ದಿನ ನೀರಾಗ ನೆನಿಡ್ಬೇಕು ಆಮೇಲೆ ಅದು ಕರ್ಗಕೈತಿ ಆಮೇಲೆ ಅದನ್ನ ಖಾತೆ ಜಗ್ಗಿ ಕಟ್ಬೇಕು ಯಾಕಂತ ಕೇಳಿ ಯಪ್ಪ ಇದ್ದುದು ಪಂಚ್ ಮಾತಾಡಂಗಿಲ್ಲ ಇಲ್ಲ 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 ಯಾಕಂತ ಕೇಳ್ಬೇಕು ರಿಟರ್ನ್ ಇನ್ನೊಂದ್ಸಲ ಹೇಳು ಹಾ. ಆ ಬೇರೆ ಎಲ್ಲೈತಿ ಗೊತ್ತಾನ ಎಲ್ಲೈತೆ ಅಜ್ಜ 21 ದಿನ ತಂದು ನೀರಾಗ ನೆನಿಡ್ಬೇಕು ನೆನ್ನೆ ಇಡಬೇಕ್ರಿ ಯಾಕೆ ಅಂತ ಕೇಳ್ಬೇಕು ಹಾ ಎದಕ್ಕೆ ಅಜ್ಜ ಬೆತ್ತಗಾಗಾಕೆ ಮೆತ್ತಗಾಗಕ್ಕ ಪಂಚ್ ಬತ್ತಿಲ್ಲ ಆಮೇಲೆ ಅದನ್ನ ಖಾತೆ ಜಗ್ಗಿ ಕಟ್ಟಬೇಕು ಎದಕ್ಕೆ ಅಜ್ಜ ಯಾಕೆ ಯಾಕೆ ನೆಟ್ಟಗಾಗಾಕೆ ಆಮೇಲೆ ಮಠಕ್ಕೆ ಯಾರು ಮಕ್ಕಳು ಬೇಕಂತ ಬರ್ತಾರ ನೋಡ ಕಳ್ಸದೈತಿ ನೋಡ್ಲೇ ಬರ 3 ವಾರದ ಮಕ್ಕಳು ಯಪ್ಪ ತಿಕ್ಕಿ ತಿಕ್ಕಿ ಬೇರು ಈಟಾಗೈತೇನ ಏನ್ ಬೇರ್ ನಂದಿದ್ದಾರ ನಾ ಬಿಲ್ಡಪ್ ಕೊಡ ಯವ್ವ ತಾಯಿ ಆ? ಆ ಬೇರ್ನ ಏನ್ ಅಳ್ತಿನೂ ಮಾಡಿಲ್ಲ ಅಲ್ಲ ಅಳತಿ ಮಾಡ್ಯಾರ ಹೇಳ್ಬೇಕಿಲ್ಲ ತಿಕ್ಕಿ ತಿಕ್ಕಿ ಕೊಡ್ತಾರ ಅಂದ್ರ ತಿಕ್ಕಿ ತಿಕ್ಕಿ ಈಟಾಗೈತೇನ ಅಂತ ಕೇಳಿ ನನ್ನ ಬೇರ ನನಗೆ ಸಿಗಾವಲ್ತು ಮಂದಿ ಬೇರೆ ಎಲ್ಲಿ ನೋಡ್ಲ ಪಂಚಿ ತನ್ನಿಂದಿಲ್ಲ ಬಾ ನಿಂದಾಯ್ತು ಮಾತಾಡು ಹಾ ಏನು? ಮಾತಾಡು ಮಾತಾಡು ಮಾತು ಮಾತು ಮಾತಾಡ ಹೆಂಗೆ ನಾವು ಹಾ ಹೆಂಗೆ ನಾವು ಸೌಂಡ್ ಸೇಮ್ ಬರ್ತಲ್ಲ ನಿಮ್ಮನ್ನ ನೋಡಿದ್ರ ಹಂಗ ಕಾಣ್ತಾರ ಬಿಡ್ರಿ ಬಿಟ್ಟು ಬಿಟ್ಟು ಮಾತಾಡ್ಸ್ತಿಲ್ಲ ಮತ್ತ ಸಲಿಗೆ ಕೊಟ್ಟ ಅಡಿಗೆ ಯಾವ ಬಿಡು ನಿನಗೇನು ಮಕ್ಕಳು ಗೊತ್ತಿಲ್ಲ ಅಲ್ಲಪ್ಪ ಬರೀ ಮಕ್ಕಳ ಕೊಡ್ತೀರ ಅಂದ್ರೆ ಅವ್ರು ತಪಸ್ ಗಿಪಸ್ ಮಾಡ್ಯಾರೆ ಹೇ ಅಂತ ತಪಸ್ಸಲ್ಲ 70 ವರ್ಷ ಕಪ್ಪತ್ತು ಗುಡ್ಡದಾಗ ತಪ್ಪಲ ತಿಂದು ಕಪ್ಪಿ ಮೇಲೆ ಸೂಜಿಟ್ಟು ಸೂಜಿ ಮೇಲೆ ಗಜಗ ಇಟ್ಟು ಗಜ ಗಜ ಮಾಡಿದ ಗಜ ಯವ್ವಾ 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 ಸೂಜರ ಹೆಂಗಿರಣ ಡಬ್ಬುನಾರ ಹೆಂಗಿರಣ ಹೋಲ ಕಪ್ಪೆರ ಹೆಂಗಿರ್ಬೇಕು ಅದನ್ನೆಲ್ಲ ಇವ್ರು ಯೂಸ್ ಮಾಡಕತ್ತಾರ ಗೊತ್ತಾ ಇಲ್ಲ ಇವ್ರಿಗೆ ಬಡ್ಡೆ ಮ್ಯಾಲಿತ್ತು ನಮ್ಮ ಅಜ್ಜನ ಗತಿ ಏನಾಗಿರ ಅದನ್ನ ವಿಚಾರ ಮಾಡಿಲ್ಲ ಇವ್ರು ನಮ್ಮ ಅಜ್ಜ ಬೇಕಾದಂತ ಭಾರಿ ಪೌಡ್ ಪುರುಷ ಅವ. ಹ್ಮ್ ಹ್ಮ್ 70 ವರ್ಷ ಅಲ್ಲಪ್ಪ ಏನ್ ಮಾಡ್ಯಾನ್ರಿ ಆ ಏನ್ ಮಾಡ್ಯಾನ್ರಿ 70 ವರ್ಷ ನೀ ಆಗ ಮಾಡಿದ್ರೆ ಹೇಳಿದ್ರೆ ಹೇಳ್ತೀನಿ ಒಂದ್ ಬಿಟ್ಟು ಮಾತಾಡೀನಿ ನಿನ್ನೊಂದು ಗಜ್ಮ ಯಾವ್ದು? ಮೊಮ್ಮಗಾಗ್ಯಾನ ಗಜ್ಮ ಆತ ಅವ್ನ ಮಕ್ಕಳ ಕೊಟ್ಟಿರ್ಬೇಕು ಅದಕ್ಕ ಹೇಳಾಗತ್ತ ನಾವು ಬಾ ನ ಕರಿಯೋ ಬಾ ನೀ ಕೊಟ್ಟ್ಯಾ ಮಕ್ಕಳ ಏ ಮಂದಿ ಮೇಲೆ ಒಪ್ಪದ್ ಕೊಟ್ಟಿ ನಿಮ್ಮ ಅಜ್ಜ ರೀ ನಿಮ್ಮ ಅಜ್ಜ ನಾನು ಅಜ್ಜ ನಿಮ್ಗೇನು ಅಲ್ಲ ಅವ್ರ ವಯಸ್ಸು ಎಷ್ಟಾಗ್ಯಾವ ಈಗ ಅಂತ ಈಗ ಒಂದ 43 ಅಟ್ಟ ಮತ್ತ ಹೇಮಂತ್ಕಿನ ದೊಡ್ಡವ ಏ ಸ್ವಾಮಿ ಏನಂತ ತಿಳ್ಕೊಂಡೆ ನಿನ್ನ ಕಣ್ಣಿಗೇನು ಹುಚ್ಚರ ಕಣ್ಣ ಕಾಣಕತ್ತೀವ ನಾವು ದೊಡ್ಡ ಉಪ್ಪಳೆ ಮಕ್ಕಳು ಅದೇವಿ ಅಲ್ಲ 70 ವರ್ಷ ತಪಸ್ ಮಾಡ್ಯಾರಂತ ಈಗ 45 ವರ್ಷ ಅಂತ ಅಂದ್ರೆ ಏನಂತ ತಿಳ್ಕೊಂಡೆ ಹೇಳುದು ತಪ್ಪು ಹೇಳಿನಿ ಏನ ಅವಿ ಹಂಗಾಗಿಲ್ಲ ಅವ್ ನಮ್ಮ ಅಜ್ಜ ದೊಡ್ಡ ಸಿದ್ಧಿ ಪುರುಷ ಅಲ್ಲ ವಯಸ್ಸು ಬೇಕಾದಾಗ ಜಾಸ್ತಿ ಮಾಡ್ಕೊತಾನ ಬ್ಯಾಡದಾಗ ಇಳಿಸ್ಕೊತಾನ ಓಹೋ ಬೇಕಾದಾಗ ಏರ್ಸ್ಕೊತಾನ ಬೇಡದಾಗ ಇಳಿಸ್ಕೊತಾನ ಅಷ್ಟ ದಿನ ಕಾಯಕ ಎಲ್ಲಾರ್ದು ಬಾರಿ ಐತಿ ಬಿಡ್ರಿ ನಿಮ್ಮ ಅಜ್ಜ ನಿಮ್ಗೇನ್ ಮಕ್ಕಳಿಲ್ಲ ಅಲ್ಲ ಮಕ್ಕಳು ಬೇಕಲ್ಲ ಹ್ಞೂನ್ರಿ. ಯಾಕೆ ಚಿಂತೆ ಮಾಡ್ತಿ ನಾ ಇಲ್ಲ ನಮ್ಮ ಅಜ್ಜಿಗೆ ಹೇಳಿ ಕೊಡ್ಸಕ್ ನಾ ಇಲ್ಲ ಇಲ್ಲ ನಿಂದ ಪಂಚ್ಲೆ ಪಂಚ್ ನಿಂದ ಹೋಗ್ಲಿ ಬಿಡಪ್ಪ ನಿಮ್ ಮಠಕ್ ನಾವ್ ಎಲ್ಲಿ ಬರ್ಬೇಕು ಹೆಂಗ್ ಬರ್ಬೇಕು ಹೇಳಿ ಈಗ ರೂಟಿ ಬಂದ್ರಿ ಹಿಂಗೆ ಸೀದಾ ಹೋಗ್ರಿ ಬೇಡ ಬಾ ಮತ್ತೆ ಅಲ್ಲಿ ಹಿಂದದಾರ ನಿನ್ನ ಕರೆ ತಿಂಡಿ ಇದ್ರ ಹೋಗ್ಲಿ ಹಾ ಕರ್ಕೊಂಡ ಹೋದ್ರ ನೀವ್ ವಾಪಸ್ ಬರ್ತಿ ಆಕಿ ಬರೋದಿಲ್ಲ ನೋಡಲ್ಲಿ ಎಷ್ಟು ಸಂಧಿ ಕಾಣಕತ್ತಾವ
ದಿನ ಬಿಟ್ಟ ಬರ್ತಾಳ ನೋಡಕ್ಕೆ ಹೋಗಂದ್ರ ಆಗ ಹತ್ತು ಬಿಡ್ದ ಯಾವ ಬುಕ್ ಮಾಡಿನ್ಲಿ ಇವತ್ತು ಅವ್ನು ದೊಡ್ಡ ಟ್ಯಾಂಕ್ಸ್ ಅಂಬ ಅಂಬ ಕಂಬ ಕಂಬ ಏನಂದಿಲ್ಲ ಮಠಕ್ಕೆ ಹೆಂಗ್ ಬರ್ಬೇಕು ಹೆಜ್ಜೆ ಹೇಳ ಹಿಂಗ ಸೀದಾ ಹಾ ಎಡಕ್ ಹೊಳ್ರಿ ಹಾ ಬಲಕ್ ಎಡಕ್ಕ ಬಲಕ್ಕ ಹೆಜ್ಜ ಬರೀ ಎಡಕ್ಕ ಬಲಕ್ಕ ಹೊಳ್ಯಾಡ್ದಾತು ಕಲಿತಿತ್ತ ಲೇವ ಹೊಳ್ಳಾಡ್ದಾಗ ಮಕ್ಕಳಕ್ಕವ ಹೇಳಿದ್ರ ಮತ್ತೆ ಕರಿ ಬೋಸಡಿಕೆ ತಂದು ತೆಗಿಲೇನ ತೆಗಿ 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 ಅದನ್ನ ತೆಗಿಯೋ ತೆಗಿ ಅದನ್ನ ಹೆಜ್ಜೆ ಬಿಡ್ತಾನೆ ತೆಗಿ ಕಣ್ 5 ನಿಮಿಷದಾಗ ನಿಶೆ ತೆಗಿ ತೆಗಿತಿದ್ಯಾ ಥಂಡೊಂದು ಬಾಳ ಐತಿ ಅದು ಇವತ್ತು ಸೂಟಿ ಮಾಡೈತಿ ನಾನು ಮುಂಜಾನೆ ನಾಳೆ ತೋರಿಸ್ತೀನಿ ಯಾಕ ಜಾಕ ಮಾಡಿ ಬಂದಿಲ್ಲ ನೀವು ನಾವು ಜಳಕ ಗಿಳಕ ಮಾಡಂಗಿಲ್ಲ ಬರೇ ಗುಳಿಗೆ ತೋತೀವಿ ಚಲೋ ತಗೊಂತಾರಪ್ಪ ಈ ತಾಟ್ ತಗೋ ಪಂಚ್ ನಿಂದಿತ್ತಲ್ಲ ಎಲ್ಲೇ ಬಿದ್ರು ನಾನು ಮತ್ತೆ ಕೆತ್ ಕೊಟ್ಟಿ ಮೊದಲು ಬರ್ಬೇಕು ಫಸ್ಟ್ ಅಲ್ಲಿ ಬಂದ್ಗಳೇನ ಒಂದು ಫಸ್ಟ್ ಪ್ರಥಮವಾಗಿ ಬರುವುದೇ ಮುಂದಲ್ಲ ಅದು. ಅಲ್ಲಿ ಎಡಕ್ ಬಂದ್ಗಳೇ ನನ್ನ ಜಾಲಿ ಕಂಟಿ ಬರ್ತದೆ ಅಲ್ಲಿ ಹೆಣ್ಮಕ್ಳು ಕೂತಿರ್ತಾರ ಒಟ್ಟು ಹೆಣ್ಮಕ್ಳ ಕೈಲಿ ಚಪ್ಪಲಿ ಹೊಡ್ಸ್ಕೊಯ್ತೀರಿ ನಮ್ಗೆ ನನ್ನ ಕೈಲಿ ಹೊಡ್ಸ್ಕೊ ಯಾಕ್ರಿ ಮತ್ತೆ ಅವ್ರೇ ಕೊಡ್ತಾರಲ್ಲ ನಿನ್ನ ಮತ್ತೇನ್ರಿ ಹಾ ಹೇಳ ಇದು ಕೂತಿರ್ತಾರು ಹೊಡಿತಾರ ಅವ್ರು ನಾವು ಆದ ಬ್ರಾಗ ನಮ್ಮ ಮಠ